ಕಲಾದೇವತೆಯ ಆರಾಧಕರು. ಹಾಗೆಯೇ ಕಲಾದೇವತೆಯ ವರಪುತ್ರರು. ಈ ವಿಶ್ವಕರ್ಮ ಸಮಾಜದ ಬಂಧುಗಳಲ್ಲಿರುವಂಥ ಒಂದು ಕಲೆ ಬಹುಶಃ ಬೇರಾವ ಸಮಾಜದ ವ್ಯಕ್ತಿಗಳಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಹುಶಃ ಜನ್ಮತ ಅಂಥ ಒಂದು ಶಕ್ತಿಯನ್ನು ಪಡ್ಕೊಂಡೇ ಹುಟ್ಟಿರ್ತಾರೆ ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ನಾನು ಅನುಭವಕ್ಕೆ ತಂದುಕೊಂಡಿದ್ದೆ. ನಮ್ಮ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಒಂದು ಚಿತ್ರಕಲಾ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸಾವಿರಾರು ಜನ ಕಲಾ ತಪಸ್ವಿಗಳನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು. ಅವರ ಪ್ರಶಿಷ್ಯರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ನಿಜಕ್ಕೂ ಬಹಳ ಸಂತೋಷದ ಸಂಗತಿ. ನಮ್ಮ ಗುರುಗಳಾಗಿರುವಂಥ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ ಮೇಲೆ ಅಪಾರವಾಗಿರುವಂಥ ಅಭಿಮಾನ ಮತ್ತು ಪ್ರೀತಿ, ಅಂಥ ಎಲ್ಲ ಹಿರಿಯರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರುವಂಥ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಈ ಕಲೆಯನ್ನು ಕೂಡ ಒಂದು ಉದ್ಯಮವನ್ನಾಗಿ ಬೆಳೆಸಿದಂಥವರು. ಹಾಗಾಗಿ ಇವತ್ತು ಅವರಿಗೆ ಅರ್ಪಿಸಿರುವಂಥ ಅಭಿನಂದನ ಗ್ರಂಥದ ಹೆಸರು ಕಲೋದ್ಯಮಿ. ಬಹಳ ಅನವರ್ಥಕವಾಗಿರುವಂಥ ಹೆಸರು. ಕಲೆಯನ್ನು ಕೂಡ ಉದ್ಯಮವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರು ತಮ್ಮ ಆ ವೃತ್ತಿ ಬದುಕಿನಿಂದ ತೋರಿಸಿಕೊಟ್ಟಿರುವಂಥವ್ರು. ಹಾಗಾಗಿ ಅವರಿಗೆ ಸಮರ್ಪಿಸಿರುವಂತಹ ಕಲೋದ್ಯಮಿ ಅಭಿನಂದನ ಗ್ರಂಥವು ಕೂಡ ಬಹಳ ಮೌಲಿಕವಾಗಿರುವಂಥ ಒಂದು ಗ್ರಂಥ. ಆ ಗ್ರಂಥವನ್ನು ಪ್ರತಿಯೊಬ್ಬರು ತಾವೆಲ್ಲ ಅವಲೋಕಿಸ್ಬೇಕು. ಯಾಕಂದ್ರೆ ಕಲೆಗೆ ಸಂಬಂಧಿಸಿರುವಂಥ ಅನೇಕ ಮಹತ್ವದ ವಿಷಯಗಳನ್ನು ಆ ಗ್ರಂಥದ ಮೂಲಕ ನೀವೆಲ್ಲರೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜಗೋಪಾಲ್ ಕಡ್ಲಿಕೊಪ್ಪ ಅವ್ರನ್ನ ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಅಭಿನಂದಿಸ್ತಾ ಇದ್ದೀರಿ. ನಮ್ಮ ರಾಜಗೋಪಾಲ್ ಕಡ್ಲಿಕೊಪ್ಪ ಅವ್ರ ಬದುಕಿನಲ್ಲಿ ಮಾತೋಶ್ರೀ ಲಕ್ಷ್ಮೀ ತಾಯಿಯವರ ಪಾತ್ರ ಕೂಡ ಬಹಳ ಮಹತ್ವದ್ದು. ನೆನಪಿನಾಗ ಇಟ್ಕೋಬೇಕು. ಒಬ್ಬ ವ್ಯಕ್ತಿ ಏನಾದರೂ ಸಾಧನೆಯನ್ನು ಮಾಡ್ತಾನಂದ್ರೆ ಅವನ ಹಿಂದೆ ಅವರ ಧರ್ಮಪತ್ನಿ ಪಾತ್ರ ಬಹಳ ಮಹತ್ವದ್ದಾಗಿರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಎಲ್ಲ ಸಾಧನೆ ಹಿಂದೆ ಲಕ್ಷ್ಮೀ ತಾಯಿಯವರ ಒಂದು ಪಾತ್ರ ಬಹಳ ಮಹತ್ವದ್ದು. ಯಾಕಂದ್ರೆ ಇವರು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಸಹಾಯಕವಾಗಿ ಅದಕ್ಕೆ ಪ್ರೇರಣೆಯನ್ನು ನೀಡ್ತಾ ಪ್ರೋತ್ಸಾಹ ನೀಡ್ತಾ ಎಲ್ಲ ರೀತಿಯ ಸಹಯೋಗ ಸಹಕಾರವನ್ನು ಅವ್ರು ನೀಡಿದ್ರಿಂದಲೇ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಅವರೊಬ್ಬ ಕಲಾ ತಪಸ್ವಿ. ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಕಲಾ ತಪಸ್ವಿ, ಕಲಾದೇವತೆಯನ್ನು ನಿರಂತರವಾಗಿ ಆರಾಧಿಸುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಹಾಗಾಗಿ ಅವರು ಇವತ್ತು ಸಾರ್ಥಕ 65 ವಸಂತಗಳನ್ನು ಪೂರ್ಣಗೊಳಿಸಿದ್ದಾರೆ. ಅವರ ಭವಿಷ್ಯ ಅದು ಇನ್ನೂ ಸುಂದರವಾಗಿರಲಿ. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ದಯಪಾಲಿಸಲಿ. ಅವರು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವಂತಾಗಬೇಕು. ಆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಆಗುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಆತ್ಮೀಯರೇ, ಇವತ್ತು ನಮ್ಮೆಲ್ಲರ ಆತ್ಮೀಯ ಸಹೋದರ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಶ್ರೀ RD ಕಡ್ಲಿಕೊಪ್ಪ ಅವರ 65ನೇ ಜನ್ಮದಿನಾಚರಣೆಯನ್ನು ಒಂದು ಅಭಿನಂದನಾ ಸಮಾರಂಭವನ್ನು ನಾವೆಲ್ಲರೂ ಕೂಡ ಇಲ್ಲಿ ಬಹಳ ಸಂತೋಷದಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಈ ಒಂದು ಮಹತ್ವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನೀಡಿ ಈ ವೇದಿಕೆಯಿಂದ ಇದೀಗ ನಿರ್ಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಅದೇ ರೀತಿ ಒಂದು ಮಹತ್ವದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬಾಗಲಕೋಟೆಯಿಂದ ಆಗಮಿಸಿರ್ತಕ್ಕಂಥ ಮಾನ್ಯ ಪರಮ ಪೂಜ್ಯ ಮಳೆ ರಾಜೇಂದ್ರ ಸ್ವಾಮಿ ಮಹಾಪುರುಷರಿಗೆ, ಅದೇ ರೀತಿ ಶಹಪುರದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಕಾಳ ಹಸ್ತೇಂದ್ರ ಮಹಾಸ್ವಾಮಿಗಳಿಗೂ ಕೂಡ
ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸ್ನೇಹಿತರಲ್ಲಿ ಒಬ್ಬರಾಗಿರ್ತಕ್ಕಂಥ ವಿಜಯ ಲಲಿತ ಕಲಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾದ ಅಶೋಕ್ ಅಕ್ಕಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ವಿಕಾಸ ಸಂಸ್ಥೆ ಸಿರಿಸಂಗಿ ಇದರದ ಅಧ್ಯಕ್ಷರಾದಂಥ PG ಬಡಿಗೇರ್ ಅವರೇ, ವಿಶ್ರಾಂತ ಪ್ರಾಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇದರ KP ಈರಣ್ಣವರೇ, ಆತ್ಮೀಯರಾದ ಶಿವಾನಂದ ಪಟ್ಟಣಶೆಟ್ಟಿ ಅವರೇ, ಸಿದ್ದು ಯಾಪಲ್ಪರಿ ಅವರೇ, ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ GB ಪಾಟೀಲ್ ಅವರೇ, ಕೋಶಾಧ್ಯಕ್ಷರಾದ ಉಮೇಶ್ ಪುರದವರೇ ಮತ್ತು ಎಲ್ಲ ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಗೌರವಾನ್ವಿತ ಎಲ್ಲ ಅಭಿನಂದನಾ ಸಮಿತಿಯ ಸದಸ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ KD ಕಡ್ಲಿಕಪ್ಪ ಅವರೆಲ್ಲ ಬಂಧು ಬಳಗದವರೇ, ಅವರ ಆತ್ಮೀಯ ಸ್ನೇಹಿತರೆ, ಅವರ ಅಭಿಮಾನ ಎಲ್ಲ ಬಳಗದವರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಒಂದು ವೇಳೆ ಇವತ್ತು ಕಡ್ಲಿಕಪ್ಪ ಅವ್ರದ್ದು ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು, ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದಪ್ಪ ಅಂದ್ರೆ ಅವ್ರದ್ದೊಂದು ಅಪರೂಪದ ಆದರ್ಶಮಯವಾದಂಥ ಜೊತೆಗೆ ಜನಪ್ರಿಯ ವ್ಯಕ್ತಿತ್ವ ಅವ್ರದ್ದು. ಯಾಕಂತ ಪ್ರಶ್ನೆ ಮಾಡ್ಬೋದು. ಇವತ್ತು ಕಡ್ಲಿಕಪ್ಪ ಅವರು 65 ವರ್ಷ ಅವರು ಪೂರೈಸಿದ ಹಿನ್ನೆಲೆಯೊಳಗೆ ಅವರೆಲ್ಲ ಸ್ನೇಹಿತರ ಬಳಗದವರು ಸ್ವಯಂ ಪ್ರೇರಣೆಯಿಂದ ಈ ರೀತಿಯ ಒಂದು ದೊಡ್ಡ ಪ್ರಮಾಣದ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಇದು ಏನು ತೋರಿಸ್ಬಿಡ್ತದಪ್ಪ ಅಂದ್ರೆ ಅವರೆಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅಂತ ತಿಳ್ಕೊಂಡು ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. RD ಕಡ್ಲಿಕಪ್ಪ ಅವ್ರದ್ದು ಕೊಡುಗೆ ಇದು ಕಲಾಕ್ಷೇತ್ರಕ್ಕಿರ್ಬೋದು, ಚಿತ್ರಕಲೆಗಿರ್ಬೋದು, ಸಮಾಜಕ್ಕಿರ್ಬೋದು, ಉದ್ಯಮ ಕ್ಷೇತ್ರಕ್ಕಿರ್ಬೋದು, ಬಹಳಷ್ಟು ಅಪಾರವಾದಂಥ ಕೊಡುಗೆಯನ್ನು ವಿವಿಧ ಕ್ಷೇತ್ರಕ್ಕೆ ಅವರು ಕೊಟ್ಟಿದ್ದಾರೆ. ಅವರು ಮೂಲತಃ ಚಿತ್ರಕಲಾ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಬಹುಶಃ ಅವರಷ್ಟು ಸುದೀರ್ಘ ಸೇವೆಯನ್ನು ಯಾರೂ ಸಲ್ಲಿಸಿಲ್ಲ. ಭಾಳಂದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಯಾವ್ದಾದ್ರೂ ಒಂದು ನೌಕರಿಗೆ ಸೇರಿದರೆ ಒಂದು 35 ವರ್ಷ ಮ್ಯಾಕ್ಸಿಮಮ್ ಸರ್ವಿಸ್ ಇರ್ತದೆ. ಆದರೆ ನಮ್ಮ ಕಡ್ಲಿಕಪ್ಪ ಅವರು ಸುದೀರ್ಘವಾದ 40 ವರ್ಷಗಳವರೆಗೆ ಆ ವಿಜಯ ಕಲಾ ಮಂದಿರದೊಳಗೆ, ಕಾಲೇಜಿನೊಳಗೆ ಉಪನ್ಯಾಸಕರಾಗಿ ಮತ್ತು ಪ್ರಾಂಶುಪಾಲರಾಗಿ ಬಹಳ ಅತ್ಯುತ್ತಮವಾದಂಥ ಸೇವೆ ಸಲ್ಲಿಸಿ ಆ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ TP ಅಕ್ಕಿಯವರು, ದಿವಂಗತ TP ಅಕ್ಕಿ ಅವರಿಗೆ ಮತ್ತು ಅಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮುರುಗೇಪ್ಪ ಚೆಟ್ಟಿ ಅವರಿಗೆ, ಧಾರವಾಡದಲ್ಲಿರ್ತಕ್ಕಂಥ ಚಿತ್ರಕಲೆಗೆ ಅಮೋಘವಾದಂಥ ಸೇವೆ ಮಾಡಿರ್ತಕ್ಕಂಥ ದಿವಂಗತ ಹಾಲ್ಬಾಯ್ ಅವರಿಗೆ, ಹೀಗೆ ಮಾನ್ ಚಿತ್ರಕಲಾ ಏನು ಪ್ರಾಧ್ಯಾಪಕರು ಇದ್ರು ಅವರೆಲ್ಲರ ಪ್ರೀತಿಗೆ, ಮೆಚ್ಚುಗೆಗೆ ಪಾತ್ರರಾದವರು ನಮ್ಮ KD ಕಡ್ಲಿಕಪ್ಪ ಅವರು ಅಂತಕೊಂಡು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವ್ರು ಬರೀ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿಲ್ಲ. ಚಿತ್ರಕಲಾ ಶಿಕ್ಷಕರ, ಚಿತ್ರಕಲಾ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘಟನೆಯನ್ನು ಕಟ್ಟಿ ಅದರ ಪದಾಧಿಕಾರಿಯಾಗಿ ಕೆಲಸ ಮಾಡ್ಯಾರ. ಚಿತ್ರಕಲಾ ಶಿಕ್ಷಕರದ್ದು ಏನೇನು ಸಮಸ್ಯೆಗಳಿದ್ದು, ಚಿತ್ರಕಲಾ ಶಾಲೆಗಳದ್ದು ಏನೇನು ಸಮಸ್ಯೆಗಳಿದ್ದು, ಅವೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯ ಮಟ್ಟದೊಳಗೆ ಹಲವಾರು ಹೋರಾಟಗಳನ್ನು ಕೂಡ ಅವರು ಮಾಡಿದ್ದಾರೆ. ಆ ಹೋರಾಟದ ಫಲವಾಗಿ ಅವತ್ತು ಬರೀ ಸರ್ಕಾರದಿಂದ ಚಿತ್ರಕಲಾ ಶಾಲೆಗೆ ನನಗೆ ತಿಳಿದ ಮಟ್ಟಿಗೆ 75 to 80% ಗ್ರಾಂಟ್ ಮಾತ್ರ ಬರ್ತಿತ್ತು. ಅಂದ್ರೆ ಪೂರ್ಣ ಪ್ರಮಾಣದ ಪಗಾರ ಯಾರಿಗೂ ಸಿಗ್ತಿರ್ಲಿಲ್ಲ. ಹಾಗಾಗಿ ಅವರು ಸಂಘಟನೆ ಮೂಲಕ ಎಲ್ಲ ಚಿತ್ರಕಲಾ ಶಾಲೆಯೊಳಗೆ ಏನು ಕೆಲಸ ಮಾಡ್ತಾರೆ ಉಪನ್ಯಾಸಕರು, ಪ್ರಾಂಶುಪಾಲರಿಗೆ, ಅವ್ರಿಗೆ 100%, 80% ಇದ್ದದನ್ನು 100% ವೇತನ ಸಿಗೋ ಹಾಗೆ
ಅದರ ಯಶಸ್ಸು ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಡ್ಲಿಕೊಪ್ಪ ಅವರಿಗೆ RD ಕಡ್ಲಿಕೊಪ್ಪ ಅವರಿಗೆ ಹೋಗ್ತದೆ ಅಂತ ತಿಳ್ಕೊಂಡು ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಕಡ್ಲಿಕೊಪ್ಪವರು ಅವರು ತಮಗಾಗಿ ಬದುಕದೆ ಸಮಾಜಕ್ಕಾಗಿ ಅವರು ಬದುಕಿದಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದು ಬಹಳ ಇಂಪಾರ್ಟೆಂಟ್, ಬಹಳ ಮಹತ್ವದ್ದು. ಅವರಷ್ಟೇ ಬೆಳಿಲಿಲ್ಲ, ಅವ್ರ ಜೊತೆಗೆ ನಮ್ಮ ಸಮಾಜನೂ ಕೂಡ ಬೆಳಿಬೇಕು ಅನ್ನೋ ಆತ್ಮೀಯ ಒಂದು ಕಳಕಳಿಯನ್ನು ಅವರು ಹೊಂದಿದ್ರು. ನಾನು ಹಲವಾರು ಬಾರಿ ಅವ್ರ ಕಾರ್ಯಕ್ರಮದೊಳಗೆ ಹೋದಾಗ ಅವ್ರಲ್ಲಿರ್ತಕ್ಕಂಥ ಒಂದು ಸಂಘಟನಾ ಶಕ್ತಿ, ಅವ್ರ ಸಂಘಟನಾ ಚತುರರು, ಅವ್ರಲ್ಲಿರ್ತಕ್ಕಂಥ ಸಂಘಟನಾ ಶಕ್ತಿಯನ್ನ ನಾನು ನೋಡಿ ಅವ್ರ ಸಮಾಜದ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ರು, ಭಾಳ ಸಲ ಕರೆದ. ನಾನು ಒಂದ್ಸಲ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಒಂದ್ಸಲ ಅವರು ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನದೊಳಗೆ ಒಂದು ಕಾರ್ಯಕ್ರಮ ಮಾಡಿದರು. ಬಹುಶಃ ಇವತ್ತು ಗದಗ ಬೆಟಗೇರಿ ದೊಡ್ಡ ಬಹಳ ಜನರು ಕೂಡ್ಲಿಕ್ಕೆ ದೊಡ್ಡ ಒಂದು ವೇದಿಕೆ, ದೊಡ್ಡ ಹಾಲ್ ಯಾವುದಪ್ಪ ಅಂತಂದ್ರೆ, ಸಭಾಭವನ ಯಾವುದಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ. ನಾನು ಹೇಳಿದೆ ಅವ್ರಿಗೆ, ಯಾಕೆ ಇಷ್ಟು ದೊಡ್ಡ ಕಾರ್ಯಕ್ರಮದೊಳಗೆ ನೀವು ಕಾರ್ಯಕ್ರಮ ಮಾಡಕತ್ತೀರಿ, ಸಾವಿರಾರು ಜನ ಅಲ್ಲಿ ಕೂಡಿಸ್ಬೇಕಾಗ್ತದಂತ. ನನಗೆ ಬಹಳ ಆಶ್ಚರ್ಯ ಅನಿಸ್ತಾವತ್ತ. ಕಾರ್ಯಕ್ರಮಕ್ಕೆ ಹೋದಾಗ ಹಾಲ್ ಎಲ್ಲ ಫುಲ್ ಇತ್ತು. ಇಷ್ಟು ಜನ ಹೆಂಗ್ ಕೂಡಿಸಿರಿ ಹೆಂಗ? ಯಾಕಂದ್ರೆ ನಾವು ಬೇರೆ ಬೇರೆ ಈ ಲಿಂಗಾಯತ ಸಮಾಜದೊಳಗೆ ಪಂಚಮಸಾಲಿ, ಬಣಿಗ, ಗಾಣಿಗ ಬೇರೆ ಬೇರೆ ನೋಡಿದ್ದೆ. ನಾನು ಬೇರೆ ಬೇರೆ ಸಮಾಜದ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆ. ಆದ್ರೆ ಅವತ್ತು ಅವ್ರು ಕರೆದಂತ ಸಮಾರಂಭ ನೋಡಿದ್ರೆ ಇಡೀ ಹಾಲ್ ಫುಲ್ ಆಗಿತ್ತು. ನನಗೆ ಅವತ್ತು ಅರ್ಥ ಆಯ್ತು ಇವರಲ್ಲಿರ್ತಕ್ಕಂಥ ಸಂಘಟನಾ ಶಕ್ತಿ ಎಷ್ಟು ಇದೆ ಅಂತ ತಿಳ್ಕೊಂಡು. ಅವಾಗ ಹಲವಾರು ಬಾರಿ ಸಲಹೆ ಮಾಡಿದೆ, ಕಡ್ಲಿಕೊಪ್ಪ ಅವ್ರು ಯಾಕೆ ಒಂದು ಸಂಘಟನೆ ಮಾಡಬಹುದು, ಸಂಘ ರಿಜಿಸ್ಟರ್ ಮಾಡಿ, ನೀವು ಕೂಡ ನಿಮ್ಮದು ಒಂದು ಸಭಾಭವನ ಮಾಡಿ, ನಿಮ್ಮ ಸಮಾಜದ ಸಭಾಭವನ ಮಾಡಿ, ಮತ್ತು ಶಿಕ್ಷಣ ಸಂಸ್ಥೆ ನೀವು ಕೂಡ ಕಟ್ರಿ, ನಿಮ್ಮದು ಸಂಘದೊಂದು ಸಹಕಾರಿ ಪತ್ತಿನ ಒಂದು ಸಂಘವನ್ನು ಸ್ಥಾಪನೆ ಮಾಡ್ರಿ ಅಂತ ನನ್ನ ಆತ್ಮೀಯ ಸ್ನೇಹಿತರಾಗಿ ಕೆಲವೊಂದು ಸಲಹೆಗಳನ್ನು ಕೊಟ್ಟೆ. ನೋಡಿ, ಅವರು ಸಮಾಜದ ಎಷ್ಟು ಸಂಘ ಕಟ್ಟಾರ್ರಿ? 6-7 ಸಂಘ ಕಟ್ಟಾರ. ಇಲ್ಲಿ ದೊಡ್ಡ ಬೋರ್ಡ್ ಅದ, ಗದಗ ಜಿಲ್ಲಾ ವಿಶ್ವಕರ್ಮ ನೌಕರ ಕ್ಷೇಮಾಭಿವೃದ್ಧಿ ಸಂಘ, ಅದು ಪ್ರಾರಂಭ. ಇದಾದ ನಂತರ 5-6 ಸಂಘ ಕಟ್ಟಿದ್ರು. ಅವರು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಪತ್ತಿನ ಸಹಕಾರ ಸಂಘ ಕಟ್ಟಿದ್ರು, ಮಹಿಳೆಯರ ಸಂಘಟನೆ ಮಾಡಿದರು, ಸಮಾಜದ ಮಹಿಳೆಯರ ಸಂಘಟನೆ, ಅದ್ರ ಜೊತೆಗೆ ಯುವಕರ ಸಂಘಟನೆ. ಒಂದಲ್ಲ ಎರಡಲ್ಲ, ಕೆಲವೇ 5-6 ವರ್ಷಗಳ ಅವಧಿಯೊಳಗೆ ಸುಮಾರು 6-7 ಸಮಾಜದ ಸಂಘಟನೆಯನ್ನು ಕಟ್ಟಿ ಆ ಸಮಾಜದ ಏಳಿಗೆಗಾಗಿ ಅವರು ಹಗಲಿರುಳು ಇವತ್ತು ದುಡಿತಿದ್ದಾರೆ ಅನ್ನೋ ಮಾತನ್ನ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಈಗಾಗಲೇ ಈಗೇನು ವಿಶ್ವಕರ್ಮ ಭವನ ನಿರ್ಮಾಣ ಆಗ್ತದೆ, ಮತ್ತು ಇಲ್ಲಿ ವಸತಿ ಗೃಹ ಕೂಡ ನಿರ್ಮಾಣ ಆಗ್ತದೆ, ಮತ್ತು ಅವ್ರಿಗೆ ಒಂದು ಅವರ ಏನು ಉದ್ಯಮ ಅದ, ಆ ಉದ್ಯಮಕ್ಕೆ ಪೂರಕವಾಗಿ ಅವರಲ್ಲಿ ಕೌಶಲ್ಯ ಬೆಳೆಸ್ಬೇಕಂತ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಅವ್ರು ಮಾಡಾಕತ್ತಾರ. ಒಂದಲ್ಲ ಎರಡಲ್ಲ. ಈಗಾಗಲೇ ಅವರು ಕೇಳಿದೆ ಎಷ್ಟು ಖರ್ಚಾತಿ ಬಿಲ್ಡಿಂಗಿಗೆ ಅಂತ. ಅವ್ರು ಹೇಳಿದ್ರು, ಸಂಗನೂರವರ ಈಗಾಗಲೇ 2 ಕೋಟಿ 20 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ. ನಾ ಗಾಬರ ಇದೆ. ನಮ್ ಗದಗ ಬೆಟಗೇರಿ ಬೇರೆ ಬೇರೆ ಸಮಾಜದ ಕಟ್ಟಡ ಹಾಕೈತೇವ್, ನಾವು ಒಂದು ಕಟ್ಟಾಕೈತಿ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ್ದು ಕೆಲವೇ ಅವಧಿಯೊಳಗೆ, ಸ್ವಲ್ಪ ಸಮಯದೊಳಗೆ, ನಾ ಹೇಳಿದೆ 2,20 ಲಕ್ಷ ಇದು ಎಲ್ಲಿ ತಂದಿರಿ ಅಂದ. ನನಗೆ ಬಹಳ ಸಂತೋಷ ಆಗಿದ್ದೇನಪ್ಪ ಅಂದ್ರೆ, ಸಮಾಜದ ವತಿಯಿಂದ 65 ಲಕ್ಷ ಕ್ರೋಢೀಕರಣ ಮಾಡಿನ ಅಂತ ಹೇಳಿದ್ರು. ನಿಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ. ಯಾಕಂದ್ರೆ ಇವತ್ತು ದಾನ ಕೊಡೋದು ಆ ಸ್ವಭಾವ ಬಹಳ ಕಡಿಮೆ ಆಗ್ಯದ್ರಿ. ಇಸ್ಕೊಳ್ತಾರ, ಬರೇ ಕೊಡಂಗಿಲ್ಲ. ನಿಮ್ಮ ಸಣ್ಣ ಸಮಾಜ, ಅತಿ ಶ್ರೀಮಂತರು ಬಹಳ ಜನ ಕಡಿಮೆ. ಆದಾಗ್ಯೂ ಕೂಡ ನಮ್ಮ ಸಮಾಜ ಬೆಳಿಬೇಕು, ನಮ್ಮ ಸಮಾಜದ ಒಂದು ಸಭಾಭವನ ಇರಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಯಾರಿ ಒಂದು ವಸತಿ ಗೃಹ ಇರಬೇಕು ಅನ್ನೋ ದೃಷ್ಟಿಯೊಳಗ ನೀವು ಬಡವರಿದ್ರು ಕೂಡ ದೊಡ್ಡ ಪ್ರಮಾಣದ ಅನುದಾನವನ್ನ, ಹಣವನ್ನ ದೇಣಿಗೆಯಾಗಿ ಕಟ್ಟಡಕ್ಕೆ ಕಟ್ಟಿರಿ. ಮತ್ತು ಉಳಿದುದಲ್ಲಿ ತಂದ್ರೆ ಏನ್ ಹೇಳಿ ನಾನು, ಸಂಘ ಸರ್ ನೀವೆಲ್ಲ MLA MLCಗಳದಿರಲ್ರಿ, ನಾವೇಟ್ ಕೊಡ್ತೀವಿ ಅಂದೆ. ನಾವೇಟ್ ಕೊಡ್ತೀವಿ, 5 ಕೊಡ್ಬೋದು, 10 ಕೊಡ್ಬೋದು.
ನೀವು ಖರ್ಚು ಮಾಡಿದ್ದು 2 ಕೋಟಿ ದಾಟಿ ಖರ್ಚು ಮಾಡಿ, ಸರ್ಕಾರದಿಂದ ತಂದಾರೆ. ನೋಡ್ರಿ, ಅವರಲ್ಲಿ ಯಾವ ರೀತಿಯ ಒಂದು ಕಲೆ, ಯಾವ ರೀತಿಯ ಒಂದು ಜಾಣ್ಮೆ, ಯಾರ್ಯಾರನ್ನ ಭೇಟಿ ಆಗ್ಬೇಕು, ಹೆಂಗ್ ಭೇಟಿ ಆಗ್ಬೇಕು, ಅವ್ರನ್ನ ಯಾವ ರೀತಿ ಮನವೊಲಿಸ್ಬೇಕು. ಅದು ಯಾವುದೇ ಪಾರ್ಟಿ ಸರ್ಕಾರ ಇರಲಿ, ಆ ಪಾರ್ಟಿ ಈ ಪಾರ್ಟಿ ಅಲ್ಲ, ಒಟ್ಟು ಸಮಾಜಕ್ಕೆ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಸಮಾಜದ ಅಭಿವೃದ್ಧಿ ಆಗ್ಬೇಕು ಅನ್ನೋ ಚಿಂತನೆಯ ಮೂಲಕ ಎಲ್ಲರನ್ನೂ ಭೇಟಿಯಾಗಿ, ಎಲ್ಲ ಪಕ್ಷದ ಮುಖಂಡರನ್ನು ಭೇಟಿಯಾಗಿ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಅನುದಾನ ತಂದಾರ. ಇವತ್ತಿನ ಕಾಲದೊಳಗೆ ನಾ MLC ಆಗಿ ಹೇಳಾಕತ್ತೀನಿ, ಸರ್ಕಾರದಿಂದ ಇವತ್ತ ಅನುದಾನ ತರೋದು ಬಹಳ ಕಷ್ಟ, ಬಹಳ ಕಷ್ಟ. MLA ಆಗಿ ನಮಗೆ ತರಕ್ಕಾಗಂಗಿಲ್ಲ. ಆದರೆ ಆ ಕೆಲಸವನ್ನ ಇವತ್ತು ಸ್ನೇಹಿತರಾಗಿರ್ತಕ್ಕಂಥ RD ಕಡ್ಲಿಕೊಪ್ಪ ಅವರು ಮಾಡ್ಯಾರ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರೇನು ಶ್ರಮ ಪಟ್ಟಿದ್ದಾರೆ, ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲಕ್ಕೂ ಮಿಗಿಲಾಗಿ ಅವರೊಬ್ರು ಸ್ನೇಹಿತರು, ಬಹಳ ಜನ ಅವರು ಬಳಗದ, ಅವರೊಬ್ರು ಸ್ನೇಹಜೀವಿ, ಎಲ್ಲ ಸಮಾಜದ ಜೊತೆಗೆ ಅವ್ರದ್ದು ಒಡನಾಟ ಅದ. ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಎಲ್ಲರಿಗೆ ಗೌರವ ಕೊಟ್ಕೊಂಡು ಪ್ರೀತಿಯಿಂದ ಅವ್ರು ಮಾತಾಡ್ತಾರೆ. ಒಳ್ಳೆ ಸಂಬಂಧ ಇಟ್ಕೊಂಡಾರ. ಬರೀ ನಿಮ್ಮ ಸಮಾಜ ಒಂದ ಅಲ್ಲ, ನಾ ಹೆಮ್ಮೆ ಅಂತ ಹೇಳ್ತೇನೆ. ನಾನು ವಿಶ್ವಕರ್ಮ ಸಮಾಜದ ಬಾಂಧವ್ರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಸಾಮಾನ್ಯ. ಅದು ನಿಮ್ಮ ಸಮಾಜ ಅಲ್ಲಾರ್ದನ ಬೇರೆ ಎಲ್ಲ ಸಮಾಜದ ಯಾರ್ಯಾರು ಮುಖಂಡರದಾರ, ಪ್ರಮುಖರದಾರ, ಅವರೆಲ್ಲರ ಜೊತೆಗೆ ಬಹಳಷ್ಟು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ನಾ ಈಗಾಗಲೇ ಹೇಳಿದ ಹಾಗೆ ಎಲ್ಲರಿಗೂ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ ಅವರ ನಡತೆಯಿಂದ. ಇದ್ರ ಜೊತೆ ಕಡ್ಲಿಕಪ್ಪ ಅವರು ನೀವು ನೋಡಿದ ಹಾಗೆ ಒಬ್ಬ ಕ್ರಿಯಾಶೀಲದಂಥ ವ್ಯಕ್ತಿ. ಮತ್ತು ಯಾವುದೇ ಕೆಲಸ ಹಿಡಿದ್ರಂದ್ರೆ ಅವ್ರ ವಿಶೇಷ ಗುಣ ನಾನು ನೋಡಿದ್ದಂದ್ರೆ, ಅವ್ರ ವಿಶೇಷ ಗುಣ ಏನಪ್ಪ ಅಂದ್ರೆ, ಯಾವ ಕೆಲಸ ಹಿಡಿತಾರ ಅದು ಎಷ್ಟೋ ಕಷ್ಟ ಇರಲಿ, ಆ ಹಿಡಿದ ಕೆಲಸ ಬಿಡುದಿಲ್ಲ. ಅವರು ಮಲದಂಕ ಛಲ್ ಅಂತೀರಿ, ಜನ ಅಂತೀವಿ, ಹಿಡಿದ ಕೆಲಸ ಬಿಡುದಿಲ್ಲ, ಅಷ್ಟು ಗಟ್ಟಿಯಾಗಿ ಅವ್ರು ಕೆಲಸ ಮಾಡ್ತಾರ. ಛಲ ಹಿಡಿದು ಕೆಲಸ ಮಾಡ್ತಕ್ಕಂಥ ಸ್ವಭಾವ ಅವರಲ್ಲಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ನೋಡಿ ಇವತ್ತು 65 ವರ್ಷ ತುಂಬಿದಂಥ ಹಿನ್ನೆಲೆಯೊಳಗ ಅವರಿಗೆ ಎಲ್ಲ ಸ್ನೇಹಿತರ ಒಳಗ ಕಲೋದ್ಯಮಿ ಅಂತ ಪುಸ್ತಕ ಅವರಿಗೆ ಬಿರುದನ್ನು ಕೊಟ್ಟಾರ. ಇದು ಬಿರುದು ಒಂದು ರೀತಿಯಿಂದ ಒಳ್ಳೆಯ ಪುಸ್ತಕ. ಇವತ್ತು ಚೆನ್ನಾಗಿ ಬಂದದ. ಅವ್ರೇನು ಜೀವನದೊಳಗೆ ಹ್ಯಾಂಗ ಹುಟ್ಟಿದ, ಹ್ಯಾಂಗೆ ಬೆಳೆದ್ರು, ವಿದ್ಯಾಭ್ಯಾಸದಲ್ಲಿ ಮಾಡಿದ್ರು, ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಭಾಳ ಉತ್ತಮವಾದಂಥ ಅವ್ರ ಅಭಿನಂದನೆ ಗ್ರಂಥ ಇವತ್ತು ಹೊರಗೆ ಬಂದದ. ಈ ಅಭಿನಂದನಾ ಗ್ರಂಥದ ಗೌರವಾನ್ವಿತ ಸಂಪಾದಕರಾಗಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರ ಡಾಕ್ಟರ್ GV ಪಾಟೀಲ್ರಿಗೆ, ಸಿದ್ದು ಯಾಪಲ್ಪರಿ ಅವರಿಗೆ, ಈರಣ್ಣ ಅವರಿಗೆ, ವಿಶ್ವನಾಥ್ ಕಮ್ಮಾರ್ ಅವರಿಗೆ ಒಳ್ಳೆ ಅವರ ಅಭಿನಂದನಾ ಗ್ರಂಥ ಅವರು ರಚನೆ ಮಾಡಿದ್ದಾರೆ. ಹೀಗಾಗಿ ಆ ಸಂಪಾದಕ ಮಂಡಳಿಗೆ ಮತ್ತು ಈ ಲೇಖನ ಕಳಿಸಿದಂಥ ಎಲ್ಲ ಅವರ ಸ್ನೇಹಿತರ ಬಳಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೋಡಿ, ಅವ್ರದ್ದು ಅಭಿನಂದನಾ ಗ್ರಂಥ ಮುಖ್ಯ ಅಲ್ಲ, ನೋಡಿ ಅವರೆಷ್ಟು ಸಮಾಜದ ಬಗ್ಗೆ ಕಳಕಳಿ ಅದ. ನಂದಂಗರ ಪುಸ್ತಕ ಬಂದಿರ್ತದ, ಯಾಕೆ ಅಭಿನಂದನಾ ಸಮಿತಿಯವ್ರು ಮಾಡ್ತಾರ. ಅದು ಒಂದಾದ್ರೂ ಚಲೋ ಅಲ್ಲ ಅಂತ ತಿಳ್ಕೊಂಡು ವಿಶ್ವಕರ್ಮ ಸಾಹಿತ್ಯ ಸಂಪದ ಅಂತ ತಿಳ್ಕೊಂಡು, ಇದು ಬಹಳ ಖುಷಿ ತರ್ತಕ್ಕಂಥ ಸಂಗತಿ. ಸಮಾಜಕ್ಕೆ ಇದು ದೊಡ್ಡ ಕೊಡುಗೆ. ಸಮಾಜದ ಸಾಹಿತ್ಯದ ಬಗ್ಗೆ ದೊಡ್ಡ ಪುಸ್ತಕವನ್ನು ಕೂಡ ಅವ್ರು ಬಿಡುಗಡೆ ಮಾಡ್ಯಾರ. ಸೊ ಹೀಗಾಗಿ ಇದರ ಸಂಪಾದಕರಾಗಿರ್ತಕ್ಕಂಥ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ KP ಈರಣ್ಣ ಅವರು ಇದನ್ನ ಸಂಪಾದನೆ ಮಾಡಿದ್ದಾರೆ. ಅವರಿಗೆ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ಜನ ಅವ್ರ ಬಗ್ಗೆ ಮಾತಾಡೋರು ಇದ್ದಾರೆ. ಹೀಗಾಗಿ ನನ್ನ ಮಾತುಗಳನ್ನು ಇನ್ನು ಹೆಚ್ಚು ಬೆಳೆಸಲಾರ್ದ ನಾನು ಇನ್ನೂ ಹೇಳಬೇಕಾದದ್ದು ಏನಪ್ಪ ಅಂದ್ರೆ, RD ಕಡ್ಲಿಕೊಪ್ಪ ಅವ್ರಿಗೆ ಭಾಳಷ್ಟು ಕನಸುಗಳನ್ನು ಅವ್ರು ಹೊಂದಿದ್ದಾರೆ. ಇದು ಕಟ್ಟಡ ಪೂರ್ತಿ ಆಗ್ಬೇಕು. ಕಟ್ಟಡ ಪೂರ್ತಿ ಆದ್ಮ್ಯಾಗ ಅವ್ರೇನು ಇಚ್ಛಾ ಪಟ್ಟಾರ ಎಲ್ಲ ಸಂಸ್ಥೆಗಳು ಇಲ್ಲಿ ಪ್ರಾರಂಭ ಆಗಬೇಕು. ಹಾಗಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀನಿ. ಈಗಿನ 65 ವರ್ಷ ಅವ್ರಿಗೆ ಆಗಿದೆ, ಅವ್ರು 100 ವರ್ಷಕ್ಕೂ ಹೆಚ್ಚು ಬಾಳ್ಬೇಕು. ಯಾಕಂತಂದ್ರೆ ಸಂಸ್ಕೃತಕ್ಕೆ ಒಂದು ಮಾತು ಹೇಳ್ತಾರೆ, ಸುಖಂ ಜಿಯೇ ಶತಂ ಜಿಯೇ. ಅವ್ರು ಸುಖವಾಗಿ ಬಾಳ್ಬೇಕು, 100 ವರ್ಷಕ್ಕೂ ಹೆಚ್ಚು ಬಾಳ್ಬೇಕು. ಅವ್ರ ಸಮಾಜದ ಬಗ್ಗೆ ಏನೇನು ಕನಸುಗಳನ್ನ ಇಟ್ಟಾರ ಅವೆಲ್ಲ ಕನಸುಗಳು ಅವೆಲ್ಲ ಏನಪ್ಪ ಅಂತಂದ್ರೆ ಅವ್ರ ನನಸಾಗ್ಲಿ, ಕನಸುಗಳ ನನಸಾಗ್ಲಿ ಅಂತಿಕೊಂಡು ಆ ದೇಶ ಒಳಗ ದೇವರು ಅವರಿಗೆಲ್ಲ ಶಕ್ತಿಯನ್ನು ಕೊಡ್ಲಿ ಅಂತಿಕೊಂಡು ಈ ಸಂದರ್ಭ
ಪ್ರಾರ್ಥಿಸಿ ನನಗೂ ಕೂಡ ಈ ಸಮಾರಂಭದೊಳಗೆ ಭಾಗವಹಿಸಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಈ ಅಭಿನಂದನಾ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೆ, ಸಮಾಜದ ಬಾಂಧವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸಿ ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ. ನಾನು ಈ ಸಾಮಾಜಿಕ ವ್ಯವಸ್ಥೆನ ನೋಡ್ತಾ ಇದ್ದೀನಿ. ಸಾಮಾಜಿಕ ವ್ಯವಸ್ಥೆ ಒಳಗೆ ಏನು ಕಾಣ್ತೀವಿ ಅಂದ್ರೆ, ನಾವು ಯಾರೋ ಒಬ್ಬ ವ್ಯಕ್ತಿ ಬೆಳಿತಾನಂದ್ರೆ ಏನು ಮಾಡ್ತಾರ, ಯಾರೋ ಒಬ್ಬರು ವ್ಯಕ್ತಿ ಬೆಳಿತಾನಂದ್ರ ನೋಡಿ ಸಂತೋಷ ಪಡಂಗಿಲ್ಲ. ಅವ್ನು ಹೆಂಗನ ಮಾಡಿ ತಳಗ್ ಜಗ್ಗಬೇಕಲ್ಲ, ಕಾಲ್ ಜಗ್ಗಾರ ಭಾಳ ಜನ ಅದಾರ. ಆದ್ರೆ ನಿಮ್ಮ ಸಮಾಜದೊಳಗೆ ಈ ರೀತಿ ಇಲ್ಲಲ್ಲ, ಅದು ಭಾಳ ನನಗೆ ಸಂತೋಷ. ಕಡ್ಲಿಕೊಪ್ಪ ಅವರು ಮಾಡ್ಲಿಕ್ಕತ್ತಾರಂದ್ರೆ ನೀವೆಲ್ಲರೂ ಬೆನ್ ತಟ್ಲಿಕ್ಕತ್ತೀರಿ. ಬೆನ್ ತಟ್ಟಿ ಇನ್ನೂ ಕೆಲಸ ಮಾಡಂತ ಹೇಳಿರಿ, ಅದು ಬಹಳ ಮುಖ್ಯ. ಅಂದಾಗ ಸಮಾಜ ಬೆಳಿತೈತೆ, ಸಂಘ ಬೆಳಿತೈತೆ, ಸಂಘಟನೆ ಮೂಲಕ ಒಳ್ಳೆ ಕೆಲಸ ಆಗ್ತದವು. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಹಿರಿಯರು ಕೂಡ, ಯಾಕಂದ್ರೆ ಭಾಳ ಜನ ಹಿರಿಯರು ಇಲ್ಲಿದ್ದಾರೆ. ಹೊಳೆಹಾಲೂರಿನಿಂದ ನಮ್ಮ ಬಡಿಗೇರ್ ಸರ್ ಬಂದಾರ, ಪತ್ತಾರ್ ಸರ್ ಬಂದಾರ, ಬೇರೆ ಬೇರೆ ಸಿರ್ಸಂಗಿಲಿಂದ ಬಂದಾರ. ಸಮಾಜದೊಳಗೆ ಕಡ್ಲಿಕೊಪ್ಪವ್ರಕಿನ್ನ ದೊಡ್ಡವ್ರು ಭಾಳ ಅದೇರಿ. ಆದರೂ ಕೂಡ ನಿಮ್ಮ ಸಮಾಜದ ಒಬ್ಬ ವ್ಯಕ್ತಿ ಗದಗ ಬೆಟಗೇರೊಳಗೆ ಇದ್ದುಕೊಂಡು, ಈ ಜಿಲ್ಲಾ ಕೇಂದ್ರದೊಳಗೆ ಇದ್ದುಕೊಂಡು ಒಳ್ಳೆ ಕೆಲಸ ಮಾಡಕತ್ತೇನಲ್ಲಪ್ಪ, ನಾವ್ಯಾರಲ್ಲ ಅವ ಬೇರಲ್ಲ, ಅವು ಪ್ರೋತ್ಸಾಹ ಕೊಡ್ಬೇಕಂತ ತಿಳ್ಕೊಂಡು ಎಲ್ಲ ರೀತಿಯ ನೀವು ಪ್ರೋತ್ಸಾಹ ಕೊಡ್ತೀರಿ. ಈ ಒಂದು ಒಳ್ಳೆಯ ಗುಣಕ್ಕೆ ನಿಮ್ಮ ಈ ಸಮಾಜದ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ ನಾನು ಮತ್ತೊಮ್ಮೆ ವಂದಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ. ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಇದೀಗ ತಾನೇ ತೆರಳಿದ ಪೂಜ್ಯ ಡಾಕ್ಟರ್ ತೋಂಟದಾರ್ಯ ಮಹಾಸ್ವಾಮಿಗಳವರನ್ನು ಸ್ಮರಿಸಿ, ಇವತ್ತಿನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಬಾಗಲಕೋಟೆಯ ಪೂಜ್ಯರಾಗಿರ್ತಕ್ಕಂಥ ಮಳೆರಾಜೇಂದ್ರ ಮಹಾಸ್ವಾಮಿಗಳ ಮತ್ತು ಶಹಾಪುರದ ಪೂಜ್ಯರಾದ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಇವತ್ತಿನ ದಿವಸ ನಮ್ಮ ಈ ವಿಶ್ವಕರ್ಮ ಸಾಹಿತ್ಯ ಸಂಪದ ಎನ್ನುವ ಅಪರೂಪದ ಗ್ರಂಥವನ್ನು, ಈ ಸಮಾಜವನ್ನು ಕುರಿತು ರಚಿತವಾಗಿರ್ತಕ್ಕಂಥ ಈ ಅಪರೂಪದ ಗ್ರಂಥವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನಮ್ಮ ಭಾಗದ ಜನಪ್ರಿಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ SV ಸಂಕನೂರ್ ಸರ್ ಅವರೇ, ಹಾಗೂ ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು ನಮ್ಮ ಏನೈತಿ ಅಂದ್ರೆ ರಾಜಗೋಪಾಲ್ ಕಡ್ಲಿಕೊಪ್ಪ ಸರ್ ಅವರೇ ಮತ್ತು ಅವರ ಧರ್ಮಪತ್ನಿಯವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಹೋದರ ಸಹೋದರಿಯರೇ, ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಮತ್ತು ನಮ್ಮ ಕಡ್ಲಿಕೊಪ್ಪ ಸರ್ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಮತ್ತು ಅಭಿಮಾನವನ್ನು ಹೊಂದಿರತಕ್ಕಂಥ ನಮ್ಮ ಸಂಕನೂರ್ ಸರ್ ಅವರು ಮಾತನಾಡಿದ್ದಾರೆ. ಆಮೇಲೆ ಕಡ್ಲಿಕೊಪ್ಪ ಸರ್ ಅವ್ರನ್ನ ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು, ಅಭಿನಂದನಾ ಗ್ರಂಥವನ್ನು ಅವ್ರ ಬಗ್ಗೆ ಪ್ರಕಟ ಮಾಡುವುದರ ಮೂಲಕ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಡಾಕ್ಟರ್ JB ಪಾಟೀಲರು ಹಾಗೂ ಯಾಪಲ್ ಪರ್ವೇರು ಹಾಗೂ ಕಮ್ಮಾರ್ ಸರ್ ಅವರು ಆ ಕಾರ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಸರ್ ಬಗ್ಗೆ ನನಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಅಭಿಮಾನ. ಯಾಕಂದ್ರೆ ವಿಜಯ ಕಲಾಮಂದಿರ ಅಲ್ಲೇ ತೋಂಟದಾರ್ಯ ಮಠದ ಪಕ್ಕದಲ್ಲಿ ಆ ವಿಜಯ ಕಲಾಮಂದಿರ ನಮ್ಮ ಅಕ್ಕಿ ಸಾರು TP ಅಕ್ಕಿಯವರು ಇದ್ದಾಗ ಆ ವಿಜಯ ಕಲಾಮಂದಿರವನ್ನು ನಾನು ನೋಡ್ತಾ ಬಂದಿದ್ದೀನಿ ಅಂತಕ್ಕಂಥದ್ದು. ಅದು ಕೂಡ ತೋಂಟದಾರ್ಯ ಮಠದ ಪರಿಸರದಲ್ಲಿ ಬೆಳೆದು ಬಂದಿರತಕ್ಕಂಥ ಸಂಸ್ಥೆ. ಆ ವಿಜಯ ಕಲಾಮಂದಿರದಲ್ಲಿ ನಮ್ಮ ಅತನಿಯ MA ಚೆಟ್ಟಿಯವರು, ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಕಲಾವಿದರು MA ಚೆಟ್ಟಿಯವರು, ಅವ್ರನ್ನ ನೋಡಿದ್ದೀನಿ. ಆಮೇಲೆ TP ಅಕ್ಕಿ ಅವ್ರನ್ನ ನೋಡಿದ್ದೀನಿ. ಆನಂತರ CS ಪಾಟೀಲ್ ಸರ್ನ ನೋಡಿದ್ದೀವಿ. ಆಮೇಲೆ ಇನ್ನೂ ಅನೇಕ ಜನ ಕಲಾವಿದರನ್ನು ಕೂಡ ಅಲ್ಲಿ ರೂಪುಗೊಂಡಿರ್ತಕ್ಕಂಥದ್ದು ಮತ್ತು ಈ ನಾಡಿನ ಕಲಾಕ್ಷೇತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ ಅಂತಕ್ಕಂಥದ್ದು. ಅದೇ ದಾರಿಯಲ್ಲಿ ನಮ್ಮ ಕಡ್ಲಿಕೊಪ್ಪ ಸರ್ ಕೂಡ ಅಲ್ಲಿನ ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ನಿವೃತ್ತಿಯಾಗಿದ್ದಾರೆ. ಅವ್ರ ಹೆಸರು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ರಾಜಗೋಪಾಲ ಕಡ್ಲಿಕೊಪ್ಪ. ಬಹುತೇಕ ವಿಶ್ವಕರ್ಮ ಸಮಾಜದಲ್ಲಿ ಅವರು ಈಗ
ಇವನ್ನೆಲ್ಲ ಸಾಧನೆಯನ್ನು ಮಾಡಿದ್ದು ನೋಡಿದ್ರೆ ರಾಜರಾಗಿದ್ದಾರೆ, ಅವರು ರಾಜಗೋಪಾಲರಾಗಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಅವ್ರ ಧರ್ಮ ಪತ್ನಿಯವರ ಹೆಸರು ಕೂಡ ಲಕ್ಷ್ಮೀಬಾಯಿಯವರ. ನಮ್ಮ ಕಡ್ಲಿಕೊಪ್ಪ ಸರ್ ಸಾಧನೆಯಿಂದ ಅವರು ಕೂಡ ಇವತ್ತು ಏನೈತಿ ಅಂತಂದ್ರೆ ನಮ್ಮ ವಿಶಾಲರು ಕೂಡ ಹೆಸರು ಎಷ್ಟು ಚಂದಾಗಿಟ್ಟಾರೆ ನೋಡ್ರಿ. ವಿಶಾಲ ಸಮುದ್ರ ಅಂದ್ರೆ ಬಾವಿ ಕೆರೆ ಹೆಸರಿಟ್ಟಿಲ್ಲ, ಸಮುದ್ರ ಹೇಗೆ ವಿಶಾಲ ಇರ್ತೈತಿ ಹಂಗೆ ವಿಶಾಲವಾಗಿರ್ತಕ್ಕಂಥ ವಿಶಾಲವನ್ನು ಈ ಧರ್ಮ ಪತ್ನಿಯವರು ರೂಪಿಸಿದಾರ ಅಂತಕ್ಕಂಥದ್ದು. ಭಾಳ ನಮ್ಮ ಕಡ್ಲಿಕೊಪ್ಪ ಸರ್ ಕೇವಲ ಈ ಕಲಾಕ್ಷೇತ್ರದಲ್ಲಿ ಅಷ್ಟೇ ಕೆಲಸ ಮಾಡಿಲ್ಲ, ಅವರು ಈ ಉದ್ಯಮದಲ್ಲಿ ವ್ಯಾಪಾರಿಗಳಾಗಿ ಕಬ್ಬಿಣ ಮತ್ತು ಉಕ್ಕಿನ ಸಿಮೆಂಟಿನ ವ್ಯಾಪಾರಿಗಳಾಗಿ ಗದಗಿನಲ್ಲಿ ಒಳ್ಳೆಯ ವರ್ತಕರು ಅನಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಸಾಮಾನ್ಯ ಅಲ್ಲ, ಗದಗ ಜಿಲ್ಲಾ ವಿಶ್ವಕರ್ಮ ಸಮಾಜದ ನೌಕರರ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಪತ್ತಿನ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಈ ಸಣ್ಣ ಸಮಾಜಗಳಿದ್ರೂ ಕೂಡ ಆ ಸಮಾಜದ ಹೆಸರಲ್ಲೇ ಒಂದು ಪ್ರತ್ಯೇಕ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ಮಾಡಿ ಆ ಮೂಲಕ ಸಣ್ಣ ಸಣ್ಣ ಸಂಘಟಕರಿಗೆ ಆಮೇಲೆ ವ್ಯಾಪಾರೋದ್ಯಮಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಸಣ್ಣ ಕೆಲಸ ಅಲ್ಲ ಅದು. ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಸಮಾಜದವರ ಬೆಂಬಲವನ್ನು ತೆಗೆದುಕೊಂಡು ಅದರ ರೂವಾರಿಗಳಾಗಿ ನಮ್ಮ ಕಡ್ಲಿಕೊಪ್ಪ ಸರ್ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಅವರು ಬಂದಾಗ ನೋಡಿದೆ ನಾನು ಹಿಂದಿನ ಕಾರ್ಯಕ್ರಮದಾಗ ಒಂದು 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಕಲ್ಯಾಣ ಮಂಟಪದಲ್ಲಿ. ಅವರು ನಮ್ಮ ಗದಗ ಜಿಲ್ಲಾದಲ್ಲಿ ಜಾತಿ ಗಣತಿಯನ್ನು ಕೂಡ ಮಾಡಿದಾರ ಅಂತಕ್ಕಂಥದ್ದು. ಅಕಸ್ಮಾತ್ ಇವ್ರ ಗತೆ ಎಲ್ಲ ಸಮಾಜದವರು ಮಾಡಿದ್ರ ಇವತ್ತು ಕರ್ನಾಟಕದಲ್ಲಿ ಆ ಸಂಘರ್ಷಣ ಜಾತಿ ಗಣತಿ ಸಂಘರ್ಷಣ ಇರ್ತಿರ್ಲಿಲ್ಲ ಅಂತ ನನಗನ್ನಿಸ್ತದ ಅಂತಕ್ಕಂಥದ್ದು. ಭಾಳ ಗದಗ ಜಿಲ್ಲಾದಲ್ಲಿ ಅವ್ರಿಗೆಷ್ಟು ದೂರದೃಷ್ಟಿ ನೋಡ್ರಿ. ಈ ಕಂಪ್ಯೂಟರ್ಗಳೆಲ್ಲ ಬಂದ ನಂತರ ಪ್ರತಿಯೊಂದು ಹಳ್ಳಿಗೆ ಕಳಿಸಿ ತಮ್ಮ ತಮ್ಮ ಜನಾಂಗದವರು ಯಾವ ಊರಿನಲ್ಲಿ ಎಷ್ಟು ಸಂಖ್ಯೆ ಒಳಗದಾರ, ಈ ಜಿಲ್ಲೆಯೊಳಗೆ ಇಡೀ ರಾಜ್ಯದ ಮಾಡಕ್ಕೆ ಹೋಗಿಲ್ಲ ಅವರು, ಈ ಜಿಲ್ಲಾದೊಳಗೆ ಎಷ್ಟು ಜನಸಂಖ್ಯೆ ಐತಪ್ಪ ನಮ್ಮದು ಆಮೇಲೆ ಅಂತ ಹೇಳಿ ತಿಳ್ಕೊಂಡು ಅವ್ರು ಒಂದು ಕಡೆ ಈ ಕಲ್ಯಾಣ ಮಂಟಪದಲ್ಲಿ ಕೂಡಿಸ್ಲಿಕ್ಕೆ ಆಮೇಲೆ ಚರ್ಚೆ ಮಾಡಲಿಕ್ಕೆ ಸಮಾಜದ ಬಗ್ಗೆ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ಕೆಲಸವನ್ನು ನಮ್ಮ ಏನೈತಿ ಅಂತಂದ್ರೆ ಕಡ್ಲಿಕೊಪ್ಪ ಸರ್ ಮಾಡಿದ್ದಾರೆ. ನಾನು ಅವ್ರನ್ನ ಭಾಳ ವರ್ಷದಿಂದ ನೋಡ್ಕೊತ ಬಂದಿದ್ದೀನಿ. ಈಸ್ ದ ಮೋಸ್ಟ್ ಸಿವಿಲೈಸ್ಡ್ ಪರ್ಸನ್. ಭಾಳ ಒಬ್ಬ ಸುಸಂಸ್ಕೃತ ವ್ಯಕ್ತಿ, ಒಬ್ಬರು ಅತ್ಯುತ್ತಮ ಶಿಕ್ಷಕ, ಉತ್ತಮ ಪ್ರಾಚಾರ್ಯರು ಹೇಗಿರಬೇಕು ಅಂತಂದ್ರೆ ನಮ್ಮ ಕಡ್ಲಿಕೊಪ್ಪ ಸರ್ ಇದ್ದಂತಾಗ ಇರಬೇಕು ಅಂತಕ್ಕಂಥದ್ದು. ಆಮೇಲೆ ಅವರು ಇದ್ರ ಕೂಡ ಏನೈತಿ ಅಂತ ನಮ್ಮ ಸಂಕನೂರು ಸರ್ ಹೇಳಿದ್ರಲ್ಲ, ವಿಶ್ವಕರ್ಮ ಸಾಹಿತ್ಯ ಸಂಪದ ಗ್ರಂಥವನ್ನು ಕೂಡ ನಮ್ಮ KP ಹಿರಣ್ಣ ಸರ್ ಕಡೆಯಿಂದ ಸಂಪಾದನೆ ಮಾಡಿ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಭಾಳ ವಿಶ್ವಕರ್ಮ ಸಮಾಜ ಭಾಳ ಅದ್ರ ಕೊಡುಗೆ ವಿಶೇಷವಾಗಿದೆ ಅಂತಕ್ಕಂಥದ್ದು. ಇವರು ಕೂಡ ಯಾರೂ ಅಲ್ಲ, ಲಿಂಗಾಯತ ಸಮಾಜದ ಒಂದು ಭಾಗ ಇವರು. ವಿಶ್ವಕರ್ಮ ಸಮಾಜದವರು ಲಿಂಗಾಯತ ಸಮಾಜದ 108 ಜಾತಿಗಳು ಕೂಡಿಕೊಂಡು ಲಿಂಗಾಯತ ಸಮಾಜ ಆಗಿದ್ದು. ಏನೈತಿ ಅಂತಂದ್ರೆ ನೀವು ಈ ಪುಸ್ತಕ ನೋಡಿಬಿಟ್ರೆ ಗೊತ್ತಾಗಿಬಿಡ್ತದ ಯಾವ ರೀತಿ ನಾವು ವಿಶ್ವಕರ್ಮ ಜನಾಂಗದವರು ಲಿಂಗಾಯತ ಸಮಾಜದ ಭಾಗ ಆಗಿದ್ವಿ, ಲಿಂಗಾಯತರಾಗಿದ್ವಿ ಅನ್ನೋದು ಈ ಇತಿಹಾಸ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಯಾಕಂದ್ರೆ ಬಸವಣ್ಣವರ ಕಾಲದಲ್ಲಿ ಬಸವ ಕಲ್ಯಾಣದಲ್ಲಿ ಏನು 770 ಜನ ಏನು ಅಮರಗಣಗಳು ಇದ್ದರು, ಏನು ನಾವು ಇವತ್ತು MP ಅಂತ ಕರಿತೀವಲ್ಲ, ಅದಕ್ಕೆ 770 ಜನ ಇದ್ದರು. ಅಲ್ಲಮ್ಮ ಪ್ರಭುದೇವರು ಸ್ಪೀಕರ್ ಆಗಿದ್ದರು ಅದಕ್ಕೆ. ಆಮೇಲೆ ಆ 770 ಮಂದಿಯೊಳಗೆ ಶರಣರಾಗಿರ್ತಕ್ಕಂಥ ಈ ವಿಶ್ವಕರ್ಮ ಸಮಾಜದಿಂದ ಬಂದಿರತಕ್ಕಂಥ ಶರಣರಾಗಿರ್ತಕ್ಕಂಥ ಹಾವಿನಾಳ ಕಲ್ಲಯ್ಯನವರು ಕೂಡ ಒಬ್ಬರು ಆ 770 ಮಂದಿಯೊಳಗೆ. ಅವರು ಸಾಕಷ್ಟು ವಚನಗಳನ್ನು ಬರೆದಾರ. ಆದ್ರೆ ನಮಗೆ ಸಿಕ್ಕದ್ದು 100 ವಚನಗಳು ಸಿಕ್ಕವು. ಹಾವಿನಾಳ ಕಲ್ಲಯ್ಯನವರು ಸರ್ಕಾರ ಅವನ ಮುದ್ರಣೆ ಮಾಡೈತಿ ಅಂತಕ್ಕಂಥದ್ದು. ಅದೇ ರೀತಿ ಬಾಚಿ ಕಾಯಕದ ಬಸವಯ್ಯನವರು ಕೂಡ ಅವರು ಕೂಡ ಅನೇಕ ವಚನಗಳನ್ನು ಬರೆದಿದ್ದಾರೆ. ಅವ್ರ ವಚನಗಳು ಕೂಡ ಸಿಕ್ಕಿದವು ಅಂತಕ್ಕಂಥದ್ದು. ಅವರು ಕೂಡ ಇದ ಜನಾಂಗದವರ, ವಿಶ್ವಕರ್ಮ ಜನಾಂಗದವರು. ಅವರ ಧರ್ಮಪತ್ನಿ ಕಾಳವೆ, ಶರಣೆ ಕಾಳವೆಯವರು ಕೂಡ ನಮ್ಮ ಬಾಚಿ ಕಾಯಕದ ಬಸವಯ್ಯನವರ ಧರ್ಮಪತ್ನಿ ಇರ್ತಕ್ಕಂಥದ್ದು. ಅವರು ಕೂಡ ವಿಶ್ವಕರ್ಮ ಸಮಾಜದವರು. ಆಮೇಲೆ ಕಮ್ಮಾರ ಕಲ್ಲಯ್ಯನವರು, ಅವರು ಕೂಡ ಒಬ್ಬ ಶರಣರು.
ಅವರು ಕೂಡ ವಚನಕಾರರು. ಅವರು ಕೂಡ 770 ಮಂದಿ ಅಮರಗಣಗಳಲ್ಲಿ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದು. ಆಮೇಲೆ ನೀವು ಲಿಂಗಸ್ಗೂರಿನಿಂದ ಅಲ್ಲಿ ಸುರಪುರಕ ಶಹಾಪುರಕ ಕಲಬುರಗಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಏನೈತಿ ಅಂತಂದ್ರೆ ತಿಂತನೆ ಬರ್ತೈತಿ. ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ತಿಂತನಿ. ಮೌನಪ್ಪಯ್ಯನವರು ಕೂಡ ಇದೇ ಜನಾಂಗದಿಂದ ಬಂದಿರತಕ್ಕಂಥ ದೊಡ್ಡ ಶರಣರು ಅಂತಕ್ಕಂಥದ್ದು. ಅವರ ವಚನಾಂಕಿತ ಯಾವುದಪ್ಪ ಅಂತಂದ್ರೆ ಯಾವ ರೀತಿ ಬಸವಣ್ಣನವರು ಕೂಡಲ ಸಂಗಮನನ್ನು ಸ್ಮರಿಸಿಕೊಂಡು ವಚನಗಳನ್ನ ರಚನೆಯನ್ನು ಮಾಡಿದಾರ, ಅದೇ ರೀತಿ ನಮ್ಮ ತಿಂತನಿ ಮೌನಪ್ಪಯ್ಯ ಶರಣರು ಕೂಡ ಬಸವಣ್ಣನವರ ಹೆಸರನ್ನು ಇಟ್ಕೊಂಡು ವಚನಾಂಕಿತವನ್ನು ಇಟ್ಕೊಂಡು ಅನೇಕ ವಚನಗಳನ್ನು ರಚನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಅದೇ ರೀತಿ ನಮ್ಮ ಎಷ್ಟು ಜನರು ಹೊಕ್ಕರ ಗದಿನಿಗಿದ್ದ ನಮ್ಮ ಶಹಾಪುರ ಪೇಟೆಯಿಂದ ಅನೇಕ ಭಾಗಗಳಿಂದ ಮಹಾರಾಷ್ಟ್ರಕ್ಕೆ ಗುಡ್ಡಾಪುರದ ದಾನಮ್ಮನ ದರ್ಶನವನ್ನು ಪಡಲಿಕ್ಕೆ, ಗುಡ್ಡಾಪುರದ ದಾನಮ್ಮನು ಕೂಡ ಇದೇ ಸಮಾಜದಿಂದ ಬಂದಿರತಕ್ಕಂಥ ಶರಣೆ ಅಂತಕ್ಕಂಥದ್ದು. ಅವರು ಕೂಡ ಬಸವಣ್ಣನವರ ಅನುಯಾಯಿಗಳು. ಆ ಕಾಲದಲ್ಲಿ ಇದ್ದಿರ್ತಕ್ಕಂಥ ಮಹಾಶರಣೆ ಗುಡ್ಡಾಪುರದ ದಾನಮ್ಮನವರು ಅಂತಕ್ಕಂಥದ್ದು. ಆಮೇಲೆ ನಂತರ ಆಗಿ ಹೋಗಿರ್ತಕ್ಕಂಥ ನೀವೇನೈತಿ ಅಂತಂದ್ರೆ ಸಂತರ ಬಗ್ಗೆ ಕೇಳ್ತೀರಿ, ಸಂತ ತುಕಾರಾಮರು ಹಾಗೆ ಅಂಥೇಳಿ. ಅದೇ ರೀತಿ ಸಂತ ತುಕಾರಾಮರಾಗಿರ್ಬೋದು, ಸಂತ ನರಹರಿ ಆಗಿರ್ಬೋದು, ಮಹಾರಾಷ್ಟ್ರದವರು ಅವರು ಕೂಡ ಇದೇ ಸಮಾಜದಿಂದ ಬಂದಿರತಕ್ಕಂಥವ್ರು, ವಿಶ್ವಕರ್ಮ ಜನಾಂಗದಿಂದ ಬಂದಿರತಕ್ಕಂಥ ಸಂತರು ಅಂತಕ್ಕಂಥದ್ದು. ಆಮೇಲೆ ನಮ್ಮ ಭಾಗದಲ್ಲಿ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಅಂತ ಕೇಳ್ತೀರಿ, ಗರಗದ ಮಡಿವಾಳಪ್ಪನವರು ಇವರೆಲ್ಲ ಕೂಡ್ಕೊಂಡಿದ್ದವ್ರ. ಶಿಶುನಾಳ ಶರೀಫ್ ಸಾಹೇಬರು, ನವಲಗುಂದ ನಾಗಲಿಂಗಪ್ಪಜ್ಜ, ಗರಗದ ಮಡಿವಾಳಪ್ಪಜ್ಜ, ಸಿದ್ದಾರೂಢರು, ಇವರೆಲ್ಲ ಮುಳುಗುಂದ ಬಾಲ್ಯದ ಮಹಾಂತ ಶಿವಗಳು, ಇವರೆಲ್ಲ ಸಮಕಾಲೀನರು. ಅವರು ಕೂಡ ಏನಿದ್ರಲ್ಲ ನಮ್ಮ ನವಲಗುಂದದ ನಾಗಲಿಂಗಪ್ಪ ಅಜ್ಜನವರು, ಅವರು ಕೂಡ ಈ ವಿಶ್ವಕರ್ಮ ಸಮಾಜದಿಂದ ಬಂದಿರತಕ್ಕಂಥ ಪುಣ್ಯ ಪುರುಷರು, ಮಹಾತ್ಮರು ಅಂತಕ್ಕಂಥದ್ದು. ಹೀಗೆ ಈ ಸಮಾಜ ಏನೈತಿ ಅಂತಾರೆ ಈ ನಾಡಿಗೆ, ಈ ರಾಷ್ಟ್ರಕ್ಕೆ ಅನೇಕ ಪುಣ್ಯ ಪುರುಷರನ್ನು, ಮಹಾತ್ಮರನ್ನು ನೀಡಿದೆ ಅಂತಕ್ಕಂಥದ್ದು. ಆಮೇಲೆ ಈ ಸಮಾಜದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಕಾಯಕ ಮತ್ತು ಸಮಾನತೆ, ದಾಸೋಹ ಅಂತಕ್ಕಂಥದ್ದು. ನಮ್ಮ ಈ ವಿಶ್ವಕರ್ಮ ಸಮಾಜದವರು ಕಾಯಕದಲ್ಲಿ ಭಾಳ ಮುಂದೆ ಅಂತಕ್ಕಂಥದ್ದು. ಯಾವುದೇ ಪ್ರತಿಯೊಂದು ಒಂದು ಗುಡಿಯೊಳಗೆ ಒಂದು ಕಲ್ಲು ಕೇಳ್ತೈತಂತ, ಏನಪ್ಪ ಎಲ್ಲರೂ ನಿನ್ನನ್ನು ನಮಸ್ಕಾರ ಮಾಡ್ತಾರಲ್ಲ ಆ ಮೂರ್ತಿ ಕೇಳತ್ತಂತ, ಕಲ್ಲು ಹಸ್ತಲಕ್ಕೆ ಹಾಕಿರ್ತಕ್ಕಂಥ ಕಲ್ಲು ಆ ಮೂರ್ತಿ ಕೇಳ್ತದಂತ. ಅಲ್ಲೋ ಎಲ್ಲರೂ ನಿನಗೆ ಕೈ ಮುಗಿತಾರ, ನಾನು ನೀನು ಕೂಡಿ ಇಬ್ರು ಒಂದ ಗುಡ್ದಾಗಿದ್ದ ಬಂದೀವಿ, ನನ್ನರ ತುಳ್ಕೊಂತ ಹೊಕ್ಕಾರ, ನಿನಗರ ಎಲ್ಲರೂ ಕೈ ಮುಗಿತಾರಲ್ಲ ಅಂತ ಆ ಕಲ್ಲು ಕೇಳತ್ತಂತ. ಆ ಮೂರ್ತಿ ಹೇಳ್ತದಂತ, ನನಗೆ ಯಾಕೆ ಕೈ ಮುಗಿತಾರಪ್ಪ ಅಂತಂದ್ರೆ ನನಗೆ 100 ಉಳಿಪೆಟ್ಟು ಬಿದ್ದವು, ಅದಕ್ಕೆ ನಾನು ಮೂರ್ತಿ ಆಗಿದ್ದೀನಿ, ನಿನಗೇನು ಬಿದ್ದೇ ಇಲ್ಲ, ನೀನು ಅದಕ್ಕೆ ನೀನು ಕೆಳಗೆ ಕಲ್ಲು ಆಗಿದ್ದಿ, ಕಡಿ ಆಗಿದ್ದಿ, ನೀನು ರೋಡಿಗೆ ನಿನಗೆ ಪೆಟ್ಟು ಬಿದ್ದಿಲ್ಲ, ಅದಕ್ಕೆ ನೀವು ಮೂರ್ತಿ ಆಗಿಲ್ಲ, ನಾ ಮೂರ್ತಿ ಆಗಿನಿ, ನನಗೆ ಕೈ ಮುಗಿತಾರ ಅಂಥೇಳಿ. ಹಂಗೆ ನಮ್ಮ ವಿಶ್ವಕರ್ಮ ಸಮಾಜದವರು ಒಂದು ಸಣ್ಣ ಜನಾಂಗದವರಾಗಿದ್ದರೂ ಕೂಡ ಅನೇಕ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು, ಹಾಗೆ ನಮ್ಮ ಸರ್ ಹೇಳಿದ್ರಲ್ಲ, ಭಾಳ ವಿಶ್ವಕರ್ಮ ಜನಾಂಗದವರು 2 ಕೋಟಿ ರೂಪಾಯಿ ಸಣ್ಣ ಸಮಾಜದವರು ಕೂಡಿಸಿ ಈ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದು ಅದು ಸಣ್ಣ ಕೆಲಸ ಅಲ್ಲ ಅಂತಕ್ಕಂಥದ್ದು. ಭಾಳ ಒಂದು ಕಾಯಕ ಜೀವಿಗಳು, ಆಮೇಲೆ ಕಾಯಕವನ್ನು ಆಶ್ರಯಿಸಿರ್ತಕ್ಕಂಥ ವ್ಯಕ್ತಿಗಳು ಅಂತಕ್ಕಂಥದ್ದು. ಆಮೇಲೆ ಈ ಸಣ್ಣ ಸಮಾಜದವರು ನಮ್ಮ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನಮ್ಮ ಗುರುಗಳು ಹೇಳ್ತಿದ್ರು, ಯಾವಾಗಲೂ ಸಮಾಜದೊಳಗೆ ನಾಡಿನೊಳಗೆ ಸಣ್ಣ ಸಮಾಜಗಳ ಸಂಘಟನೆ ಆಗ್ಬೇಕಂತ. ಒಂದು ಸಲ ಅವ್ರನ್ನ ದೊಡ್ಡ ಜನಾಂಗದವರು ಡಂಬಳದಾಗಿದ್ದ ಕರ್ಲಿಕ್ಕೆ ಬಂದಿದ್ರು. ಏನ್ರಿ ಅಜ್ಜಾರ, ಮೊನ್ನೆ ನೀವು ಶಹಾಪುರ ಪೇಟೆಗೆ ಹೋಗಿದ್ರಿ, ಆ ಬಣಗಾರ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಿದ್ರಿ, ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಯಾಕೆ ಬರೋದಲ್ರಿ ನೀವು ಅಂತೇಳಿ. ಇಲ್ಲಪ್ಪ ಹೇಳ್ತೀನಿ ಕೇಳಿಲ್ಲ, ಯಾವಾಗಲೂ ಕಾಡಿನೊಳಗೆ ಅವ್ರು ಹೇಳಿದ ಮಾತು, ಕಾಡಿನೊಳಗೆ ಯಾವಾಗಲೂ ಏನೈತಿ ಅಂತಾರೆ ದೊಡ್ಡ ಪ್ರಾಣಿಗಳು ಒಗ್ಗಟ್ಟಾಗಬಾರ್ದಂತ ಕಾಡಿನೊಳಗೆ. ಅಂದ್ರೆ ಆನೆ, ಸಿಂಹ, ಆಮೇಲೆ ಹುಲಿ, ಸಿಂಹ, ಚಿರತೆ ಇವು ಒಗ್ಗಟ್ಟಾಗಬಾರ್ದಂತ ಕಾಡಿನಾಗ. ಯಾಕಂದ್ರೆ ಒಗ್ಗಟ್ಟಾದವು ಅಂದ್ರೆ ಇವು ಏನದಾವಲ್ಲ ಜಿಂಕೆ, ಮೊಲ, ನರಿ ಇವುಗಳನ್ನೆಲ್ಲ ತಿಂದು ಹಾಕಿಬಿಡ್ತಾವೆ ಅಂತಕ್ಕಂಥದ್ದು. ಅದಕ್ಕೆ ಸಣ್ಣ ಸಮಾಜಗಳು ಒಗ್ಗಟ್ಟಾಗ್ಬೇಕಂತ. ಯಾವಂದ್ರೆ ಮೊಲ, ಜಿಂಕೆ, ನರಿ ಇಂಥ ಸಣ್ಣ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಾಧು ಪ್ರಾಣಿಗಳು ಒಗ್ಗಟ್ಟಾಗಬೇಕು ಹೊರತಾಗಿ ವ್ಯಾಘ್ರ ಪ್ರಾಣಿಗಳು ಒಗ್ಗಟ್ಟಾಗಬಾರ್ದು.
ಅದಕ್ಕೆ ಸಣ್ಣ ಸಮಾಜದ ಕಾರ್ಯಕ್ರಮ ಯಾವುದೇ ಇತ್ತಂದ್ರೂ ನಾ ಮೊದಲು ಹೊಕ್ಕಿನಿ, ಅವರು ಶೋಷಣೆಗೆ ಒಳಪಟ್ಟವರು, ನೀವು ಶೋಷಣೆ ಮಾಡಿದವರು ಅಂತ ಅವ್ರ ಮಾತುಗಳನ್ನು ಇವತ್ತಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಅದಾವು ಅಂತಕ್ಕಂಥದ್ದು. ಹೀಗಾಗಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ಏನೈತಿ ಅಂತಂದ್ರೆ ಇಂಥ ಸಣ್ಣ ಸಮಾಜದವ್ರಿಗೆ ಯಾವಾಗಲೂ ಅವರು ಪ್ರೋತ್ಸಾಹವನ್ನು ಕೊಡ್ಕೊತ ಬಂದಿದ್ದರು. ನಮ್ಮ ಅಮೀನಗಢದಿಂದ ಮೌನಪ್ಪ ಅಂಥೇಳಿ ನಾಟಕಕಾರರು, ಅವರು ಕೂಡ ಬೆಳಗ್ಗೆರು ಮೌನಪ್ಪನವರು, ಅವ್ರನ್ನೇನೈತಿ ಅಂತಾರೆ ಅವ್ರ ಕೊನೆಯವರೆಗೆ, ಅವ್ರ ಜೀವನದ ಕೊನೆಯವರೆಗೆ ಅವ್ರನ್ನ ತಮ್ಮ ಕಲ್ಯಾಣ ಮಂಟಪದಲ್ಲಿ ರೂಮ್ ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಅವ್ರ ಜೀವನದ ಕೊನೆಯವರೆಗೂ ಕೂಡ ಅವರು ಜೋಪಾನ ಮಾಡಿದರು ಅಂತಕ್ಕಂಥದ್ದು. ಇಂಥ ಅನೇಕ ಉದಾಹರಣೆಗಳದವು. ಇಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ನಮ್ಮ ಕಡ್ಲಿಕೊಪ್ಪ ಸರ್ ಬಗ್ಗೆ ಅಭಿನಂದನಾ ಗ್ರಂಥ ತಂದಿರೋದು, ಅವರು 65ನೇ ಇಸ್ವಿ ಕಾರ್ಯಕ್ರಮ, 65ನೇ ವರ್ಷದ ಕಾರ್ಯಕ್ರಮ ಏರ್ಪಾಟು ಮಾಡಿರೋದು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ ಹೇಳಿದ್ರಲ್ಲ, ಈ ನಮ್ಮ ಈ ಶರಣರ ಬಗ್ಗೆ ವಿಶ್ವಕರ್ಮ ಸಾಹಿತ್ಯದ, ಈ ಕನ್ನಡ ಸಾಹಿತ್ಯಕ್ಕೆ ವಿಶ್ವಕರ್ಮ ಜನಾಂಗದವರು ನೀಡಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಿಸ್ತಕ್ಕಂಥ ಈ ಗ್ರಂಥವನ್ನು ಪ್ರಕಟ ಮಾಡಿ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಎಲ್ಲ ನಮ್ಮ ಶರಣರ ಬಗ್ಗೆ, ಕಿನ್ನರಿ ಬೊಮ್ಮಯ್ಯನವ್ರ ಬಗ್ಗೆ, ಹಾವನಾಳ ಕಲ್ಲಯ್ಯನವ್ರ ಬಗ್ಗೆ, ಎಲ್ಲ ಶರಣರ ಬಗ್ಗೆ, ಆಮೇಲೆ ಸರ್ವಜ್ಞರ ಬಗ್ಗೆ, ಆಮೇಲೆ ನಮ್ಮ ಗುಡ್ಡಾಪುರ ದಾನಮ್ಮನವ್ರ ಬಗ್ಗೆ, ಹಾವನಾಳ ಕಲ್ಲಯ್ಯನವ್ರ ಬಗ್ಗೆ, ಎಲ್ಲರ ಬಗ್ಗೆನೂ 12ನೇ ಶತಮಾನದ ಶರಣರ ಬಗ್ಗೆ, ಈ ಜನಾಂಗದಿಂದ ಆಗಿ ಹೋಗಿರ್ತಕ್ಕಂಥ ಪುಣ್ಯ ಪುರುಷರ ಬಗ್ಗೆ, ಮಹಾತ್ಮರ ಬಗ್ಗೆ ಸಾಕಷ್ಟು ಉಲ್ಲೇಖಗಳದವು, ಬರವಣಿಗೆಗಳದವು, ಗ್ರಂಥಗಳದವು ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೂ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮ್ಮ ಸರ್ ಹೇಳಿದಂತಾಗ 100 ಕಾಲ ಅವರು ಬದುಕಲಿ, ಅವ್ರಿಗಿನ್ನೂ ದೇವರು ಉತ್ತರೋತ್ತರ ಕಲ್ಯಾಣವನ್ನುಂಟು ಮಾಡಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜಗಜ್ಜನನಿ ಶ್ರೀ ಕಾಳಿಕಾ ಮಾತೆಗೆ ಭಕ್ತಿಪೂರ್ವಕವಾಗಿ ನತಮಸ್ತಕನಾಗುತ್ತಾ, ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ವಿಶ್ವಕರ್ಮ ಪರಮಾತ್ಮನ ಶ್ರೀಚರಣಗಳಿಗೂ ಕೂಡ ಭಕ್ತಿಯಿಂದ ವಂದಿಸುತ್ತಾ, ಜಗದ್ಗುರು ಶ್ರೀ ಮೌನೇಶ್ವರರ ಶ್ರೀಪಾದಗಳಿಗೂ ಕೂಡ ಭಕ್ತಿಯಿಂದ ಕೊಡಮಟ್ಟು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಆಶೀರ್ವಚನ ನೀಡಿ ವೇದಿಕೆಯಿಂದ ನಿರ್ಗಮಿಸಿರುವ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಅಡಿದಾವರಿಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಮಳೆರಾಜೇಂದ್ರ ಸ್ವಾಮೀಜಿ ಮಹಾಪುರುಷ್ ಇವರ ಪಾದಗಳಿಗೂ ಕೂಡ ಹಣೆಮಣಿದು, ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿಯವರ ಚರಣಕಮಲಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಗ್ರಂಥ ಬಿಡುಗಡೆ ಮಾಡಿ ಇದೀಗ ತಾನೇ ನಿರ್ಗಮಿಸಿರುವಂಥ ಪ್ರೊಫೆಸರ್ ಸಂಕ್ನೂರು ಸಾಹೇಬರೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದ ಶ್ರೀ ಅಶೋಕ್ ಅಕ್ಕಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಮಿತ್ರರು ಡಾಕ್ಟರ್ KP ಈರಣ್ಣವರೇ, ಶಿವಾನಂದ್ ಪಟ್ನಶೆಟ್ಟಿ ಅವರೇ ಹಾಗೂ ಈ ಕಾರ್ಯಕ್ರಮದ ಸಂಘಟನೆಗೆ ತಮ್ಮ ಸಹಯೋಗವನ್ನು ನೀಡಿ ಈ ಒಂದು ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಕಾರ್ಯಕ್ರಮದ ಸಂಘಟಕರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರು, ಈಗಾಗಲೇ ಸಾಕಷ್ಟು ಸಮಯವಾಗಿರುವುದರಿಂದ ಪ್ರಾಯಶಃ ಇನ್ನೂ ಅನೇಕ ಜನ ನಮ್ಮ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ ಕುರಿತಾಗಿ ಮಾತನಾಡಬೇಕಾಗಿರುವುದರಿಂದ ಶ್ರೀ ಕ್ಷೇತ್ರ ಸಿರಸಂಗಿ ಶ್ರೀ ಕಾಳಿಕಾದೇವಿ ಕ್ಷೇತ್ರದ ಒಂದು
ಸಂಸ್ಥೆ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ. ಆ ಸಂಸ್ಥೆಯ ಪರವಾಗಿ ಅವರಿಗೆ ಈ ಒಂದು 65ನೇ ವರ್ಷದ ಹುಟ್ಟು ಹಬ್ಬದ ಒಂದು ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆದರಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದೆ. ನಾ ರಾಜಗೋಪಾಲ್ ಕಡ್ಲಿಕೊಪ್ಪ ಅವ್ರ ಬಗ್ಗೆ ಹೇಳುವುದಾದರೆ, ಅವರು ಈ ಒಂದು ಕಾರ್ಯಕ್ರಮಕ್ಕೆ ಎಂಥ ಸ್ವರೂಪವನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ಆ ಗ್ರಂಥದ ಹೆಸರು ಕಲೋದ್ಯಮಿ ಅಂತಕ್ಕಂಥ. ನಮ್ಮ ಸಮಾಜವನ್ನ ಒಟ್ಟಾರೆ ಯಾವ ರೀತಿಯಾಗಿ ಸಾಮಾನ್ಯವಾಗಿ ಯಾವ ರೀತಿ ಕರೀತಾರಪ್ಪ ಅಂದ್ರೆ, ನಮ್ಮ ಸಮಾಜವನ್ನ ವಿಶ್ವಕರ್ಮ ಸಮಾಜ ಅಂತಂದ್ರೆ ಅದು ಕಲಾರಾಧಕರ ಸಮಾಜ ಅಂತ ನಾವು ಸಾಮಾನ್ಯವಾಗಿ ನಮ್ಮನ್ನು ಗುರುತಿಸಿಕೊಳ್ತಕ್ಕಂಥ. ಯಾಕೆ ಅಂತಂದ್ರೆ, ಕಲೆಯನ್ನ ಆರಾಧನೆ ಮಾಡಿ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ತಮ್ಮ ಇಡೀ ಜೀವಮಾನವನ್ನ ಕಲೆಗೋಸ್ಕರ ಸಮರ್ಪಿಸಿರ್ತಕ್ಕಂಥ ಒಂದು ಏಕಮಾತ್ರ ಸಮಾಜ ಈ ದೇಶದಲ್ಲಿ ಇದ್ದದ್ದಾದರೆ ಅದು ವಿಶ್ವಕರ್ಮ ಸಮಾಜ ಅಂತಕ್ಕಂಥ. ಆದರೆ ಆ ಒಂದು ಸಮಾಜಕ್ಕೆ ಮತ್ತು ಆ ಸಮಾಜದ ಕಲೆಯನ್ನ ಆರಾಧಿಸ್ತಕ್ಕಂತಹ ಜನರಿಗೆ ಉದ್ಯಮಶೀಲತೆಯನ್ನ ಕಲಿಸಿಕೊಡ್ತಕ್ಕಂತಹ ಒಂದು ಕಾರ್ಯವನ್ನ ನಮ್ಮ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಮಾಡಿರ್ತಕ್ಕಂಥ. ಇವತ್ತು ತಮಗೆಲ್ಲ ಒಂದು ಬಹಳ ಹಿಂದಿನ ಒಂದು ಕತೆ ಬರ್ತದೆ. ಏನು ಅಂತಂದ್ರೆ, ಒಂದು ಗುಲಾಬಿ ಅರಳಬೇಕಾದ್ರೆ ಅದು ವಾಸ್ತವಿಕತೆ ಏನು ಅಥವಾ ಕಲ್ಪನೆಯೋ ಆ ಮಾತು ಬೇರೆ. ಒಂದು ಗುಲಾಬಿ ಅದು ಅರಳಿ ಆ ಒಂದು ಕೆಂಪು ವರ್ಣವನ್ನು ಪಡಿಬೇಕಾದ್ರೆ ಆ ಗುಲಾಬಿಯ ಕಂಠಿಯ ಕೆಳಗಡೆ ಕುಳಿತುಕೊಂಡು ಇಡೀ ರಾತ್ರಿಯೆಲ್ಲ ಆ ಒಂದು ಕೋಗಿಲೆ ಅದಕ್ಕೆ ಗಾಯನವನ್ನು ಮಾಡಿ 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 ತನ್ನ ಕಂಠಸಿರಿಯಿಂದ ಒಂದು ಮಾಧುರ್ಯವನ್ನು ತುಂಬಿ ಆ ಒಂದು ಗುಲಾಬಿ ಅರಳಬೇಕಾದ್ರೆ ಅದು ಆ ಒಂದು ಕಂಠಿಯ ಬುಡದಲ್ಲಿ ಅದು ಮರಣವನ್ನು ಅಪ್ಪಿರ್ತದೆ ಅಂತ ಒಂದು ಮಾತು. ತನ್ನ ರಕ್ತವನ್ನ ಸುರಿದು ಅದಕ್ಕೆ ಕೆಂಪು ವರ್ಣವನ್ನು ತಂದು ಕೊಟ್ಟಿರ್ತದೆ ಅಂತ ಹೇಳಿದೊಂದು ಕಥೆ ಭಾಗ ಇದೆ. ಹೀಗಾಗಿ ಗುಲಾಬಿ ಅದು ಕೆಂಪಾಗಿರ್ತದೆ ಅನ್ನುವಂಥದ್ದು. ಹಾಗೆ ಈ ವಿಶ್ವಕರ್ಮ ಸಮುದಾಯದ ಕಲಾವಿದರು ಕೂಡ ತಮ್ಮ ಇಡೀ ಜೀವಮಾನವನ್ನು ಸಮರ್ಪಣೆ ಮಾಡಿ ಯಾವುದೇ ಸ್ಥಾನಮಾನವನ್ನು ಕೂಡ ಅಪೇಕ್ಷಿಸದೆ ಯಾವುದೇ ಲಾಭದ ಗೋಜು ಗೊಡವೆಗೆ ಹೋಗದೆ ಕೇವಲ ಒಂದು ಕಲೆಯನ್ನು ಉಪಾಸನೆ ಮಾಡ್ತಾ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಅದ್ಭುತ ಕಲಾ ಲೋಕವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಸಮಾಜಕ್ಕೆ ಸಲ್ತದೆ. ಇವತ್ತು ಪುಣೆಯಲ್ಲಿ ಈ ತಗಡು ಸೈಟ್ ಗಣಪತಿ ಅಂತ ಹೇಳಿದೆಯಲ್ಲ, ಬಹಳ ಕೋಟ್ಯಾಂತರ ರೂಪಾಯಿ ಒಂದು ಆಸ್ತಿಯನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಅದು. ಒಬ್ಬ ಕಲಾವಿದ, ಒಬ್ಬ ಶಿಲ್ಪಿ, ಅದು ಧಾರವಾಡದವರು, ಧಾರವಾಡದ ಶಿಲ್ಪಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಆ ದಗಡು ಸೈಟ್ ಗಣಪತಿ ಏನಿದೆಯಲ್ಲ, ಇವತ್ತು ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿಯನ್ನ ಅದು ಆದಾಯ ಮಾಡಿಕೊಂಡು ಬರಲಿಕ್ಕೆ ಒಬ್ಬ ಶಿಲ್ಪಿ ಕಾರಣ ಆಗಿರ್ತಾನೆ. ಅಂತಹ ಒಬ್ಬ ಕಲಾರಾಧಕನ ಬದುಕು, ನಾನು ಒಂದ್ಸಲ ಅವ್ರ ಮನೆಗೆ ಹೋದಾಗ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಣ್ಣ ಕುಟೀರದಲ್ಲಿರ್ತಕ್ಕಂಥದ್ದು. ಈ ಸಮಾಜಕ್ಕೆ ಕಲೆಯನ್ನ ಆರಾಧನೆ ಮಾಡುವುದು ಗೊತ್ತು, ಆದರೆ ಕಲೆಯನ್ನು ಬಂಡವಾಳವನ್ನಾಗಿ ಮಾಡಿಕೊಳ್ತಕ್ಕಂಥ ಒಂದು ಕಲೆಯನ್ನ ಇವತ್ತು ನಮ್ಮ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಕಲಿಸಿಕೊಟ್ಟಿದ್ದಾರೆ. ಒಬ್ಬ ಕಲೆಯ ಉದ್ಯಮಿಯಾಗಿ, ಕಲಾ ಶಿಕ್ಷಕರಾಗಿ, ಸಮಾಜ ಸೇವಕರಾಗಿ, ಸಮಾಜವನ್ನು ಸಂಘಟಿತವನ್ನಾಗಿ ಮಾಡಲಿಕ್ಕೆ, ಜೊತೆಗೆ ನಮ್ಮ ಸಮಾಜದಲ್ಲಿ ಸುಶಿಕ್ಷಿತರಾಗಿ ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರನ್ನ ಹಿಡಿದಿಟ್ಟುಕೊಂಡು ಈ ಒಂದು ಗದಗ ಜಿಲ್ಲಾ ವಿಶ್ವಕರ್ಮ ನೌಕರರ ಒಂದು ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪಿಸಿ, ಹಾಗೆ ಬ್ಯಾಂಕನ್ನು ಸ್ಥಾಪಿಸಿ, ಮಹಿಳಾ ಮಂಡಳವನ್ನು ಗಟ್ಟಿಗೊಳಿಸ್ತಕ್ಕಂತಹದ್ದು, ತರುಣರಲ್ಲಿ ಒಂದು ರೀತಿಯ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಕ್ಕಂತಹದ್ದು,
ಈ ಸಮಾಜಕ್ಕೆ ಒಂದು ಉತ್ತಮ ಸಂಸ್ಕಾರವನ್ನು ನೀಡಲಿಕ್ಕೆ ಅನೇಕ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ತಮ್ಮ ಒಂದು ಜನ್ಮಭೂಮಿಯಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಸಿರಸಂಗಿಯ ವಿಶ್ವಕರ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಕಾರ್ಯಗಳಿಗೆ ನೆರವಾಗ್ತಾ ಬಂದಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯ ಅಭಿನಂದನಾ ಸಮಾರಂಭ ನಡೀತಕ್ಕಂತಹದ್ದು ಬಹಳ ಅಭಿಮಾನದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಬ್ಬ ವ್ಯಕ್ತಿಯ ಜೀವನದ ಸಾಧನೆಗೆ ಅದು ಕೇವಲ ಒಬ್ಬ ವ್ಯಕ್ತಿಯಿಂದ ಆಗುವುದಿಲ್ಲ, ಆದರೆ ಅವರ ಮನೆಯಲ್ಲಿರ್ತಕ್ಕಂಥವರೆಲ್ಲರ ಒಂದು ಸಹಕಾರ ಸಹಯೋಗ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರ ಶ್ರೀಮತಿಯವರು, ಅವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮಿ ಅವರು ಕೂಡ ಅವರಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟು ನೆರವಾಗಿದ್ದಾರೆ ಅನ್ನತಕ್ಕಂಥ. ಇಂಗ್ಲಿಷ್ನಲ್ಲಿ ಒಂದು ವಾಕ್ಯ ಇರ್ತದೆ, ಆ ವಾಕ್ಯವನ್ನು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಒಂದು ಕಾಮ ತೆಗೆದು ಬಿಟ್ರೆ ಒಂದು ಅರ್ಥ ಕೊಡ್ತತಿ, ಒಂದು ಕಾಮ ಹಚ್ಚಿದ್ರೆ ಇನ್ನೊಂದು ಅರ್ಥ ಕೊಡ್ತತಿ. ಏನದು ವಾಕ್ಯ ಅಂತಂದ್ರೆ, a woman without her man is nothing. A woman, without her man is nothing. ಈ ರೀತಿ ನಾನು ನಿಂತು ಓದಿದ್ನಲ್ಲ, a woman without her man ಅಂದ್ರ ಅವಳ ಗಂಡ ಇರದಿದ್ದರೆ ಅವಳು ಶೂನ್ಯ ಅಂತಕ್ಕಂಥ. ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ, ವಾಕ್ಯ ಬದಲಾವಣೆ ಏನು ಮಾಡೋದಿಲ್ಲ. ಆ ವುಮನ್ ವಿದೌಟ್ ಹರ್ ಮ್ಯಾನ್ ಈಸ್ ನಥಿಂಗ್. ಹಾಗೆ ಈ ಒಂದು ವಾಕ್ಯದಲ್ಲಿ ಏನು ಎರಡು ಅರ್ಥವನ್ನು ನಾವು ಕಂಡುಕೊಂಡಿದ್ದೇವಲ್ಲ, ಅವರು ಒಬ್ಬರು ರಾಜಗೋಪಾಲ, ಅವರ ಧರ್ಮಪತ್ನಿ ಲಕ್ಷ್ಮಿ ಅವರು. ಒಂದರ್ಥದಲ್ಲಿ ಲಕ್ಷ್ಮಿ ಮತ್ತು ರಾಜಲಕ್ಷ್ಮಿ ಇವರಿಬ್ಬರ ಒಂದು ಪರಿಶ್ರಮದ ಫಲವಾಗಿ ನಮ್ಮ ರಾಜಗೋಪಾಲ್ ಅವರಿಗೆ ರಾಜಲಕ್ಷ್ಮಿ ಒಲಿದಿದ್ದಾಳೆ ಅನ್ನತಕ್ಕಂಥದ್ದು. ಇವತ್ತು ಒಬ್ಬ ಉದ್ಯಮಿಯಾಗಿ ಅವರು ಬೆಳೆಯಲಿಕ್ಕೆ ಕಾರಣೀಭೂತರು ಯಾರಾಗಿದ್ದಾರೆ ಅಂದ್ರೆ ಅವರ ಮನೆಯವರೆಲ್ಲರೂ, ಅವರ ಸಹೋದರರಾಗಿರ್ಬೋದು, ಅವರ ಶ್ರೀಮತಿಯವರಾಗಿರ್ಬೋದು. ಹೀಗೆ ಒಂದು ಸಮಾಜವನ್ನ ಸಂಘಟಿಸ್ತಕ್ಕಂಥ ಒಂದು ಕಾರ್ಯ ಎಷ್ಟೊಂದು ಕಠಿಣವಾಗಿರ್ತದೆ ಅಂತಕ್ಕಂಥದ್ದನ್ನು ನೀವು ಕಲ್ಪಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ. ಇವತ್ತು ನಾವು ಭಾಳ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾತಾಡ್ತಾ ಇರ್ತೇವಲ್ಲ, ನಾವೆಲ್ಲರೂ ಮನ್ಯಾಗ ಬ್ಯಾಡಾಗೇ ಇರ್ತೇವೆ. ನಿಮ್ಗೆ ಗೊತ್ತಿರಲಿ, ಭಾಳ ಮಂದಿ ಹೆಣ್ಮಕ್ಳಿಗೆ ಗೊತ್ತಾಗ್ತದೆ. ಇಂಥ ಇವತ್ತೊಂದು ಕಾರ್ಯಕ್ರಮ ಭಾಳ ಒಂದು ಚಲೋ ಅರಿವಿ ಹಾಕೊಂಡು ಹಿಂಗೆ ಮಾಡಿ ಭಾರಿ ಹಾಗೆ ಹೀಗೆ ಮಾತಾಡ್ತಿರ್ತೇವಲ್ಲ, ಅಲ್ಲಿ ಮನ್ಯಾಗ ಹೋಗಿ ಕೇಳಿದ್ರೆ ಹೇಳ್ತಿರ್ತಾರೆ, ಸರ್ ಇಲ್ಲಿ ಅವರೇಲ್ಲಿ ಹೋಗ್ತಾರ, ಆ ಕಡೆ ಹಂಗೆ ಅಡ್ಡಾಡ್ಕೊತ ಹೋಗಿರ್ತಾರ. ಒಂದು ಮನೆ ಖಬರ್ ಇರ್ತೈತೋ, ಮಕ್ಕಳ ಖಬರ್ ಇರ್ತೈತೋ, ಏನಿರ್ತೈತ್ರಿ ಅವ್ರಿಗೆ. ಸಮಾಜ ಸಂಘಟನೆ ಮಾಡುವವ್ರ ಹಣೆ ಬರ ಮೊದಲು ಇವ್ರು ಮನ್ಯಾಗ ಬ್ಯಾಡಾಗಿರ್ತೇವೆ ನಾವು. ಯಾಕಪ್ಪ ಅಂತಂದ್ರೆ ಹೆಚ್ಚಿನ ಸಮಯವನ್ನು ಇಲ್ಲಿ ಸಂಘಟನೆ ಇವರೆಲ್ಲರೂ ಒಂದೊಂದು ಹುರುಪಾಕಿ ಒಂದೊಂದು ಹಾರ ಹಾಕಿ ನಮ್ಮನ್ನು ಏನು ಮಾಡಿಬಿಡ್ತಾರಂತಂದ್ರೆ ಕಡೆ ಸ್ವಲ್ಪ ಮನೆ ಕಡೆ ಹೋಗ್ಬೇಕು ಅನ್ನೋದ್ರಾಗ ಮತ್ತೆ ಈ ಕಡೆ ತಿರುಗಿಸಿಬಿಟ್ಟಿರ್ತಾರೆ. ಹೀಗಾಗಿ ಮನೆಯೊಳಗೆ ಬೇಕಾಗೋದು ಭಾಳ ಕೆಟ್ಟದು. ಮಹಾತ್ಮ ಗಾಂಧೀಜಿ ಅವ್ರು ತಮ್ಮ ಮಕ್ಕಳಿಗೆ ಬೇಕಾಗಿರ್ಲಿಲ್ಲ. ಯಾಕಂತಂದ್ರ ಈ ಕೆಲಸ ಅಷ್ಟ ತಮ್ಮ ಮಕ್ಕಳಿಗೆಲ್ಲ ಅವ್ರ ಶ್ರೀಮತಿ ಅವರಿಗೇನೆ ಬೇಕಾಗಿರ್ಲಿಲ್ಲ. ಅವ್ರು ಒಂದ್ಸಲ ಅವ್ರಿಗೆ ಇದೇ ಪರಿಸ್ಥಿತಿ ಆ ದಕ್ಷಿಣ ಆಫ್ರಿಕೆಯಲ್ಲಿ ಗಾಂಧಿ ಮತ್ತು ಅವರ ಮನೆಯವರಿಗೆ ಜಗಳ ಆಗಿ ಗಾಂಧಿ ಬಹಳ ಸಿಟ್ಟಿಗೆದ್ದು ಅವ್ರನ್ನು ಹೊರಗೆ ಹಾಕಿದ್ರು. ಮನೆ ಹೊರಗೆ ಹಾಕಿದ ಕೂಡಲೇ ಆ ಹೆಣ್ಮಗಳು ಹೊರಗೆ ಕುತ್ಕೊಂಡು ಬಾಗ್ಲಾ ತೆಗೀರಿ ಅಂತಂದ್ರ ತೆಗಿಲಾರ್ದಕ್ಕೆ ನೋಡ್ರಿ ಇಟ್ಟೆಲ್ಲ ಮಂದಿ ಒಳಗೆ ಅಡ್ಯಾಡಿ ನೀವು ಬಾಟ್ ದೊಡ್ಡ ಕಾರ್ಯಕರ್ತರು ಅನ್ಸ್ಕೊಂಡಿರಿ, ಹೋರಾಟಗಾರ ಅನ್ಸ್ಕೊಂಡಿರಿ, ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಅಂದ್ಕೊಳ್ಳಿ. ಗಾಂಧಿ ಅಂಜಿ ಒಳಗೆ ಬಾಗ್ಲಾ ತೆಗೆದು ಗಪ್ ಕುಂದ್ರಂದ್ರ ಹಂಗ ಇವತ್ತ ಮನಿಯೊಳಗನ ಇಂಥ ಪರಿಸ್ಥಿತಿ ಬಂದು ಬಿಟ್ಟಿರ್ತೈತಿ. ನಾವು ಮನಿನ ಹಿಡ್ಕೊಂಡು ಹೋಗಕ್ಕಾಗುದಿಲ್ಲ, ಇನ್ನು ಸಮಾಜವನ್ನೇ ಹೆಂಗೆ ಹಿಡಿತೀವಿ. ಮತ್ತು ಸಮಾಜದೊಳಗೆ ನಾವೆಲ್ಲರೂ ಬಹಳ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಉಳಿದ ಸಮಾಜವನ್ನು ಉದಾಹರಣೆ ಹೇಳಿ ನಮ್ಮಲ್ಲಿ ಹಿಂಗೆ ಹೇಳೋದು ಏನಪ್ಪಾ, ನಮ್ಮವ್ರು ಎಲ್ಲರೂ ಬಹಳ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದು. ಎಲ್ಲ ಸಮಾಜದ ಹಣೆಬರನು ಅದೈತಿ. ಯಾರೊಬ್ಬರು ಮೇಲೆ ಹೋಗ್ತಿದ್ರು ಅಂತಂದ್ರೆ ಅವ್ರನ್ನ ಜಗ್ಗುದೇ ನಮ್ಮ ಕೆಲಸ. ಆದ್ರೆ ಇವ್ರೊಂದು ವಿಶೇಷ ಏನಪ್ಪಾ ಅಂದ್ರೆ ಜಗ್ಲಾರ್ದಾಗ ಒಂದು ಯಾವುದೋ ಆಯಿಲ್ ಹಚ್ಕೊಂಡಾರ, ಖಾಲಿ ಸಿಗ್ಲಾರಂತ. ಬಹಳ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ. ಯಾವುದೇ ನಮಗೂ ಕೂಡ ಬಂದಾಗ ಸರ್ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಂಸ್ಥೆಗೂ ಕೂಡ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಇಂಥ ಒಬ್ಬ ಸಮಾಜದ ವ್ಯಕ್ತಿ ಇವತ್ತು ಇಂಥ ಅದ್ದೂರಿ ಅಭಿಮಾನಿ ಬಳಗದಿಂದ
ಈ ಒಂದು ತಮ್ಮ ಒಂದು ಉತ್ಸವವನ್ನ, ಅಭಿನಂದನಾ ಕಾರ್ಯಕ್ರಮವನ್ನ ಆಚರಿಸಿಕೊಳ್ತಕ್ಕಂತಹದ್ದೇನಿದೆಯಲ್ಲ, ಬಹಳ ಆನಂದದ ಸಂಗತಿ. ತಾವೆಲ್ಲರೂ ಕೂಡ ಇದನ್ನು ಬಹಳ ಆನಂದಿಸಿದ್ದೀರಿ. ಈ ಸಂದರ್ಭದಲ್ಲಿ ಅವರ ಮನೆತನದವರು ಶ್ರೀ ಕ್ಷೇತ್ರದ ಮೇಲೆ ಇಟ್ಟಿರ್ತಕ್ಕಂತಹ ಅಭಿಮಾನದ ಪ್ರತೀಕವಾಗಿ ನನಗೊಂದು ಆಹ್ವಾನವನ್ನು ನೀಡಿ 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಅವರ ಒಂದು ಸಂಘಟನಾ ಶಕ್ತಿ ಇನ್ನಷ್ಟು ಅದು ಜಾಗೃತಗೊಂಡು 100 ವರ್ಷಗಳವರೆಗೆ ಈ ಸಮಾಜದ ಏಳಿಗೆಗಾಗಿ ಅವರು ಅವಿರತವಾಗಿ ಶ್ರಮಿಸಲಿ. ಈ ಸಮಾಜವನ್ನ ಇನ್ನಷ್ಟು ಗಟ್ಟಿಯಾಗಿ ಕಟ್ಟಿ ಸುಸಂಸ್ಕೃತವಾಗಿರ್ತಕ್ಕಂತಹ ಒಂದು ಸಮೃದ್ಧ ಸಮಾಜದ ನಿರ್ಮಾಣಕ್ಕೆ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಾಂದಿಯಾಗಲಿ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆಯಿಸಿದ್ದಕ್ಕಾಗಿ ಸಂಘಟಕರಿಗೆ, ವಿಶೇಷವಾಗಿ ಕಡ್ಲಿಕೊಪ್ಪ ಪರಿವಾರದವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಪೂಜ್ಯರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರಿಗೂ ಕೂಡ ಇಂಥ ಈ ಉರಿ ಬಿಸಿಲಿನಲ್ಲಿ ಶಾಂತಿ, ಪ್ರೀತಿ, ಸಹನೆಯಿಂದ ಆಲಿಸಿರ್ತಕ್ಕಂಥ ತಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ಸ್ನೇಹಿತರಾದ ಆರ್ ಡಿ ಕಡ್ಲಿಕೊಪ್ಪ ಅವರ 65ನೇ ಹುಟ್ಟುಹಬ್ಬದ ವಿಶೇಷ ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪರಮ ಪೂಜ್ಯರುಗಳೇ, ರಾಜಕೀಯ ಪ್ರತಿನಿಧಿಗಳೇ, ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿತ್ತು. ಆದರೆ ಪ್ರೊಫೆಸರ್ ಎಸ್ ವಿ ಸಂಕನೂರವರು ನಾನು ಕಡ್ಲಿಕೊಪ್ಪ ಅವರ ಬಗ್ಗೆ ಅಭಿನಂದನಾ ಪರ ಮಾತುಗಳನ್ನು ಆಡ್ತೀನಿ ಅಂದ ಕಾರಣಕ್ಕೆ ಈಗ ಒಂದು ವಿಭಿನ್ನವಾದ ವ್ಯಕ್ತಿತ್ವವನ್ನು ಇಬ್ಬರು ಮಹನೀಯರು ಕಟ್ಟಿಕೊಟ್ಟಿದ್ದಾರೆ. ಒಂದು ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಕಾರ್ಯದರ್ಶಿಗಳಾದ ಶಿವಾನಂದ ಪಟ್ಟಣಶೆಟ್ಟಿಯವರು, ಹಾಗೆ ಪ್ರೊಫೆಸರ್ ಎಸ್ ವಿ ಸಂಕನೂರವರು. ಕಾರಣ ಏನಂತಂದರೆ, ಸಮಾಜದ ವಿಷಯ ಬಂದಾಗ, ಸಮಾಜ ಅಂದರೆ ಏನು? ಜಾತಿ ಕೇಂದ್ರಿತ ಸಮಾಜ, ಸಮಗ್ರ ಸಮಾಜ. ಜಾತಿ ಕೇಂದ್ರದ ಸಮಾಜದ ವಿಷಯ ಬಂದಾಗ ನಮ್ಮ ಶಿವಾನಂದ ಪಟ್ಟಣಶೆಟ್ಟರು ಹೇಳಿದರು, ತೋಂಟದಾರ್ಯ ಸ್ವಾಮಿಗಳು ಲಿಂಗಾಯತರ ಸಮಾಜ ಸಂಘಟನೆಗಳು ಪ್ರಾರಂಭ ಆದಾಗ, ಪಂಚಮಸಾಲಿಗಳ ಸಂಘ, ಬಣಜಿಗರ ಸಂಘ ಪ್ರಾರಂಭ ಆದಾಗ ಪದಾಧಿಕಾರಿಗಳು ಹೇಳಿದರು, ಯಾವತ್ತೂ ದೊಡ್ಡ ಸಮಾಜದವರು ಸಂಘಟಿತರಾಗಬಾರ್ದು, ಅವರು ಕಾಡಿನಲ್ಲಿರುವಂಥ ಕ್ರೂರ ಪ್ರಾಣಿಗಳಿದ್ದಾಗೆ. ಸಣ್ಣ ಸಣ್ಣ ಸಮಾಜದವರು ಸಂಘಟಿತರಾಗಬೇಕು, ಯಾಕಂದ್ರೆ ಅವರಿಗೆ ನೆರವು ಮತ್ತು ಸಾಮರ್ಥ್ಯ ಬೇಕಾಗಿರ್ತದೆ ಅಂತ. ಹಾಗೆ ಕಡ್ಲಿಕೊಪ್ಪ ಅವರು 40 ವರ್ಷಗಳ ಕಾಲ ಅವರ ಪೂರ್ವ ಇತಿಹಾಸದಲ್ಲಿ ಹೆಚ್ಚು ಸಂಬಂಧವನ್ನು ಇಟ್ಟುಕೊಂಡದ್ದು ಅನೇಕ ಲಿಂಗಾಯತರ ಜೊತೆಗೆ. ಯಾಕಂದ್ರೆ ಅವರು ಸೇವೆ ಸಲ್ಲಿಸ್ತಾ ಇರುವಂಥ ವಿಜಯ ಕಲಾ ಮಂದಿರ ಲಿಂಗಾಯತರಾಗಿರುವಂಥ TPIK ಅವರದು. ಆಮೇಲೆ ಅವರು ಭಾಳ ಒಡನಾಟ ಇದ್ದ ಸಂಸ್ಥೆ ಅಂತಂದರೆ ಜಗದ್ಗುರು ತೋಂಟದಾರ್ಯ ಮಠ, ಅದು ಲಿಂಗಾಯತ ಕೇಂದ್ರಿತವಾಗಿದ್ದು. ಹಾಗೆ ಇನ್ನೊಂದು ಸಂಸ್ಥೆ ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆ ಹಾಗೂ ಶಿವಾನಂದ ಮಠ, ಅದು ಕೂಡ ಆರೂಢ ಪರಂಪರೆಯ ಲಿಂಗಾಯತರಿಗೆ ಸೇರಿದ್ದು. ಹಾಗಾಗಿ ಭಾಳ ಜನ ಕಡ್ಲಿಕೊಪ್ಪ ಅವರು ಜಾತಿ ಯಾವುದು ಅನ್ನೋದು ಕನ್ಫ್ಯೂಸ್ ಆಗಿತ್ತು ಮಂದಿಗೆ. ಆದರೆ ಬೇಸಿಕ್ ಕಡ್ಲಿಕೊಪ್ಪ ಅವ್ರ ಜಾತಿ ಯಾವುದಂದ್ರೆ, ವ್ಯಾಪಾರ ಧರ್ಮ ಮಾತ್ರ ಅವ್ರ ಜಾತಿ, ಧನಲಕ್ಷ್ಮಿ ಮಾತ್ರ ಅವ್ರ ಜಾತಿ. ನೀವು ವಿಶ್ವಕರ್ಮರು, ಅವ್ರನ್ನ ವಿಶ್ವಕರ್ಮರು ಅಂತ ಕರಿತೀರಿ, ಆದರೆ ನಾನು ಅವರನ್ನು ಲಕ್ಷ್ಮೀಪತಿ ಕಡ್ಲಿಕೊಪ್ಪ ಅಂತ ಕರಿತೀನಿ. ಅವರು ಲಕ್ಷ್ಮೀಪತಿನೂ ಹೌದು, ಅವರವರ ಉದ್ದೇಶ ಲಕ್ಷ್ಮಿ ಆರಾಧನೆನೂ ಹೌದು. ಮನ್ಯಾಗ ಲಕ್ಷ್ಮೀ ಅಕ್ಕರನ್ನ ಎಷ್ಟು ಆರಾಧನೆ ಮಾಡ್ತಾರಿಲ್ಲೋ ಗೊತ್ತಿಲ್ಲ, ಆದರೆ ತ್ರಿಜೂರೊಳಗಿರೋ ಲಕ್ಷ್ಮಿನ ಮಾತ್ರ ಭಾಳ ಆರಾಧನೆ ಮಾಡ್ತಾರೆ. ಅದಕ್ಕೆ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತನ್ನು ಹೇಳ್ತಾನೆ, ಈ ಜಗತ್ತನ್ನು ಯಾರು ಆಳ್ತಾರೆ, ಈ ಜಗತ್ತನ್ನು ಯಾರು ಆಳ್ತಾರೆ ಅನ್ನೋಂಥ ಪ್ರಶ್ನೆ ಕೇಳಿದಾಗ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ಈ ಜಗತ್ತನ್ನು ಕೇವಲ 3 ಜನ ಆಳ್ತಾರಂತ. ಮೊದಲನೇ ಜಗತ್ತನ್ನು ಆಳೋರು ಯಾರು ಅಂತಂದ್ರೆ ವಿಜ್ಞಾನಿಗಳು. ಯಾಕೆ ಸೈಂಟಿಸ್ಟ್ಗಳು ಈ ಜಗತ್ತನ್ನು ಆಳ್ತಾರೆ ಅಂದ್ರೆ, ನಾನು ಇಲ್ಲಿ ಅಂತ ಮಾತಾಡ್ತಾ ಇದ್ದೀನಿ, ಈ ವೇದಿಕೆ, ಈ ಪ್ಲ್ಯಾಟ್ಫಾರ್ಮು, ಈ ಮೈಕು, ಈ ಲೈಟು, ಇದನ್ನು ಪ್ರತಿಯೊಬ್ಬರು ಕಂಡು ಹಿಡಿದವರು ಟೆಕ್ನಾಲಜಿಸ್ಟ್ ಅಲ್ಲ, ಸೈಂಟಿಸ್ಟ್, ಮೂಲಭೂತವಾಗಿ ವಿಜ್ಞಾನಿಗಳು. ಹಾಗಾದರೆ ಈ ವಿಜ್ಞಾನಿಗಳು ಕಂಡು ಹಿಡಿದದ್ದನ್ನು ಅದಕ್ಕೆ ಸ್ವರೂಪ ಕೊಡೋರು ಯಾರು, ಅದನ್ನು ಮಾರ್ಕೆಟ್ ಮಾಡೋರು ಯಾರು? ವಿಶ್ವಕರ್ಮರು ಭಾಳ ಶಾಣ್ಯರು. ನಮ್ಮ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಹೇಳಿದರು ಸಿರ್ಸಂಗಿ ಅವರು, ನಾವು ಭಾಳ ಶಾಣ್ಯರು, ನಮಗೆ ರೊಕ್ಕ ಹೆಂಗೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂತ. ಆಮೇಲೆ ಎಲ್ಲ ಜಾತಿಯವರಿಗೊಂದು ರೋಗ ಏನಿತ್ತು ಅಂದ್ರೆ, ನಾವು ಬ್ರಾಹ್ಮಣರಿಗೆ ಸರಿ ಸಮಾನರು ಅಂತ ಅನಿಸ್ಬೇಕು ಅನ್ನೋದಿತ್ತು. ಅದಕ್ಕೆ ಬೆಳಗ್ಗೆ ನಾನು ಕಾಳೆ ಸ್ವಾಮಿಗಳಿಗೆ ಹೇಳಿದೆ, ನಿಮ್ಮ ಮೂಲ ಪುರುಷ ತಿಂತಿಣಿ ಮೋನಪ್ಪ ಬಸವಾದಿ ಶರಣರ ಮೌಲ್ಯಗಳಿಂದ ಬಂದಂಥವ್ರು.
ನಿಮ್ಮ ಸಮಾಜದಲ್ಲಿ ಹುಟ್ಟಿದವರೆಲ್ಲರೂ 12ನೇ ಶತಮಾನದಲ್ಲಿ ಲಿಂಗಾಯತರಾಗಿದ್ದರು. ನೀವ್ಯಾಕೆ ಜನಿವಾರ ಹಾಕ್ತೀರಿ, ಈ ವೈದಿಕ ಪರಂಪರೆ ನಿಮಗೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಮ್ಮ ಧಾರ್ಮಿಕ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಬಂತು ಅಂದ್ರೆ ಈಗ ಲಿಂಗಾಯತರು ಕೂಡ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಲಿಂಗಾಯತರಾಗಿದ್ದರು. ಆಮೇಲೆ ವೀರಶೈವರು ಯಾಕಾದರು, ಲಿಂಗಿ ಬ್ರಾಹ್ಮಣರಂತ ಯಾಕೆ ಕರೆಸ್ಕೊಂಡ್ರಂದ್ರೆ ಬ್ರಾಹ್ಮಣರು ಅವ್ರಿಗೆ ಅವಮಾನ ಮಾಡ್ತಾ ಇದ್ರು. ವಿಶ್ವಕರ್ಮರು ಒಂದು ಕಾಲಕ್ಕೆ ಶೂದ್ರರಾಗಿದ್ದರು, ಹಾಗೆ ಲಿಂಗಾಯತರು ಕೂಡ ಒಂದು ಕಾಲಕ್ಕೆ ಶೂದ್ರರಾಗಿದ್ದರು. ಈ ಶೂದ್ರರಾದ ವ್ಯಕ್ತಿಗೆ ಅವಮಾನ ಆಗಬಾರ್ದಾಗಿತ್ತಂದ್ರೆ ಅವನು ಮೇಲ್ಜಾತಿಯವನಂತ ಕರೆಸ್ಬೇಕಾಗಿತ್ತು. ಲಿಂಗಾಯತರು ಲಿಂಗಿ ಬ್ರಾಹ್ಮಣರಂತ ಕರೆಸ್ಕೊಂಡ್ರು, ವಿಶ್ವಕರ್ಮರು ವಿಶ್ವ ಬ್ರಾಹ್ಮಣರು ಅಂತ ಕರೆಸ್ಕೊಂಡ್ರು. ಅದಕ್ಕೆ ವಿಶ್ವ ಬ್ರಾಹ್ಮಣ ಪರಂಪರೆಯ ನಮ್ಮ KP ರಣ್ಣವ್ರ ಹಿಸ್ಟ್ರಿ, ಕಾಳಸ್ತಿ ಸ್ವಾಮಿಗಳು ತಂದೆಯವರು ದೇವೇಂದ್ರ ಸ್ವಾಮಿಗಳ ಜೊತೆ ನಾವು ಭಾಳ ಮಾತಾಡ್ತಾ ಇದ್ವಿ. ನೀವೆಲ್ಲ ಯಾಕೆ ಚದರಿ ಹೋದ್ರಿ? 770 ಅಮರಗಣಗಳಲ್ಲಿ ಒಬ್ಬ ಅಮರಗಣಗಳು ವಿಶ್ವಕರ್ಮ ಸಮಾಜದವರು, ಕುರುಬ ಸಮಾಜದವರು, ಒಕ್ಕಲಿಗ ಸಮಾಜದವರು ಎಲ್ಲರೂ ಇದ್ದರು. ಈ ಸ್ಟ್ರಕ್ಚರ್ ಯಾವಾಗ ಅರ್ಥ ಆಗುತ್ತಂದ್ರೆ ಒಬ್ಬ ವ್ಯಕ್ತಿಗೆ ವ್ಯಾಪಾರ ಕುಶಲತೆ ಇದ್ದರೆ, ನಾನು ಸಮಾಜದಲ್ಲಿ ಏನಾದ್ರು ಸಾಧಿಸ್ಬೇಕಾಗಿತ್ತಂದ್ರೆ ಭಾಳ ಜಾಣರಾಗಬೇಕು, ಉನ್ನತವಾದ ಹುದ್ದೆಗಳನ್ನು ಗಳಿಸ್ಬೇಕು, ಇಲ್ಲಾಂದ್ರೆ ಭಾಳ ಶ್ರೀಮಂತರಾಗಬೇಕು. ಕಡ್ಲಿಕೊಪ್ಪ ಅವರ ಬಡತನದ ಬಗ್ಗೆ ಭಾಳ ಅಭಿಮಾನದಿಂದ ಹೇಳ್ತಾರೆ. ಸಿರಿಸಂಗಿಯಲ್ಲಿ ಕೋಟ್ಯಾಧೀಶರಿದ್ದರು. ಅವ್ರ ಕಾಕ ಅಕ್ಕಿ ಗಾಡಿ ಹಿಡಿದ ತಕ್ಷಣ ಆ ಅಕ್ಕಿ ಗಾಡಿ ಬಿಡಿಸ್ಕೊಳಕ ಇಡೀ ಅವ್ರ ಹೊಲ ಮನೆ ಎಲ್ಲ ಹೋತು. 11 ಜನ ಮಕ್ಕಳು, ತಿನ್ನಕ್ಕೆ ಕೂಳಿರಲಿಲ್ಲ. ಅವರ ಒಬ್ಬ ಅಣ್ಣ ಮನೋಹರ್ ಅವರು ದುಡಿಲಿಕ್ಕೆ ಶಿರಟ್ಟಿಗೆ ಬಂದರು. ಕಡ್ಲಿಕೊಪ್ಪ ಅದೇ ಹುಟ್ಟಿದ್ದ. ಕಡ್ಲಿಕೊಪ್ಪ ಅವ್ರನ್ನ ನಮ್ಮ ರಾಜಗೋಪಾಲನ ಎತ್ಕೊಂಡು ಶಿರಟ್ಟಿಯಲ್ಲಿ ಕೂಸ್ನಂಗೆ ಅಡ್ಡಾಡ್ತಾ ಇದ್ರು. ಕಡ್ಲಿಕೊಪ್ಪರ ಜೀವನ ಚರಿತ್ರೆ ಇದೆಯಲ್ಲ, ಅದು ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಅನ್ವಯ ಆಗುವಂಥ ಇತಿಹಾಸ. ನಾವು ಕಡ್ಲಿಕೊಪ್ಪನ ಬರೀ ಸೂಪರ್ಫಿಷಿಯಲ್ ಆಗಿ ನೋಡ್ತೀವಿ, ಮೇಲ್ನೋಟದಲ್ಲಿ ನೋಡ್ತೀವಿ. ನಾವೆಲ್ಲ ಗೆಳೆಯರು ಕಡ್ಲಿಕೊಪ್ಪರನ್ನ ಚುಡಾಯಿಸೋದು ಅಂದ್ರೆ ಕಡ್ಲಿಕೊಪ್ಪ ಯಾವ ಕೆಲಸವನ್ನು ಲಾಭ ಇಲ್ಲದೆ ಮಾಡಂಗಿಲ್ಲ ಅಂತ. ಹೌದು, ನಾ ಹೇಳ್ತೀನಿ, ಯಾರು ಯಾವ ಕೆಲಸನ ಪುಗ್ಸಟ್ಟೆ ಮಾಡಬಾರ್ದು, ಮಾಡಂಗಿಲ್ಲ. ನಾವೇನಾದ್ರು ಪುಗ್ಸಟ್ಟೆ ಭಾಷಣ ಮಾಡ್ತೀವ? ದುಡ್ಡು ಕೊಟ್ಟರು ಭಾಷಣ ಮಾಡ್ತೀವಿ. ಸ್ವಾಮಿಗಳೇನಾದ್ರು ಪುಗ್ಸಟ್ಟೆ ಬಂದು ಭಕ್ತರನ್ನ ಆಶೀರ್ವಾದ ಮಾಡ್ತಾರೆ? ಮಾಡಂಗಿಲ್ಲ. ಆದ್ರೆ ನಾವು ಮಾಡೋ ಲಾಭ ಕಾಣಂಗಿಲ್ಲ, ಕಡ್ಲಿಕೊಪ್ಪ ಮಾಡೋ ಲಾಭ ಮಂದಿಗೆ ಕಾಣಿಸ್ತೈತೆ. ನಾವೇನು ಬೈತೀವಲ್ಲ ಕಡ್ಲಿಕೊಪ್ಪನ ಲಾಭ ಮಾಡ್ತಾರಂತ, ನಮಗೆ ಅದು ಕಾಣಿಸ್ತದೆ, ಆದ್ರೆ ನಾವು ಮಾಡೋದು ನಮಗೆ ಕಾಣಿಸಂಗಿಲ್ಲ. ಹೀಗೆ ಆ ಲಿಂಗಾಯತ ಸಮಾಜದೊಂದಿಗೆ ಹೌದನಿಸಿಕೊಳ್ಳೋದು ಒಡನಾಡ್ಬೇಕಾದ್ರೆ ನಿಮ್ಗೇನಾದ್ರು ಶಕ್ತಿ ಬೇಕಲ್ಲ. ಕಡ್ಲಿಕೊಪ್ಪಗೆ ಇದ್ದ ಅರ್ಹತೆ ಏನಂದ್ರೆ ಕೆಲಸ ಮಾಡೋ ರೀತಿ. TP ಅಕ್ಕಿಯವರ ಸಂಸ್ಥೆಯಲ್ಲಿ ಭಾಳ ಜನ ದೊಡ್ಡ ದೊಡ್ಡ ಕಲಾವಿದರಿದ್ದರು. ಆದರೆ ಕಡ್ಲಿಕೊಪ್ಪ ಕಲೋದ್ಯಮಿ ಇದ್ದ. ಕಲೆಗಳ ಜೊತೆಗೆ ಇಂಡಸ್ಟ್ರಿಯಸ್ ಕ್ವಾಲಿಟಿ ಅಂತ ಕರಿತೀವಿ ನಾವು. ವ್ಯಾಪಾರೋದ್ಯಮದ ಗುಣ ಇರಲಿಲ್ಲ ಅಂದ್ರೆ ಮನುಷ್ಯ ಸಕ್ಸಸ್ ಆಗಲ್ಲ ರೀ. ಉದಾಹರಣೆಗೆ ಕಡ್ಲಿಕೊಪ್ಪ ನನಗೆ ಭಾಳ ಸಲ ಹೇಳ್ತಾನೆ, ನೀ ಏನು ಶಾಣೆ ಇದ್ರಿ, ಏನು ಪ್ರಯೋಜನ? ಏನೂ ಲಾಭ ಇಲ್ಲ ಅಂದರೆ ಖರೆ ಇದೆ ಅದಾವ ನನ್ನ ಮಾತು. ಏನು ಶಾಣೆ ಇದ್ರಿ, ಏನು ಪ್ರಯೋಜನ? ಊರು ತುಂಬ ಸಾಲ ಮಾಡ್ಕೊಂಡ ಡ್ಯಾಡಿ. ಖರೆ ಅಂದ್ರೆ ನಾ ಅವನ ಕಡೆನೂ ಸಾಲ ಮಾಡೀನಿ, ಅದಕ್ಕೆ ಹಂಗೆ ಅಂತಾನೆ. ಕಡ್ಲಿಕೊಪ್ಪ ನಮಗೆ ಫೋನ್ ಮಾಡ್ಬೇಕಾಗಿತ್ತಂದ್ರೆ ಕನಿಷ್ಠ ಅವನ ಕಡೆ 100 ರೂಪಾಯಿ ಅವರ ಸಾಲ ಇಟ್ಟಿರ್ಬೇಕು. ನೀವು ಸಾಲ ತೀರಿಸಿದ್ರಿ ನಿಮ್ಮನ್ನು ಮಾತಾಡ್ಸಂಗಿಲ್ಲ, ಫೋನು ಮಾಡೋಂಗಿಲ್ಲ. ನೀವು ಸಾಲ ಮಾಡಿದ್ರಷ್ಟ ಕಡ್ಲಿಕೊಪ್ಪ ಸಂಪರ್ಕ ಇಟ್ಕೊಂಡಿರ್ತಾನೆ. ಅಂಥ ವಂಡರ್ಫುಲ್ ಗುಣ ಇದೆ ಅವನ ಹತ್ರ. ಅದಕ್ಕೆ ನಾ ಡಿಸೈಡ್ ಮಾಡೀನಿ, ಅವ ಕಡೆ ತನಕ ನಾನು ಕೂಡ ಇರ್ಬೇಕಾಗಿತ್ತಂದ್ರೆ ಆ ಸಾಲನ ಹಂಗೆ ಜೀವಂತ ಇಡ್ಬೇಕಂತ. ಅವ ಅಂದ, ಮತ್ತು ಸಭಾದೊಳಗೆ ಹೇಳಿ ಮಾಡ್ಯ ದೊಡ್ಡ ಪ್ರಮಾಣದ ಕೊಡೋದೈತಿ, ಅಲ್ಲೇ ಮನ್ನಾ ಮಾಡಿಸ್ಕೊಂಡ್ಬಿಟ್ಟಿನಿ ಅಂತ. ನಾ ಹಂಗೆ ಮಾಡಂಗಿಲ್ಲ, ಅದನ್ನು ಸುಧಾರಿಸಿ ಕೊಡ್ತೇನೆ ನಾನು, ಆದರೆ ಪೂರಾ ಕೊಡಂಗಿಲ್ಲ. ಕಾರಣ ಏನಂದ್ರೆ ಇವತ್ತು ತೋಂಟದಾರ ಮಠದಾಗ ಉಸಲ್ತಾನ, ಶಿವಾನಂದ ಮಠದಾಗ ಉಸಲ್ತಾನ. ಈ ಡೆಸ್ಕ್ಗಳನ್ನು, ಬೆಂಚ್ಗಳನ್ನು, ಕಪಾಟುಗಳನ್ನು ತೋಂಟದಾರ ವಿದ್ಯಾಸಂಸ್ಥೆಗಳಿಗೂ ಕೊಡ್ತಾನ. ಈ ಕಡೆ BJP ಅವ್ರಿಗೂ ಕೊಡ್ತಾನ, ಶ್ರೀಶೈಲಪ್ಪ ಬಿದ್ರೂರ್ಗ. ಆ ಕಡೆ ಕಾಂಗ್ರೆಸ್ JS ಪಾಟೀಲ್ರಿಗೂ ಕೊಡ್ತಾನ. ಈ ಪಾದರಸದ ವ್ಯಕ್ತಿತ್ವ ಇದೆಯಲ್ಲ, ಇದು ಕೇವಲ ವಿಜ್ಞಾನಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಮಾತ್ರ ಸಾಧ್ಯ. ಜಾತಿ ಧರ್ಮವನ್ನು ಮೀರಿದ ಗುಣಧರ್ಮ ಕಡ್ಲಿಕೊಪ್ಪ ಅವರು. ಆಮೇಲೆ ನಾವಂದ್ವಿ ಎಲ್ಲ ಲಾಭಕ್ಕೆ ಮಾಡ್ತಾನ, ಕೋಟಿಗಟ್ಟಲೆ ಹಣ ಗಳಿಸ್ತಾ. ಮನುಷ್ಯ ವೈಯಕ್ತಿಕ ವಿಷಯ ಬಂದಾಗ ಭಾಳ ಸ್ವಾರ್ಥ. ಯಾಕಂದ್ರೆ ನಾವೆಲ್ಲ ಒಂದು ಅರ್ಥದಲ್ಲಿ ಭಾಳ ಸ್ವಾರ್ಥಿಗಳು, 5-6 ಮಂದಿ ಇದೀವಿ ಅವ್ರ ಟೀಮ್ನಲ್ಲಿ. ಆದರೆ ಕಡ್ಲಿಕೊಪ್ಪ ಸ್ವಾರ್ಥ ಇಲ್ಲ. ಲಕ್ಷ್ಮೀ ಅಕ್ಕವ್ರ ಸ್ವಾರ್ಥಗಳು ಇಲ್ಲ ಅಂದ್ರೆ ಕಾಳಸ್ವಾಮಿಗಳಿಗೆ ನಿಮಗೆ ಹೇಳ್ತೀನಿ, ಅವ್ರಿಗೆ 20 ವರ್ಷ ಮಕ್ಕಳಾಗಲಿಲ್ಲ. ನಮ್ಮ ಸುಲಕ್ಷಣನ ಮತ್ತು ಕಿಟ್ಟಿನ ದತ್ತಕ್ಕೆ ತಗೊಂಡ್ರು. ದತ್ತು ಪತ್ರ ಎಲ್ಲ ಮುಗೀತು. 20 ವರ್ಷ ಆದಮೇಲೆ ಲಕ್ಷ್ಮೀ ಅಕ್ಕರ್ ಗರ್ಭಿಣಿ ಆಗ್ತಾರೆ. ಆಗ ಮಗಳು ದೇವಿಕಾ ಹುಟ್ಟುತ್ತಾಳೆ. ನಮಗೆಲ್ಲ ಆತಂಕ ಏನಾಯ್ತಂದ್ರೆ, ಭಾಳ ಸಲ ಕೇಳಿವಿ ನಾವು ಇದನ್ನು. ಕಿತ್ತೂರು ಚೆನ್ನಮ್ಮ ಸಂಸ್ಥಾನದಲ್ಲಿ ದತ್ತಕ್ಕಾಗಿ ಎಷ್ಟು ಯುದ್ಧ ನಡೆದು, ಏನೆಲ್ಲ ಘಟನೆ ನಡೆದು. ನಮಗೆ ಹೊಟ್ಟೆವೇನೇನು ಶುರು ಆಯ್ತಂದ್ರೆ, ಇವರು ಸುಲಕ್ಷಣನ ಕಿಟ್ಟಿನ ದತ್ತಕ್ಕೆ ತಗೊಂಡ್ರು, ಮಗಳಾದ್ಲು. ನಾವು ಭಾಳ ಹೆದರಿದ್ದು ಲಕ್ಷ್ಮೀ ಅಕ್ಕ ಅವ್ರು ಗ್ಯಾರಂಟಿ ದತ್ತಕ್ಕೆ ಪತ್ರನ ಕ್ಯಾನ್ಸಲ್ ಮಾಡ್ಕೊ ಅಂತ ತಿಳ್ಕೊಳ್ತಾರಂತ. ಕಡ್ಲಿಕೊಪ್ಪನ ಬಗ್ಗೆ ನಮ್ಗೆ ಯಾವಾಗ ಗೌರವ ಬಂತಂದ್ರೆ ಅವ ಹೇಳ್ದ, ಇಲ್ಲ ನಾ ದತ್ತ ಪತ್ರ ಕ್ಯಾನ್ಸಲ್ ಮಾಡ್ಕೊಳಂಗಿಲ್ಲ. ನನಗೆ ಕಡ್ಲಿಕೊಪ್ಪ ಹೇಳಿದ್ರೆ ವಿಶ್ವಾಸ ಬರ್ತಿರ್ಲಿಲ್ರಿ, ಸ್ವತಃ ಲಕ್ಷ್ಮೀ ಅಕ್ಕ ಅವ್ರು ಹೇಳಿದ್ರು, ಅವರನ್ನು ನೀವು ಇಡೀ ಸಮಾಜದವ್ರು ಅಭಿನಂದಿಸ್ಬೇಕು. ಇಲ್ಲದ್ರೆ ಆ ಮಕ್ಕಳು ಭಾಳ ಎಷ್ಟು ಅತಂತ್ರ ಆಗಿ ಹೋಗ್ತದೆ.
ಆ ಹ್ಯೂಮನ್ ರೈಟ್ಸ್ ಇದೆಯಲ್ಲ, ಆ ಹ್ಯೂಮನ್ ರೈಟ್ಸ್ ವೈಲೇಷನ್ ಇಲ್ಲ, ಅದರಷ್ಟು ಡೇಂಜರಸ್ ಯಾವುದಲ್ಲ. ದೇವಿಕಾ ಹುಟ್ಟಿದ್ರೆ ಹುಟ್ಟಲಿ, ನಾನು 3 ಮಕ್ಕಳಿಗೆ ಸಮಪಾಲು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವಾಗ ಅನಿಸ್ತು ಕಡ್ಲಿಕೊಪ್ಪ ಕೇವಲ ಒಬ್ಬ ವ್ಯಾಪಾರೋದ್ಯಮಿ ಅಲ್ಲ, ಅವನೊಳಗೆ ಅಗಾಧವಾದ ಮನುಷ್ಯತ್ವ ಇದೆ, ಜೀವನ ಪ್ರೇಮ ಇದೆ ಅಂತ ನಮಗೆ ಸಾಬೀತಾತು. ಅಲ್ಲಿವರೆಗೂ ಅವನ ಬಗ್ಗೆ ಇದ್ದು ಎಲ್ಲ ತಕರಾರುಗಳು ಬಂದಾಗಿಬಿಟ್ಟು ನಮ್ಮ ಮುಂದೆ ನಮ್ಮ ಬಾಯಿ ಬಂದ್ ಮಾಡಿಬಿಟ್ಟ. ಲಕ್ಷ್ಮೀ ಅಕ್ಕರ್ ನಮ್ಮ ಬಾಯಿ ಮುಚ್ಚಿಸ್ಬಿಟ್ರೆ, ಯಾಕಂದ್ರೆ ದೇ ಆರ್ ಗ್ರೇಟರ್ ಇನ್ ದೇರ್ ಪರ್ಸನಲ್ ಲೈಫ್. ಆಮೇಲೆ ತೋಂಟದಾರ ಮಠದಲ್ಲಿ, ಶಿವಾನಂದ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದ, ಅನೇಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಿದ್ರು. ಇವರೆಲ್ಲ ಯಾವ ಜಾತಿಯರು ಅಂತ ಕೇಳ್ತಿದ್ರು. ಗದಗಿನ ವಿಶೇಷ ಏನಂದ್ರೆ, ಜಾತ್ಯತೀತ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ನಮ್ಮ ಹಿಂದಿನ ತೋಂಟದಾರ ಸ್ವಾಮಿಗಳು. ಅವರ ವೇದಿಕೆಯ ಸಮಿತಿಗೆ, ಜಾತ್ರಾ ವೇದಿಕೆಯ ಸಮಿತಿಗೆ ಕಡ್ಲಿಕೊಪ್ಪ ಅವ್ರನ್ನ ಅಲಂಕಾರ ಸಮಿತಿ ಚೇರ್ಮನ್ರು ಮಾಡ್ತಿದ್ರು. ಫಸ್ಟ್ ಟೈಮ್ ಕರ್ನಾಟಕದ ಲಿಂಗಾಯತ ಮಠದ ಇತಿಹಾಸದಲ್ಲಿ ಒಬ್ಬ ವಿಶ್ವಕರ್ಮ ಸಮಾಜದವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಅದೆಲ್ಲ ತಮ್ಮ ಕಲಾಮಂದಿರ ಕಡ್ಲಿಕೊಪ್ಪ ಹೆಂಗಂದ್ರೆ, ಈಸ್ ಎ ಮಾಸ್ಟರ್ ಆಫ್ ಮಾಸ್ಟರ್ಸ್. ಅವ ಎಂದು ಪೇಂಟ್ ಬ್ರಷ್ ಹಿಡಿಯೋಕೆ ಹೋಗಲ್ರಿ, ಅದನ್ನ ಹಿಡ್ಕೊಳಕ್ಕೆ ಭಾಳ ಮಂದಿ ಶಿಷ್ಯರನ್ನ ಇಟ್ಕೊಂಡಾನ. ಹೀಗಾಗಿ ಎಲ್ಲ ನಮ್ಮ ವಿಜಯ್ ಕಿರಸೂರು ಎಲ್ಲ ಗೆಳೆಯರು ಸೇರಿ ಆ ತೋಂಟದಾರ ಮಠದಲ್ಲಿ ಅದ್ಭುತವಾದ ವೇದಿಕೆ ಅಲಂಕಾರಗಳನ್ನು ಮಾಡ್ತಾ ಇದ್ರು. ಅಂದರೆ ಅಮೇರಿಕಾ ಇದ್ದಂಗೆ ಕಡ್ಲಿಕೊಪ್ಪ ಅಂದ್ರೆ, ಅಮೇರಿಕಾದ್ರೆ ಏನೂ ಉದ್ಯೋಗ ಮಾಡಂಗಿಲ್ರಿ, ಮಂದಿ ಕಡೆ ಉದ್ಯೋಗ ಮಾಡಿಸಿ ತಾವು ಶ್ರೀಮಂತರಕಾರ. ಕಡ್ಲಿಕೊಪ್ಪ ಎಂದೂ ಬ್ರಷ್ ಹಿಡ್ಕೊಂಡು ಕೈ ಬಣ್ಣ ಮಾಡ್ಕೊಳಕ್ಕೆ ಹೋಗಂಗಿಲ್ಲ, ಆ ಬೇರೆಯವ್ರಿಗೆ ಬಣ್ಣ ಹಿಡಿಸಿ ತಾನು ಲೀಡರ್ ಹಾಕಾನ. ಆ ಲೀಡರ್ಶಿಪ್ ಗುಣ ಇದೆಯಲ್ಲ, ಅದು ಇಂಡಸ್ಟ್ರಿಯಸ್ ಕ್ವಾಲಿಟಿ. ಅದಕ್ಕೆ ಅವನ ಪುಸ್ತಕಕ್ಕೆ ಏನು ಹೆಸರಿಡ್ಬೇಕು ಅಂದ್ಕೊಳ್ಳಿ, ನಮ್ಮ ಜಿ ವಿ ಪಾಟೀಲ್ರು ಒಂದೇ ಸಲಕ್ಕೆ ಅವನು ಕಲೋದ್ಯಮಿ ಅಂತ ಹೆಸರಿಟ್ರಂದ್ರು. ಮತ್ತು ನಾವು ಸಂಪಾದಕರಾದರೂ ಅದಕ್ಕೆ ಬರೀ ಹೆಸರು ಕೊಟ್ಟ ಕಾರಣಕ್ಕಾಗಿ ಏನೂ ಕೆಲಸ ಮಾಡಲಿಲ್ಲ ಅಂದರೂ ಜಿ ವಿ ಪಾಟೀಲ್ರನ್ನ ಪ್ರಧಾನ ಸಂಪಾದಕರಂತ ತಗೊಂಡ್ವಿ, ಗೌರವ ಸಂಪಾದಕರು, ಯಾಕಂದ್ರೆ ಚಲೋ ಹೆಸರು ಕೊಟ್ಟಾರ ಅಂತ. ಅಂದ್ರೆ ಅವ್ನು ನೋಡ್ಯಾರಲ್ಲ ಅವರು, ಅವನಲ್ಲಿ ಏನು ಕಂಡ್ರು ಇಂಡಸ್ಟ್ರಿಯಸ್ ಗುಣ ಇದೆಯಲ್ಲ. ಕಲೆ ವಿಶ್ವಕರ್ಮ ಸಮಾಜದ ಮೂಲ ಗುಣ. ಮೊನ್ನೆ ಭಾಳ ದೊಡ್ಡ ರಾಮ ಮಂದಿರದ ಸಂದರ್ಭದಲ್ಲಿ ಗ್ಲೋಬಲ್ ಟೆಂಡರ್ ಆಯಿತು, ರಾಮಮೂರ್ತಿಯನ್ನು ಯಾರು ಕೆತ್ತಬೇಕಂತ. ಆ ಟೆಂಡರ್ನಲ್ಲಿ ಗೆದ್ದವರು ಯಾರಂದ್ರೆ ಮೈಸೂರಿನ ವಿಶ್ವಕರ್ಮ ಸಮಾಜದ ಕಲಾವಿದ. ಅವ್ರನ್ನ ಕಡ್ಲಿಕೊಪ್ಪ ಅವ್ರ ಮನೆ ಕರೆಸಿದ್ರು. ಅಂದ್ರೆ ನಿಮ್ಮ ವಿಶ್ವಕರ್ಮ ಸಮಾಜಕ್ಕೆ ಅಭಿಮಾನ ಪಡೋಕೆ ಭಾಳ ವಿಷಯ ಅದಾವೆ. ಭಾಳ ವಿಷಯಗಳಿದ್ರೂ ಕೂಡ ಒಳಜಗಳ, ದಾರಿದ್ರ್ಯ, ಅಸಹಕಾರವನ್ನು ನಾನು ಶಾಪುರ ಮಠದಾಗ್ಲಿಂದ ನೋಡೀನಿ. ದೇವೇಂದ್ರ ಸ್ವಾಮಿಗಳು ಎಷ್ಟು ಕಷ್ಟಪಡ್ತಿದ್ರು ಅಂದ್ರೆ, ದೇವೇಂದ್ರ ಸ್ವಾಮಿಗಳು ಒಂದ್ಸಲ ಕಾರ್ಟಿಗೆ ಬಂದಾರ, ಅವರು ಬೇರೆ ಜಾತಿಯವ್ರ ಮನೆಯಾಗಿರಂಗಿಲ್ಲ ಅಂಥೇಳಿ ನಾ ಕಾರ್ಟಿಗಳಿಗಿರೋ ಎಲ್ಲ ವಿಶ್ವಕರ್ಮರಿಗೆ ಫೋನ್ ಹಚ್ಚಿದೆ. ಎಂಥ ವಿಚಿತ್ರ ಸಮಾಜ ಅಂದ್ರೆ, ಇಲ್ರಿ ಇವ್ರನ್ನ ದೇವೇಂದ್ರ ಸ್ವಾಮಿಗಳು ನಮ್ಮ ಮನೆಯಾಗ ಕರ್ಕೊಂಡ್ರೆ ನಮ್ಮ ಮನೆಗುರುಗಳು ಸಿಟ್ಟಾಕಾರ ಅಂತ. ಅಯ್ಯೋ ಎಂಥ ಮನುಷ್ಯರದಿರೋ ಮಾರಾಯ ನೀವು, ಎಂಥ ಸಂಕುಚಿತ ಭಾವನೆ ಇದೆ ನೀವು. ಅವಾಗ ನಾನು ದೇವೇಂದ್ರ ಸ್ವಾಮಿಗಳಿಗೆ ಹೇಳಿದೆ, ನೀವು ಬಂದದ್ದು ಭಾಳ ಅಪರಾಧ ಆಗೈತಿ, ನಮ್ಮೂರು ವಿಶ್ವಕರ್ಮರಿಗೆ ಬುದ್ಧಿಲ್ಲ, ದಯವಿಟ್ಟು ನೀವು ನಮ್ಮ ಮನೆಯಾಗ ಪೂಜೆ ಮಾಡ್ಕೊಳ್ರಿ ಅಂತ. ಆದರೆ ಕಡ್ಲಿಕೊಪ್ಪ ಈ ಸಮಾಜಕ್ಕೆ ಅರಿವನ್ನು ಕೊಟ್ಟು, ಸಂಸ್ಕಾರವನ್ನು ಕೊಟ್ಟು, ಬೇರೆ ಸಮಾಜದ ಜೊತೆಗೆ ಒಡನಾಡಿಯಾಗಿದ್ದುಕೊಂಡು ಹೆಂಗೆ ಸಮಾಜವನ್ನು ಬೆಳೆಸ್ಬೇಕು ಅನ್ನೋದು ಕಳೆದ 8 ವರ್ಷಗಳಿಂದ ಪ್ರಾರಂಭ ಮಾಡಿದರು. ಅದಕ್ಕೆ ಕಾರಣ ಅವರೇ ಹೇಳ್ಕೊಂಡಿದ್ದಾರೆ. ಸಂಕನೂರವರು ನೀ ಸಮಾಜಕ್ಕೆ ಏನಾದರೂ ಮಾಡಂದಮೇಲೆ ಜಿಲ್ಲಾ ವಿಶ್ವಕರ್ಮ ಭವನ ಮಾಡಿದರು. ಪಕ್ಷಾತೀತವಾಗಿ ಕಡ್ಲಿಕೊಪ್ಪ ಅವ್ರಿಗೆ ಹಣ ಬಂದಿದೆ. ವೈಯಕ್ತಿಕವಾಗಿ 50 ಲಕ್ಷ ರೂಪಾಯಿದಷ್ಟು ಹಣ ಹಾಕಿದ್ದಾರೆ. ಸಮಾಜದ ಸೇವೆ, ಹೆಣಕ್ಕೆ ಸಿಂಗಾರ ಎರಡೂ ವ್ಯರ್ಥ ಅಂತ ಮಾತಾಡ್ತಾರೆ. ಯಾರ ಸಮಾಜ, ನೀವು ಹೇಳಿದ್ರಲ್ಲ ಸರ್, ಭಾಳ ಸಮಾಜ ಬೆಂಬಲ ಕೊಡ್ತದೆ, ಯಾವ ಸಮಾಜನೂ ಕೊಡೋಂಗಿಲ್ಲ. ಮತ್ತು ಅವನು ಭಾಳ ಕ್ಯಾಲ್ಕುಲೇಟೆಡ್ ಬಿಸ್ನೆಸ್ ಮ್ಯಾನ್. ನಾಳೆ ಈ ಸಮಾಜ ನನಗೆ ಕೃತಜ್ಞ ಆಗಿರ್ತೈತೋ ಇಲ್ಲ ಅನ್ನೋಂಥ ಲೆಕ್ಕಾಚಾರ ಇಲ್ಲ ಅಂತ ಕಡ್ಲಿಕೊಪ್ಪ. ಸಮಾಜ ಥ್ಯಾಂಕ್ಲೆಸ್ ಆಗಿದ್ರೂ ಚಿಂತಿಲ್ಲ, ಕೃತಜ್ಞ ಆಗಿದ್ರೂ ಚಿಂತೆ ಇಲ್ಲ, ನಾನು ಈ ಕೆಲಸವನ್ನು ಮಾಡ್ತೀನಿ, ಯಾಕಂದ್ರೆ ದೇವ್ರು ನನಗೆ ಭಾಳಷ್ಟು ಕೊಟ್ಟಾನ. ಅವರ ಮೊದಲೇ ತಿಂಗಳ ಆದಾಯ ಆ ಕಾಲಕ್ಕೆ 100 ರೂಪಾಯಿ ಅಂತ ಹೇಳ್ತಾರೆ. ಕಡ್ಲಿಕೊಪ್ಪ ಫೋಟೋಗ್ರಾಫರ್ ಆಗಿ ಫೋಟೋಗ್ರಫಿ ಮಾಡಿದರು, ಅವ್ರ ಅಣ್ಣತಮ್ಮರಿಗೆ ಫೋಟೋಗ್ರಫಿ ಹಚ್ಚಿದ್ರು, ಸರ್ಕಾರಿ ಉದ್ಯೋಗ ಮಾಡಿದ್ರು. 40 ವರ್ಷ TP ಅಕ್ಕಿಯವ್ರು ಅನುಕೂಲ ಮಾಡಿಕೊಟ್ರು, ವಿಜಯ ಕಲಾ ಮಂದಿರದ ಅಶೋಕ್ ಅಕ್ಕಿಯವ್ರು ಅನುಕೂಲ ಮಾಡಿಕೊಟ್ರು. ಬೇರೆ ಸಂಸ್ಥೆಯಲ್ಲಿ ಎಷ್ಟು ನೋಟಿಸು, ಎಷ್ಟು ಕಿರಿಕಿರಿ ಕೊಡ್ತಾರೆ, ಆ ಕಡೆ ಅಕ್ಕಿಯವ್ರು ನಿಭಾಯಿಸ್ತಿದ್ರು, ಈ ಕಡೆ ತೋಂಟದಾರ ಮಠ ನಿಭಾಯಿಸ್ತಿದ್ರು, ಎಲ್ಲ ರಾಜಕೀಯ ಪಕ್ಷಗಳು ನಿಭಾಯಿಸ್ತಾ ಇದ್ರು. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಲಕ್ಷಗಟ್ಟಲೆ ಹಣವನ್ನು ಅಲ್ಲಿ ಕೆಲಸ ಮಾಡುವಂಥ ಜನರನ್ನ ಓಲೈಸಿ ಕಡ್ಲಿಕೊಪ್ಪ ಅವರು ತಂದಿದ್ದಾರೆ. ಹಾಗಾಗಿ 65 ವರ್ಷದ ಜರ್ನಿ ಅಂದ್ರೆ ಏನಂದ್ರೆ, ಇಟ್ ಇಸ್ ಎ ರೆಸ್ಟ್ಲೆಸ್ ಜರ್ನಿ. ಎಷ್ಟು ರೆಸ್ಟ್ಲೆಸ್ ಅಂದ್ರೆ, ಆ ಮನುಷ್ಯಾಗ ನಾವು ಟೈಮ್ ಕೊಟ್ರೆ ಭಾಳ ಹೆದರಿಕೆ ಬರ್ತೈತೆ. ಕಡ್ಲಿಕೊಪ್ಪಗೆ 2 ಪ್ರಾಮಿಸ್ ಮಾಡಬಾರ್ದು, ಯಾವ ಟೈಮಿಗೆ ಬರ್ತೀನಿ ಅಂತ ಬರೋದು, ಯಾವ ಟೈಮಿಗೆ ರೊಕ್ಕ ಕೊಡ್ತೀನಿ ಅಂತ ಹೇಳೋದು, ಇವೆರಡು ಮಾಡಬಾರ್ದು. ದೊಡ್ಡ ಅಪರಾಧ ಅದು. ಆ ಟೈಮಿಗೆ ಬರಲಿಲ್ಲ ಅಂದ್ರೆ ರಕ್ತ ಕುಡಿದ್ಬಿಡ್ತಾನೆ ನಮ್ಮದು. ಆಮೇಲೆ 5 ಗಂಟೆಗೆ ಎದ್ದು ಬರೀ ಅದೇ ಕೆಲಸ, ಶೆಡ್ಯೂಲ್ ಫಿಕ್ಸ್ ಮಾಡದ ಮಲ್ಗೋವರೆಗೂ. ಯಾಕಂದ್ರೆ ಅಷ್ಟು ಕ್ರಿಯಾಶೀಲವಾಗಿರೋದು ಇದೆಯಲ್ಲ, ಬಹಳಷ್ಟು ಅದ್ಭುತವಾದ ಕೆಲಸ. 65 ವರ್ಷದಲ್ಲಿ 10 ವರ್ಷದಲ್ಲಿ ಈ ವಿಶ್ವಕರ್ಮ ಸಭಾಭವನ ತಯಾರಾಯಿತು. ಭಾಳ ಸಣ್ಣ ಸಮುದಾಯ ಜಾತಿ ಲೆಕ್ಕಾಚಾರದಲ್ಲಿ. ಸುಮ್ಮನೆ ಜಾತಿ ಬಂದ ಕೂಡಲೇ ನಾವು ಹೆಚ್ಚದೀವಿ ನೀವು ಹೆಚ್ಚದೀವಿ ಅಂತ ಹೇಳ್ತಾರೆ. ಎಲ್ಲ ಜಾತಿಯವ್ರು ಹೇಳೋ ಸಂಖ್ಯೆ ಸೇರಿದ್ರೆ ಕರ್ನಾಟಕದ
ಜನಸಂಖ್ಯೆ ಒಟ್ಟು 20 ಕೋಟಿ ಆಗುತ್ತೆ. ಅಷ್ಟಷ್ಟು ಹೇಳ್ತಾರೆ ತಮ್ಮ ಜಾತಿ, ನಾವು ಅಷ್ಟು ಜನ ಅದೀವಿ ಇಷ್ಟು ಜನ ಅದೀವಿ ಅಂತ. ಆದ್ರೆ ಅದು ಎಕ್ಯುರೇಟ್ ಇರಲಿಲ್ಲ ಅಂತೇಳಿ ಕಡ್ಲಿಕೊಪ್ಪ ತಮ್ಮ ಜಿಲ್ಲೆಯ ಜಾತಿ ಜನಗಣತಿಯನ್ನು ಮಾಡಿಸಿದರು. ಯಾವುದೇ ಸರ್ಕಾರದ ಆಯೋಗ ಮಾಡದಂಥ ತಲೆ ಕಡ್ಲಿಕೊಪ್ಪ ಅವ್ರಿಗೆ ಸಲ್ತದೆ. ಯಾಕಂದ್ರೆ ಅದು ಮೊದಲನೇ ಪಾಯಿಂಟ್ ಬೇಕಾದ ಡಾಟಾ ಬೇಸಿಸ್ ಅನಲೈಸಿಸ್ ಆ್ಯಂಡ್ ರಿಸರ್ಚ್. ಏನ್ರಿ ಸರ್, ನಿಮಗೂ ಗೊತ್ತಿದೆ, ಈ ನಮ್ಮ ಬೆಳಗಾವಿನಲ್ಲಿ ಭಾಳ ದೊಡ್ಡ ವಿಕಲಚೇತನ ದಿವ್ಯಾಂಗರಾಗಿದ್ದುಕೊಂಡು ಅದ್ಭುತ ಪ್ರತಿಭಾವಂತರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಸಾಬಣ್ಣವ್ರು ಎಷ್ಟು ಅದ್ಭುತ ಪ್ರತಿಭಾವಂತರು ಅಂದ್ರೆ ವಿಕಲಚೇತನರು ಕೂಡ ಹೇಗೆ ಬದುಕನ್ನು ರೂಪಿಸಿಕೊಳ್ಬೇಕು ಸಂಸ್ಥೆಯನ್ನು ಕಟ್ಟಿ ಅನ್ನೋದಕ್ಕೆ ಅವ್ರ ಉದಾಹರಣೆ ಇದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಆ ಡಾಟಾ ಬೇಸ್ ರಿಸರ್ಚ್ ಇದೆ ಎಲ್ಲ, ಅದನ್ನು ಕಡ್ಲಿಕೊಪ್ಪನವ್ರು ಮಾಡಿದರು, ಅದನ್ನು ಸಮಾಜ ಗುರುತಿಸಿದೆ. ಈಗ ಅವ್ರ ಭಾವನೆ ಇದೆ, ನಾ ಭಾಳ ವ್ಯಾಪಾರ ಮಾಡಿ ಹಣ ಗಳಿಸೀನಿ, ನಮ್ಮ ಕೃಷ್ಣ ವ್ಯಾಪಾರ ಮಾಡ್ತಾನ, ಮಗಳು MBBS ಓದ್ತಾಳ, ಇನ್ನೊಬ್ಬ ಮಗಳು ಮದುವೆ ಮಾಡಿಕೊಟ್ಟಿನಿ, ಇದು ಬರಲಿ ಬರದಿರಲಿ ನಾನು ಈ ಸಮಾಜಕ್ಕೆ ಹಾಕ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇದೆಯಲ್ಲ, ಅದು ಗೊತ್ತಿದ್ದು ಮಾಡುವಂಥ ತ್ಯಾಗಕ್ಕೆ ನೀವು ಅಭಿನಂದಿಸಬೇಕು. ಕಡ್ಲಿಕೊಪ್ಪರು ಬರೀ ಹೆಸರು ತೊಗೊತಾರೆ, ಅದು ಮಾಡ್ತಾರೆ, ಇವೆಲ್ಲ ಸೆಕೆಂಡರಿ. ಆಮೇಲೆ ನಾವೆಲ್ಲ ಸುಮ್ಮನೆ ಭಾಷಣದೊಳಗೆ ಹೇಳ್ತೀವಿ ನಿಮ್ಮ ಸಮಾಜ ಭಾಳ ಶ್ರೇಷ್ಠ, ನೀವು ಸಪೋರ್ಟ್ ಮಾಡ್ತೀರಿ ಅಂತ. ಯಾವ ಸಮಾಜದವರು ಮಾಡಂಗಿಲ್ಲ. ನಮ್ಮ ಶಿರಸಂಗಿ ನಾಯಕರು ಹೇಳಿದರು, ಮನೆಯಾಗ ಹೆಂಡತಿ ಮಕ್ಕಳನ್ನೇ ಸಪೋರ್ಟ್ ಮಾಡಂಗಿಲ್ಲ ಅಂತ. ಆದ್ರೆ ಲಕ್ಷ್ಮೀ ಅಕ್ಕ ಅವ್ರಿಗೆ ಕಡ್ಲಿಕೊಪ್ಪ ಅವರ ಸಾಧನೆಗಳ ಬಗ್ಗೆ ಭಾಳ ಅಭಿಮಾನ ಇದೆ. ಅವ್ರಿಗೆ ನಾವು ಭಾಷಣ ಮಾಡೋಕೆ ಕುಂತ್ಕೊಳ್ಳೋ ಭಾಳ ಟೆನ್ಷನ್ ಆಗುತ್ತೆ, ಎಲ್ಲಿ ಕಡ್ಲಿಕೊಪ್ಪನವ್ರನ್ನ ಬೈತೀನಿ ಅಂತ. ಬೈಯಂಗಿಲ್ಲ ನಾನು, ಅಯ್ಯೋ ಬೈಯೋದ್ರಲ್ಲಿ ಭಾಳ ಪ್ರೀತಿ ಇದೆ. ಯಾಕೆ ಕಡ್ಲಿಕೊಪ್ಪನ ಮೇಲೆ ನಮ್ಗೆ ಭಾಳ ಸಿಟ್ಟಂದ್ರೆ, ಕಡ್ಲಿಕೊಪ್ಪ ಅವ್ರಿಗೆ ಗೊತ್ತಿರೋಷ್ಟು ಸಮಯದ ಬೆಲೆ ನಮಗೆ ಗೊತ್ತಿಲ್ಲ, ಕಡ್ಲಿಕೊಪ್ಪ ಅವ್ರಿಗೆ ಗೊತ್ತಿರೋಷ್ಟು ಹಣದ ಬೆಲೆ ನಮಗೆ ಗೊತ್ತಿಲ್ಲ. ಅವೆರಡು ನಮಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಕಡ್ಲಿಕೊಪ್ಪರ ಮೇಲೆ ಅಸೂಯೆ ಇದೆ. ಹಾಗಾಗಿ ಅಂಥ ಒಂದು ವಿಭಿನ್ನವಾದ ವ್ಯಕ್ತಿತ್ವವನ್ನು ಗಳಿಸ್ಕೊಂಡು ಇವತ್ತು 60ನೇ ಇಸ್ವಿಯಲ್ಲಿ 60 ವರ್ಷಕ್ಕೆ ಮಾಡಬೇಕಾಗಿತ್ತು, ಕೋವಿಡ್ ಬಂತು. ಆದ್ರೆ ಅದು ಕೋವಿಡ್ ಬಂದದ್ದು ಭಾಳ ಚಲೋ ಆಯ್ತು. ಕಡ್ಲಿಕೊಪ್ಪ ಓಡಾಡಿ ತಮ್ಮ ವಿಶ್ವಕರ್ಮ ಭವನವನ್ನು ಪೂರ ಮಾಡಿದರು. ಇವತ್ತು ಇಷ್ಟೆಲ್ಲ ಕಟ್ಟಿದರು. ಈ ಕಟ್ಟಿದ ಮೇಲೆ ಇವತ್ತೇನು ಒಂದು ಕಾರ್ಯಕ್ರಮ ಆಗ್ತಾ ಇದೆಯಲ್ಲ 65, ಎಲ್ಲರೂ ಕೇಳಿದ್ರು 60 ಅಲ್ಲ 70 ಅಲ್ಲ 65 ಅದಕ್ಕೆ ಅಂತ. ಅದ ಅವ್ರ ಸ್ಪೆಷಾಲಿಟಿ ಅಂತ ಹೇಳಿದ್ವಿ ನಾವು. 60 ಅಲ್ಲ 65 ಇಸ್ ಸ್ಪೆಷಾಲಿಟಿ. ಸೋಷಿಯಲಿ ಏನು 60, 90 ಆಲ್ವೇಸ್ ಡೇಂಜರಸ್ ಸಿಂಬೋಲ್ಸ್ ರೀ. ಆದರೆ ಕಡ್ಲಿಕೊಪ್ಪ ಅವರು 65 ಆಗಿರುವಂಥ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಅಭಿಮಾನಿಗಳು, ಮಠಾಧೀಶರು, ಸಮಾಜದವರು ಮತ್ತು ಲಕ್ಷಗಟ್ಟಲೆ ಖರ್ಚು ಮಾಡಿ ಅವರು 2 ಕೃತಿಗಳನ್ನು ಪ್ರಕಟಿಸಿದರು. ನಮ್ಮ KP ವೀರಣ್ಣವ್ರಿಗೆ ಒಂದು ದೊಡ್ಡ ಕನ್ಸರ್ನ್ ಇತ್ತು, ನಮ್ಮ ಸಮಾಜದಲ್ಲಿ ಯಾವ ಮಠಗಳಿರಲಿ ವಿಶ್ವವಿದ್ಯಾಲಯಗಳಿರಲಿ ನಮ್ಮ ಸಮಾಜನ ಭಾಳ ಅಲಕ್ಷ್ಯ ಮಾಡಿದ್ದಾರೆ. ಚಂದ್ರಶೇಖರ್ ಕಂಬಾರ್ ಅವರು ಈ ಸಮಾಜದಲ್ಲಿ ಭಾಳ ಮೇಲ್ಸ್ತರಕ್ಕೆ ಹೋದರು. ಚಂದ್ರಶೇಖರ್ ಕಂಬಾರ್ ಅವರು ಅನುಭವಿಸೋದ ಹುದ್ದೆಗಳೇ ಇಲ್ಲ. ಕುಲಪತಿಗಳಿಂದ ಹಿಡಿದು ಸೆಂಟ್ರಲ್ ಅಕಾಡೆಮಿ, ಆಮೇಲೆ NST ಎಲ್ಲ ಹುದ್ದೆಗಳನ್ನ ಅನುಭವಿಸಿದ್ರು ಕೂಡ ಅವ್ರಿಗೊಂದು ಅಳುಕು ಏನಿತ್ತಂದ್ರೆ, ನಾನು ಈ ಸಮಾಜಕ್ಕೆ ಏನಾರು ಮಾಡಿಬಿಟ್ರೆ ನನ್ನ ಜಾತಿವಾದಿ ಅಂತಾರಂತ ಅವ್ರು ಭಾಳ ಸೂಕ್ಷ್ಮವಾಗಿರ್ತಿದ್ರು. ಆದ್ರೆ ಕಡ್ಲಿಕೊಪ್ಪ ಅವರು ಭಾಳ ಬಹಿರಂಗವಾಗಿ ಅವರು ಸಮಾಜದ ಇತಿಹಾಸವನ್ನು ಸಾರುವಂಥ ಲಕ್ಷಗಟ್ಟಲೆ ಬೆಲೆ ಮಾಡಿ ಒಂದು ಪುಸ್ತಕವನ್ನು ಈರಣ್ಣವರು ಸಂಪಾದಕತ್ವದಲ್ಲಿ ತಯಾರು ಮಾಡಿದರು. ಅವರ ಕಲೋದ್ಯಮಿ ಪುಸ್ತಕ ಭಾಳ ಆದರ್ಶಪ್ರಾಯ ಆಗಿದೆ. ಅದು ಇಡೀ ಕರ್ನಾಟಕದ ಲಲಿತ ಕಲಾ ವಿಶ್ವವಿದ್ಯಾಲಯಗಳಲ್ಲಿ ಇಡುವಾದ ಆದರ್ಶಪ್ರಾಯವಾದಂಥ ಪುಸ್ತಕ. ಅದರಲ್ಲಿ ಅಂಥ ಅದ್ಭುತವಾದ ಲೇಖನಗಳನ್ನು ನಮ್ಮ KP ಈರಣ್ಣನವರು ಸಂಗ್ರಹಿಸಿಕೊಟ್ರು. ಅವರ ಬಂಧುಗಳು, ಅವರ ಹಿತೈಷಿಗಳು ಭಾಳ ಅರ್ಥಪೂರ್ಣವಾದ ಮಾತುಗಳನ್ನು ಆಡಿದ್ದಾರೆ. ಹೀಗಾಗಿ ಇವತ್ತು ಬಂದಿರುವ ಎಲ್ಲ ಅನೇಕ ಹಿರಿಯರು, ನಾನು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡೋರನ್ನ ಕೇಳಿದೆ, ಇಲ್ಲ ಸರ್ ಅವ್ರಿಗೆ ಭಾಳ ಕನ್ಸರ್ನ್ ಇದೆ, ಆ ಕಾರಣಕ್ಕಾಗಿ ನಾವು ಅವರಿಗೆ ವಿಶೇಷ ಗ್ರ್ಯಾಂಟನ್ನು ಕೊಡ್ತೀವಿ ಅಂತ ಹೇಳಿದರು. ಹಾಗೆ ಮಾನ್ಯ ಹೊರಟ್ಟಿ ಸಾಹೇಬರು ಹೇಳಿದರು, ಭಾಳ ಕ್ರಿಯಾಶೀಲವಾಗಿರುವಂಥ ಮನುಷ್ಯ ಕಡ್ಲಿಕೊಪ್ಪ ಅಂತ. ಅವ್ರ ಅನಿವಾರ್ಯ ಕಾರಣಗಳಿಂದ ಇವತ್ತು ಬರಲಿಲ್ಲ. HK ಪಾಟೀಲ್ ಸಾಹೇಬರು ಒಂದು ಸಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಾಗ ಕೇಳಿದರು, ಅಲ್ಲ ಕಡ್ಲಿಕೊಪ್ಪ ಅವರ, ನೀವು ಸರ್ಕಾರದಿಂದ ಗ್ರ್ಯಾಂಟ್ ತೊಗೊಂಡಿರಿ ಸರಿ, ನಿಮ್ಮ ಜಾತಿಯವರಿಂದ ಗ್ರ್ಯಾಂಟ್ ತೊಗೊಂಡಿರಿ ಸರಿ, ಆದರೆ ನಿಮ್ಮ ಜಾತಿಯವರು ಅಲ್ದವ್ರ ಸಹಿತ ನಿಮಗೆ ದಾನ ಕೊಟ್ಟಾರಲ್ಲ, ಇದ್ರ ವಿಶೇಷ ಏನಂತ ಇವರನ್ನು ಮುಕ್ತವಾಗಿ ಹೊಗಳಿದ್ರು. ಅದಕ್ಕೆ ಕಾರಣ ಅವರ ವ್ಯಕ್ತಿತ್ವ. ಪ್ರತಿಯೊಬ್ಬ ವ್ಯಕ್ತಿನ ಸ್ವ್ಯಾಕ್ ಅನಾಲಿಸಿಸ್ ನೋಡಿದಾಗ ನೆಗೆಟಿವ್ ಗುಣಗಳಿರ್ತಾವೆ, ಪಾಸಿಟಿವ್ ಗುಣಗಳಿರ್ತಾವೆ. ಆದರೆ ಕಡ್ಲಿಕೊಪ್ಪಗೆ ಈ ಹಿನ್ನೆಲೆಯಲ್ಲಿ 75% ಪಾಸಿಟಿವ್ ಗುಣಗಳದಾವೆ. ಈಸ್ ಎ ರ್ಯಾಂಕ್ ಸ್ಟೂಡೆಂಟ್, ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಆ ವಿಷಯದಲ್ಲಿ, ಆ ವ್ಯಕ್ತಿತ್ವದಲ್ಲಿ ಅಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಕಡ್ಲಿಕೊಪ್ಪ ಅವರು ಹೊಂದಿದ್ದಾರೆ. ನಮ್ಮೆಲ್ಲ 4-5 ಕುಟುಂಬದವರು, GB ಪಾಟೀಲ್ರು, ಶ್ರೀಶೈಲಪ್ಪ ಬಿದರೂರವರು, ಯರಿಗೇರಿಯವರು, ಗುಳಗೌಡರು ಎಲ್ಲ ನಮ್ಮ DGM ಆಯುರ್ವೇದಿಕ ಮಹಾವಿದ್ಯಾಲಯದ ಒಂದು ಭಾಗ ಕಡ್ಲಿಕೊಪ್ಪ. ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ DGM ಆರ್ಗನೈಸೇಷನ್. ತೋಂಟದಾರ ಮಠದಕ್ಕೂ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆರ್ಗನೈಸರ್. ವಿಜಯ ಕಲಾ ಮಂದಿರಕ್ಕೆ ನಮ್ಮ ಅಶೋಕ್ ಅಕ್ಕಿ ಸರ್ಗಂತೂ ಭಾಳ ಖುಷಿ ಆಯಿತು. ಕಡ್ಲಿಕೊಪ್ಪ ಸರ್ ಮೇಲೆ ನಾನು 10 ಎಪಿಸೋಡ್ ಇಂಟರ್ವ್ಯೂ ಮಾಡಿದೆ. ಎಲ್ಲ ಇಡೀ ತಮ್ಮ ಜೀವನದ ಕಥೆಯನ್ನು ಹೇಳಿದ್ರು. ಬೆಳಗ್ಗೆ ಅಶೋಕ್ ಸರ್ ಹೇಳಿದ್ರು, ಭಾಳ ಅದ್ಭುತ ಮಾಡಿರಿ ನಮ್ಮ ಕಡ್ಲಿಕೊಪ್ಪನ ಬಗ್ಗೆ ಅಂತ. ಅದ್ಭುತ ನಾ ಮಾಡಿಲ್ಲ ಸರ್, ನಿಮ್ಮ ಕಡ್ಲಿಕೊಪ್ಪ ಇರೋದ ಅದ್ಭುತ ಅದ. ಹೀಗಾಗಿ ನಾವು ಅದನ್ನು ಚಿತ್ರಿಸಿದ್ದೀವಿ. ಈ ಸಮಾರಂಭದಲ್ಲಿ ಸಾಕ್ಷಿಯಾದ ನಿಮ್ಮನ್ನೆಲ್ಲ ಅಭಿನಂದಿಸಿ ಹಾರೈಸಿ ಅವರ ಕುರಿತು ಅನೇಕ
ಅದ್ಭುತವಾದ ಮಾತುಗಳನ್ನು ಎಲ್ಲರೂ ಆಡಿದ್ದಾರೆ. ಅವ್ರು ಹೀಗೆ ವಿಶ್ವಕರ್ಮ ಸಮಾಜದ ಮೂಲಕವಾಗಿ ಸಮಾಜದ ಚಿಂತನೆಗೆ ಇನ್ನೂ ಅನೇಕ ಯೋಜನೆಗಳಿದಾವೆ. ಅವರ ಆ ಯೋಜನೆಗಳನ್ನೆಲ್ಲ ಜಾರಿ ಮಾಡಲಿಕ್ಕೆ ಬರೀ ನೀವು ವಿಶ್ವಕರ್ಮ ಸಮಾಜದವರಲ್ಲ, ವಿಶ್ವಕರ್ಮ ಸಮಾಜದಲ್ಲಿ ಸಮಾಜಮುಖಿ ಚಿಂತನೆಯಲ್ಲಿರೋ ನಂಬಿಕೆ ಇರೋರು ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹಾರೈಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಿಮಗೆಲ್ಲ, ಹಾಗೆ ಅವರ ಕುಟುಂಬದ ಸದಸ್ಯರು ಏನಂತಂದ್ರೆ ಎಲ್ಲರೂ ಭಾಳ ಸಹೃದಯಗಳು, ಜೆಂಟ್ಲ್ಮ್ಯಾನ್. ಅವರಣ್ಣ ಮನೋಹರ್ ಕಡ್ಲಿಕೊಪ್ಪ ಅವರು 2000 ಇಸ್ವಿಯಲ್ಲಿ ಅವರ ಷಷ್ಠಬ್ದಿ ಮಾಡಿದಾಗ ಅವರು ಶಿರಹಟ್ಟಿಯಲ್ಲಿ ಒಂದು ಭಾಳ ದೊಡ್ಡ ಘನತೆಯನ್ನು ಇಟ್ಕೊಂಡಿದ್ರು. ಕಡ್ಲಿಕೊಪ್ಪ ಅವರು ಹೂವಿನಡಗಲಿ, ಶಿರಹಟ್ಟಿ, ಗದಗ, ಹೀಗೆ ಶಿರಸಂಗಿ 4 ಕಡೆ ಅವರ ವ್ಯಕ್ತಿತ್ವ ಚದರಿ ಹೋಗಿದೆ. ಅವರನ್ನು ನಾನು ಅಭಿನಂದಿಸಿ ಮತ್ತೊಮ್ಮೆ ಇದನ್ನು ಆಗು ಮಾಡಿದ ಎಲ್ಲ ನಮ್ಮ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಊರೆಲ್ಲ ನೆಂಟರು, ಕೇರೆಲ್ಲ ಬಳಗ, ಧಾರುಣಿಯೆಲ್ಲ ನನ್ನ ಕುಲದೈವವಿರುವಾಗ ಇದರಲ್ಲಿ ಆರನ್ನು ಹಿಡಿದು ಆರನ್ನು ಬಿಡಲಿ ಕೇಳು ಬಸವಣ್ಣ. ಪ್ರಾತಸ್ಮರಣೀಯ ಗುರು ಪರಂಪರೆಯೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ, ಆದಿಶಕ್ತಿ ಕಾಳಿಕಾದೇವಿಯನ್ನ, ಮಾತೆ ಸರಸ್ವತಿಯನ್ನ ಪ್ರಾರ್ಥಿಸಿ, ಗದಗ ನಗರದ ಬಹಳ ಅದ್ಭುತವಾಗಿರ್ತಕ್ಕಂಥ, ನಮಗೆಲ್ಲರಿಗೂ ಬಹಳ ಆತ್ಮೀಯರು, ಇಡೀ ಜೀವನ ಸಮಾಜ ಪರವಾಗಿ ಸಾಹಿತ್ಯ ಮುಖವಾಗಿ ಕೆಲಸವನ್ನ ಮಾಡ್ತಾ ಕ್ರಿಯಾಶೀಲರಾಗಿರ್ತಕ್ಕಂಥ, ವೈಯಕ್ತಿಕವಾಗಿ ನನಗೆ ಬಹಳ ಆತ್ಮೀಯ ಆಗಿರ್ತಕ್ಕಂಥ ಶ್ರೀ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ 65ರ ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುರ್ನಾಳ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಮಳಿರಾಜೇಂದ್ರ ಮಹಾಸ್ವಾಮಿಗಳ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೂ ನಮಸ್ಕರಿಸಿ, ವೇದಿಕೆ ಮೇಲೆ ಬಹಳ ಜನ ಅತಿಥಿ ಗಣ್ಯ ಮಹೋದಯರು ಇರುವುದರಿಂದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ರಾಜಗೋಪಾಲ್ ದಂಪತಿಗಳೇ, ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಅವರೆಲ್ಲ ಅಭಿಮಾನಿ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಜ್ಯೋತಿಯಾಗಿ ಬರ್ತಕ್ಕಂಥ ಪರಮಾತ್ಮನಿಗೆ ಶರಣಾರ್ಥಿಗಳು. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಿದ್ದು ಯಾಪಲ್ ಪರಿವೆ ಅವರು ನಾನು ಏನೇನು ಅವ್ರ ಬಗ್ಗೆ ಮಾತಾಡ್ಬೇಕಂತ ಮಾಡಿದ್ದೆ ಅವರೆಲ್ಲ ಮಾತಾಡ್ಬಿಟ್ರು. 30 ವರ್ಷಗಳಿಂದ ರಾಜಗೋಪಾಲ್ ಅವರು ನನಗೆ ಬಹಳ ಪರಿಚಿತರು. ವರವಿ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲಿ, ವರವಿ ದೇವಸ್ಥಾನ ನಡೆರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಅವರು ಕೂಡ ಜಂಟಿಯಾಗಿ ಕೆಲಸ ಮಾಡ್ತಾ ಇರ್ತದನ್ನ ಇವತ್ತು ನನಗೆ ನೆನಪಿಗೆ ಬರ್ತಾ ಇದೆ. ಒಬ್ಬ ಮನುಷ್ಯ ಕೇಳಿದ್ನಂತ, ಜೀವನದೊಳಗ ಎಲ್ಲರೂ ನನ್ನ ನೆನೆಸ್ಬೇಕು, ಕಡಿತಕ್ಕ ನಾನು ಬದುಕಿರೋ ತಕ್ಕ ನನಗೆಲ್ಲರೂ ನೆನೆಸ್ಬೇಕು, ನಾ ಸತ್ತ ಮೇಲೂ ನೆನೆಸ್ಬೇಕಂತ ಕೆಲಸ ಏನ್ ಮಾಡ್ಲಿ ಅಂತ ಕೇಳಿದ್ನಂತ. ಗೆಳೆಯ ಕೇಳಿದ್ನಂತ, ನಾನು ಸಾಯೋ ತಕ್ಕನೂ ನನ್ನ ನೆನೆಸ್ಬೇಕು, ನಾ ಸತ್ತ ಮೇಲೂ ನೆನೆಸ್ಬೇಕು ಅಂತ ಕೆಲಸ ನೀ ಏನ್ ಮಾಡ್ಲಿ ಅಂತ ಕೇಳಿದಂತ. ಒಂದು 50 ಲಕ್ಷ ರೂಪಾಯಿ ಸಾಲ ಮಾಡಂದ್ರು. ಒಂದು 50 ಲಕ್ಷ ಸಾಲ ಮಾಡಿಬಿಡು, ಸತ್ತ ಮೇಲೂ ನೆನೆಸ್ತಾರ, ಇದ್ದಾಗ ನೆನೆಸ್ತಾರ ಅಂದ್ರಂತ. ಅದಕ್ಕೆ ಮನುಷ್ಯ ಸಾಲ ಮಾಡಬಾರ್ದು, ಸಾಧನೆಯನ್ನ ಮಾಡಬೇಕು. ಸಾಲ ಮಾಡಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥವ್ರು ಬಹಳ ಜನ ಅದರ. ಇವತ್ತು ಕಡ್ಲಿಕೊಪ್ಪ ಅವರು, ಬಡತನದ ರೇಖೆಯಿಂದ ಬಂದಿರತಕ್ಕಂಥ ಕಡ್ಲಿಕೊಪ್ಪ ಅವರ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ಇವತ್ತಿನ ದಿವಸ ಸಾಲಂಗಿಲ್ಲ. ಅದಕ್ಕೆ ಬಹಳ ಜನ ಸಾಮಾಜಿಕವಾಗಿ ಚಿಂತನೆ ಮಾಡತಕ್ಕಂಥ ಜನ ಬಹಳ ಜನ ಅದಾರ. ಸಮಾಜದಲ್ಲಿ ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕಂತಕ್ಕಂಥವ್ರು ಚಿಂತನೆಯನ್ನು ಕುಂತು ಕಟ್ಟಿ ಮೇಲೆ ಕುಂತು ಮಾತಾಡೋರು ಬಹಳ ಮಂದಿ ಅದ. ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಬಹಳ ಕಡಿಮೆ ಅದ. ನಮ್ಮ ಕಡ್ಲಿಕೊಪ್ಪ ರಾಜಗೋಪಾಲ್ ಏನ್ ಮಾಡಿದ್ರ ಅಂದ್ರ, ಮಾತುಗಳನ್ನ ಕಡಿಮೆ ಮಾಡಿ ಕೆಲಸಗಳನ್ನ ಮಾಡೋ ಮೂಲಕವಾಗಿ ತಮ್ಮ ಸಾಧನೆಯನ್ನ ಮಾಡಿ ತೋರಿಸಿದ್ರು. ಅದು ಅವರ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅದು ಗುಣ ಕೆಲಸ ಮಾಡ್ತದೆ. ಈಗೊಬ್ಬ ಬ್ಯಾಂಕಿನಿಂದ ಒಂದು 8-10 ಮಂದಿ ಹೊರಗೆ ಬರಕತ್ತಿದ್ರಂತ, ಕೆನರಾ ಬ್ಯಾಂಕ್ಲಿಂದ ರೊಕ್ಕ ಎಣಸ್ಕೋತ್ ಬರಕತ್ತಿದ್ರಂತ. ರೊಕ್ಕ ಎಣಸ್ಕೋತ್ ಎಲ್ಲರೂ ಬರಕತ್ತಿದ್ರಂತ, ಒಂದು 8-10 ಮಂದಿ. ಹೊರಗೊಬ್ಬ ಮನುಷ್ಯ ಕುಂತಿದ್ನಂತ. ಇವ್ರು ಬ್ಯಾಂಕ್ನಾಗ ಹೋಗ್ತಾರ ರೊಕ್ಕ ತರ್ತಾರ, ಬ್ಯಾಂಕ್ನಾಗ ಹೋಗ್ತಾರ ರೊಕ್ಕ ತರ್ತಾರ, ಬಹುಶಃ ಒಳಗೆ ಹೋದ್ರೆ ಎಲ್ಲರಿಗೆ ರೊಕ್ಕ ಕೊಡ್ತಾರ ಅಂತ ತಿಳ್ಕೊಂಡು ತಾನು ಹೋದ್ನಂತ. ಯಾರ್ಯಾರು ಬ್ಯಾಂಕ್ನಾಗ ಹೋಗ್ತಾರ ಅವ್ರಿಗೆಲ್ಲ ದುಡ್ಡು ಕೊಡ್ತಾರ ಅಂತ ತಿಳ್ಕೊಂಡು ಹೋಗಿ ಮ್ಯಾನೇಜರ್ಗೆ ನಮಸ್ಕಾರ ಸರ್, ನಮಸ್ಕಾರ,
ರೊಕ್ಕ ಕೊಡ್ರಿ ಅನ್ನ. ಯಾಕಂಗ ಮತ್ತೆ ಅವ್ರಿಗೆಲ್ಲ ಕೊಡ್ಲಕತ್ತಿರ, ಎಲ್ಲರೂ ರೊಕ್ಕ ತೊಗೊಂಡು ಹೋಗ್ಲಕತ್ತಾರ, ನಮಗೂ ಕೊಡ್ರಿ ಒಂದು 10,000 ರೂಪಾಯಿ ನಾನು. ಮ್ಯಾನೇಜರ್ ಹೇಳಿದ್ರಂತ, ಅವ್ರು ಸುಮ್ಮನೆ ಒಯ್ಲಕತ್ತಿಲ್ಲಪ್ಪ, ಮೊದಲು ತಮ್ಮ ರೊಕ್ಕ ಇಟ್ಟಾರ, ಇಲ್ಲಿ SB ಅಕೌಂಟ್ನಾಗ ಇಟ್ಟಾರ, FD ಇಟ್ಟಾರ, ಅವ್ರು ತಮ್ಮ ರೊಕ್ಕ ಒಯ್ಲಕತ್ತಾರಪ್ಪ, ನಿನಗೇನಾದ್ರೂ ರೊಕ್ಕ ಬೇಕಾಗಿತ್ತಂದ್ರೆ ನೀನು ಒಂದಿಷ್ಟು ಮೊದಲು ರೊಕ್ಕ ಇಡು, ನೀನು ಕೊಡ್ತೀವಿ ಅಂದಂತ ಮ್ಯಾನೇಜರ್. ಅದ್ರಂಗ ಬ್ಯಾಂಕ್ನಾಗ ಹೆಂಗ ರೊಕ್ಕ ಇಟ್ರೆ ನಮ್ಗೆ ವಾಪಸ್ ಬರ್ತದ, ಅದ್ರಂಗ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಬ್ಯಾಂಕ್ನಾಗ ಒಂದಿಷ್ಟು ಬ್ಯಾಲೆನ್ಸ್ ಇಟ್ಟಾರೆ. ಎಂತ ರೊಕ್ಕದ ಬ್ಯಾಲೆನ್ಸ್ ಅಲ್ಲ, ಸಾಧನೆ ಮತ್ತು ಸಮಾಜ ಚಿಂತನೆ ಅಂತಕ್ಕಂಥ ಬಾಕಿ ಇಟ್ಟು ಸಲಿಂದ ಅದು ಬಡ್ಡಿ ರೂಪದೊಳಗ ಎಲ್ಲರಿಗೂ ಕೂಡ ಅದು ಮುಟ್ಲಕತ್ತದ ಸಾಮಾಜಿಕ ಸೇವೆ ಅಂತಕ್ಕಂಥದ್ದು. ಜೀವನದೊಳಗ ಸಂಸಾರ ಮಾಡ್ತಕ್ಕಂಥವ್ರು ಬಹಳ ಮಂದಿ ಅದಾರ, ಸಾಧನೆ ಮಾಡ್ತಕ್ಕಂಥವ್ರು ಬಹಳ ಕಡಿಮೆ ಅದಾರ. ಇವತ್ತು ನಾವೆಲ್ಲರ ಹೆಸರು ಹೇಳ್ಕೊಂತ ಬರ್ತೀವಿ. ಸಿಂಧೂ ತಾಯಿ ಹೆಸರು ಹೇಳ್ತೀವಿ, ಸಾಲು ಮರದ ತಿಮ್ಮಕ್ಕನ ಹೆಸರು ಹೇಳ್ತೀವಿ, ಸೂಲಗಿತ್ತಿ ನರಸಮ್ಮನ ಹೆಸರು ಹೇಳ್ತೀವಿ, ಸುನಿತಾ ವಿಲಿಯಮ್ಸ್ನ ಹೆಸರು ಹೇಳ್ತೀವಿ. ಅವರೆಲ್ಲ ಸಾಧನೆ ಮಾಡಿದ್ರಲ್ಲ, ಏನು ಸಾಲ ಮಾಡಿದ್ರು. ಇವತ್ತು ಜಗತ್ತಿನೊಳಗೆ ಭಾರತ, ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಅವ್ರ ಹೆಸರು ನೆನೆಸ್ತಕ್ಕಂಥ ಕೆಲಸ ಮಾಡ್ತೀವಲ್ಲ. ಮನುಷ್ಯ ಎಷ್ಟು ಗಳಿಸಿದ ಎಷ್ಟು ಉಳಿಸಿದ ಅನ್ನೋದಕ್ಕಿಂತ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಏನನ್ನು ಮಾಡಿದಂತಕ್ಕಂಥದ್ದು ಬಹಳ ಮುಖ್ಯ ಅದ. ಇವತ್ತು ಕಡ್ಲಿಕೊಪ್ಪ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಎಲ್ಲಿ ತಕ್ಕ ಇರ್ತದಂದ್ರೆ ಮುಂದಿನ 100 ಪೀಳಿಗೆ ಕೂಡ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನ ನೆನೆಸುವಂತ ಕೆಲಸ ಅವರು ಮಾಡಿದ್ದಾರೆ. ನಾವೆಲ್ಲ ವಿಚಾರ ಮಾಡಬೇಕು. ಎಲ್ಲರಿಗೆ ಸಮಸ್ಯೆಗಳದಾವ್ರಿ. ಮಠಾಧೀಶರು ಮಾಡದೇ ಇರತಕ್ಕಂಥ ಕೆಲಸಗಳು ಕಡ್ಲಿಕೊಪ್ಪರು ಮಾಡ್ಯಾರ. ಇವತ್ತು ನಮಗೆಲ್ಲ ಮಠಾಧೀಶರು ದೊಡ್ಡ ದೊಡ್ಡ ಮಾತುಗಳು ಹೇಳ್ತೀವಿ, ಏನೂ ಸಾಧನೆ ಮಾಡ್ಲಿಕ್ಕಾಗಿಲ್ಲ, ಬರೀ ಸಮಸ್ಯೆಗಳೇ ಹೇಳ್ತೀವಿ. ಒಬ್ರು ಪುರಾಣ ಹೇಳೋರು ಏನ್ ಮಾಡ್ಲಕತ್ತಾರಂತ, ಪುರಾಣ ಎಲ್ಲ ಮುಗಿದು ಮಂಗಳಾರತಿ ಆದ್ಮೇಲೆ ಹೇಳಿದ್ರಂತ ಲಾಸ್ಟಿಗೆ, ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ, ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ತಂದು ನನ್ನ ಬಲ್ಲಿ ಬಿಡ್ರ ಅಂದ್ರಂತ ಪುರಾಣ ಹೇಳೋರು. ಇವತ್ತು ನಾನು ಪುರಾಣಕ್ಕೆ ಹೊಂಟೀನಿ. ಮುಗಿಯೋ ಟೈಮಿಗೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಬಂದು ನನ್ನ ಬಲ್ಲಿ ಬಿಟ್ಟು ಬಿಡ್ರಿ, ನೀವು ಆರಾಮಿರ್ರಿ ಅಂದ್ರಂತ. ಪುರಾಣ ಮಂಗಳಾರತಿ ಆದ್ಮೇಲೆ ಒಂದು 50 ಮಂದಿ ಹೆಣ್ಮಕ್ಳು ಬಂದ್ರಂತ. ಏನ್ ಬಂದ್ರಿ, ಏನೇ ಸಮಸ್ಯೆ ಇದ್ರು ನನ್ನ ಬಲ್ಲಿ ಬಿಡಂದ್ರಲ್ರಿ, ನಮ್ಮ ಸಮಸ್ಯೆ ಬಿಡ್ಲಾಕ್ ಬಂದಿವಿ. ಏನ್ ಸಮಸ್ಯೆ? ನಮ್ಮ ಅತ್ತಿನೇ ಸಮಸ್ಯೆ. ಅವ್ರು ಓಸು ಮಂದಿ ತಮ್ಮ ಅತ್ತಿದೇರ ಕರ್ಕೊಂಡ್ ಬಂದಿದ್ರಂತ. ಸಮಸ್ಯೆ ಹಿಂಗಾಗಬಾರ್ದು. ಬದುಕಿನೊಳಗೆ ಏನಾಗ್ಬೇಕಂದ್ರೆ ಏನಾದ್ರೂ ಒಂದಿಷ್ಟು ಮನುಷ್ಯ, ಅದಕ್ಕೆ ಲೈಫ್ ಈಸ್ ಎ ಬ್ಯೂಟಿಫುಲ್ ಸಮ್ ಗ್ಯಾಪ್ ಆಫ್ ದಿ ಡೆತ್ ಅಂಡ್ ಬರ್ತ್ ಅಂತ ಅಬ್ದುಲ್ ಕಲಾಂ ಹೇಳ್ತಾನೆ. ಲೈಫ್ ಈಸ್ ಎ ಬ್ಯೂಟಿಫುಲ್ ಸಮ್ ಗ್ಯಾಪ್ ಆಫ್ ದಿ ಡೆತ್ ಅಂಡ್ ಬರ್ತ್. ಬದುಕು ಬಹಳ ಸುಂದರ ಅದ. ಸಾವು ಮತ್ತು ಹುಟ್ಟಿನ ಮಧ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಂತರ ಏನದ, ಆ ಅಂತರದೊಳಗೆ ನಾವೇನ್ ಮಾಡ್ತೀವಿ ಸಾಧನೆ, ಅದು ಬಹಳ ಇಂಪಾರ್ಟೆಂಟ್. ಸೊ ಬಿ ಹ್ಯಾಪಿ ಅಂಡ್ ಅನದರ್ ಹ್ಯಾಪಿ ಅಂಡ್ ಯುವರ್ ಹ್ಯಾಪಿ. ನೀನು ಸಂತೋಷ ಪಡು, ಇನ್ನೊಬ್ಬರಿಗೂ ಸಂತೋಷ ಪಡಿಸ್ತಕ್ಕಂಥ ಕೆಲಸಗಳನ್ನ ನೀನು ಮಾಡು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಬರ್ತದೆ. ಅವರು ಬಹಳ, ನಾನು ಸುಮಾರು 30-35 ವರ್ಷದಿಂದ ವರವಿಗೆ ಬಂದಾಗಲಿಂದ ಕೂಡ ನೋಡ್ತಾ ಇದ್ದೆ ವರವಿ ದೇವಸ್ಥಾನ ಕ್ಷೇತ್ರದ ಬಗ್ಗೆ ಅನೇಕ ಚಿಂತನೆಗಳನ್ನ. ಈ ಗದಗಿನಲ್ಲಿ ಒಂದು ಸಾಮಾಜಿಕ ಸೇವೆ, ಒಂದು ಹಾಸ್ಟೆಲ್ ಆಗಬೇಕು, ಒಂದು ಕಲ್ಯಾಣ ಮಂಟಪ ಆಗಬೇಕು, ಒಂದು ಬ್ಯಾಂಕ್ ಆಗಬೇಕು, ಬಡವರಿಗೆ ವಸತಿ ನಿಲಯ ಆಗಬೇಕು, ಅನೇಕ ಕನಸುಗಳನ್ನು ಕಾಣ್ತಾರೆ. ಕನಸು ಕಾಣಬೇಕು ಮನುಷ್ಯ. ಅದಕ್ಕೆ ಕನಸು ಕಾಣಬೇಕಾದ್ರೆ ಶ್ರಮ ಇರ್ಲಾರ್ದೆ ನಿದ್ದೆ ಮಾಡ್ಬೇಕಂತ. ಕನಸು ಕಾಣ್ಬೇಕಾದ್ರೆ ಶ್ರಮ ಇರ್ಲಾರ್ದೆ ನಿದ್ದೆ ಮಾಡ್ಬೇಕಂತ. ನನಸು ಮಾಡ್ಬೇಕಾದ್ರೆ ನಿದ್ದೆ ಮಾಡ್ಲಾರ್ದೆ ಶ್ರಮ ಪಡ್ಬೇಕಂತ. ಎಷ್ಟು ಚಂದದ ಮಾತು. ನನಸು ಮಾಡ್ಬೇಕಾದ್ರೆ ನಿದ್ದೆ ಇರ್ಲಾರ್ದೆ ಶ್ರಮ ಪಡ್ಬೇಕಂತ. ಬಹುಶಃ ಅವ್ರು ನಿದ್ದೆ ಮಾಡಾರಿಲ್ಲ ಗೊತ್ತಿಲ್ಲ. 24 ತಾಸು ಅವ್ರ ಮುಂದೆ ಹೊಗಳಕತ್ತಿವಂತರ್ತಲ್ಲ, ಅವ್ರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ನಮ್ಮ ಕಣ್ಣೆದರ ಸಾಕ್ಷಿ ರೂಪದಲ್ಲಿ ತೋರಿಸ್ತಾ ಇವೆ. ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಲಕ್ಷ್ಮೀ ಅಮ್ಮವರು ಮಾತು ಬಹಳ ಕಡಿಮೆ, ಯಾವಾಗಲೂ ಸೌಮ್ಯ ಪ್ರವೃತ್ತಿ. ನನಗೊಂದು ಮಾತು ಬಹಳ ಚಂದ ನೆನಪಿಗೆ ಬರ್ತದೆ. ವಿದ್ಯಾವಾಚಸ್ಪತಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಋಷಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತಿ. ಅನೇಕ ಗ್ರಂಥಗಳನ್ನು ಬರೆದ್ರು. ಅವರ ಇತಿಹಾಸದೊಳಗೆ ಇವತ್ತು ಸೂರ್ಯ ಚಂದ್ರ ಇರತಕ್ಕಂಥ ಕೂಡ ಅವರ ಪುಸ್ತಕಗಳು ಉಪನಿಷತ್ತುಗಳಲ್ಲಿ ಸಿಗುತ್ತದೆ. ವಿದ್ಯಾವಾಚಸ್ಪತಿ ಅವರ ಮನೆಯಲ್ಲಿ ಅವರಿಗೆ ಒತ್ತಾಯ ಮಾಡಿ ಮದುವೆ ಮಾಡಿದ್ರಂತ. ಬಹಳ ಒತ್ತಾಯ ಮಾಡಿ ಮದುವೆ ಮಾಡಿದ್ರಂತ. ಒಲ್ಲೆ ಅಂದ್ರು ಮದುವೆ ಮಾಡಿದ್ರಂತ. ಮದುವೆ ಮಾಡ್ಕೊಂತಾರೆ. ಮದುವೆ ಮಾಡ್ಕೊಂಡ ದಿವಸನೇ ಪುಸ್ತಕ ಬರೀಲಕ್ಕೆ ಪ್ರಾರಂಭ ಮಾಡ್ತಾರೆ. ಪುಸ್ತಕಗಳನ್ನು ಬರಿತಾ ಹೋಗ್ತಾರೆ. ಇಡೀ ಜೀವನ ಬರೀತಾರೆ. ವಯಸ್ಸು ಮುಗಿತದ, ಮುಪ್ಪು ಬರ್ತದ, ಸಾಯುವಂತ ದಿನ ಬರ್ತದೆ. ಬರೆಯುವುದನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಆ ಪೆನ್ನನ್ನು ಕೆಳಗಿಟ್ಟು ಮ್ಯಾಲ ಮುಖ ನೋಡ್ತಾರಂತ. ಒಬ್ಬ ಹೆಣ್ಮಗಳು ಸುಮ್ಮನೆ ನಿಂತಿದ್ಲಂತ. ಆಕಿನ ನೋಡಿದ್ರಂತ ವಿದ್ಯಾವಾಚಸ್ಪತಿ, ಯಾರಂತ ಕೇಳಿದ್ರಂತ. ನಾನು ನಿಮ್ಮ ಹೆಂಡತಿ ಅಂದ್ಲಕ್ಕೆ. ನನ್ನ ಮದುವೆ ಯಾವಾಗ ಆಯ್ತು ಅಂತ ಕೇಳಿದ್ರಂತ. ನಿಮ್ಮ ಮದುವೆ ಆಗಿ 60 ವರ್ಷ ಆಯ್ತು ಸ್ವಾಮಿ. ಇಷ್ಟು ದಿವಸ ನೀ ಎಲ್ಲಿದ್ದಿ? ನಾ ಇಲ್ಲೇ ಇದ್ದೆ. ಏನ್ ಮಾಡ್ತಿದ್ದಿ ಅಂತ ಕೇಳಿದ್ರಂತ. ನೀವೇನು ಪುಸ್ತಕಗಳು ಬರಿತಿದ್ರಿ, ಸಾಹಿತ್ಯ ಬರಿತಿದ್ರಿ, ನೀವು ಹಚ್ಚುವಂತ ದೀಪ ಅದಲ್ಲ, ದೀಪಕ್ಕೆ ಎಣ್ಣೆ ಹಾಕ್ತಾ ಇದ್ದೆ ಅನ್ಲಂತ. 60 ವರ್ಷ ತಕನು ಕೂಡ ಹೆಣ್ಮಗಳು ಗಂಡ ಬರಿತಕ್ಕಂಥ ಸಾಹಿತ್ಯಕ್ಕ ಎಣ್ಣೆ ಹಾಕ್ತಾ ಇದ್ದಾಳ.
ಎಣ್ಣೆ ಹಾಕಿ ಆ ಪುಸ್ತಕ ಬರೆಯೋ ಕೆಲಸಕ್ಕೆ ಸಾಧನೆ ರೂಪದಲ್ಲಿ ಎಣ್ಣೆಯನ್ನು ಹಾಕಿ ನಿಮಗೆ ಬೆಳಕು ಕೊಟ್ಟಿನಿ ಅಂದ್ರಂತ. ಅವತ್ತ ಅವರೊಂದು ವಿಚಾರ ಮಾಡಿದ್ರಂತ, ಇವತ್ತು ನಾನು ಸಾಹಿತ್ಯ ಆಗಲಿಕ್ಕೆ, ಋಷಿ ಆಗಲಿಕ್ಕೆ ನನ್ನ ಹೆಂಡತಿನಿಗೆ ಕಾರಣ ಅಂತ ತಿಳ್ಕೊಂಡು ಅವ್ರು ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳಿಗೆ ಭಾಮಿತಿ, ಆಕಿನ ಹೆಸರು ಭಾಮಿತಿ ಅಂತಿತ್ತು, ಆಕಿನ ಹೆಸರು ಭಾಮಿತಿ ಸೂತ್ರ ಅಂತ ಹೆಸರಿಟ್ರಂತ. ಅಂದ್ರೆ ಒಬ್ಬ ವ್ಯಕ್ತಿಯ ಸಾಧನೆ ಹಿಂದೆ ಬಹಳ ಜನ ಎಲ್ಲರ ಮನೆಗೂ ಎಲ್ಲ ಹೆಂಡತಿಗಳು ಹಿಂಗೆ ಇರ್ತಾರೆ ಅಂತ ತಿಳ್ಕೊಬೇಡ್ರಿ. ಎಲ್ಲರೂ ಎಣ್ಣೆ ಹಾಕೋರು ಯಾರಿಲ್ಲ. ಎಣ್ಣೆ ಹಾಕೋರು ಭಾಳ ಮಂದಿ ಕಡಿಮೆ. ಒಬ್ಬತ್ತು ಮನುಷ್ಯ ಏನು ಮಾಡಿದಂತ, ಸುಮ್ಮನೆ ಕಾಮಿಡಿ ಹೇಳ್ತೀನಿ, ಒಬ್ಬ ಮನುಷ್ಯ ಏನು ಮಾಡಿದಂತ, ಪೂಜೆ ಮಾಡ್ತಿದ್ದಂತ, ಪೂಜೆ ಮಾಡಿ ಊದಿನ ಕಡೆ ಆರಿಸ್ತಿದ್ದಂತ. ಹೋಗೋ ಟೈಮ್ನಾಗ ದೀಪ ಹಚ್ಚಿ ದೀಪ ಆರಿಸಿ ಹೋಗ್ತಿತ್ತಂತ ಎಲ್ಲಿಗೆ ನೌಕರಿ. ಒಂದು ದಿವ್ಸ ಬಡಬಡ ಅವಸರ ಫೋನ್ ಬಂತಂತ ಆಫೀಸರ್ದು, ದೀಪನೂ ಆರಿಸಲಿಲ್ಲ ಅಂತ, ಊದಿನ ಕಡೆ ಆರಿಸಲಿಲ್ಲ, ಹಂಗೆ ಹೋಯ್ತಂತ ಅರ್ಜೆಂಟ್. 1 ಕಿಲೋಮೀಟರ್ ಹೋಗಿದ್ದಂತ ನೆನಪಂತಾರೆ, ಪೂಜೆ ಮಾಡಿ ದೀಪ ಆರಿಸಲಾರ್ದೆ ಬಂದೀನಿ, ಪೂಜೆ ಮಾಡಿ ದೀಪ ಆರಿಸಲಾರ್ದೆ ಬಂದಿನಿ ಅಂತ ತಗೊಂಡು ಓಡ್ಕೊಂತ ಆಫೀಸ್ ಬಂದಂತ. ಯಾಕ್ರಿ ಬಂದ್ರಿ ಅಂತ ಕೇಳಿಲ್ಲ ಅಂತ ಹೇಳ್ತಿ. ಅಲ್ಲ, ದಿವಸ ದೀಪ ಆರಿಸ್ತಿದ್ದೆ, ಉದಿನ ಕಡ್ಡಿ ಆರಿಸ್ತಿದ್ದೆ, ಅವತ್ತು ಆರಿಸಲಾರ್ದೆ ಹಂಗೆ ಹೋಗಿನಿ, ನೆನಪು ಹೋಗ್ಯಾರ ಅನ್ನಂತ. ನಾ ಏನಂತ ಹುಚ್ಚಿ, ನೀವು ಹೋದ್ಮೇಲೆ ನಾ ಎಲ್ಲ ಆರಿಸಿ ನಮ್ಗೆ ಇಷ್ಟು ದಿವಸ ಕಟ್ಕೊಂಡ್ರೆ 25 ವರ್ಷದ ಲಗ್ನ, ನನಗೆ ಅಷ್ಟು ಬುದ್ಧಿಲ್ಲ. ನೀವು ಹೋದ್ಮೇಲೆ ನಿಮ್ಗೆ ಗುಣ ಗೊತ್ತಿಲ್ಲ ನನಗೆ. ದೀಪನ ಆರಿಸಿನಿ, ಉದಿನ ಕಡ್ಡಿ ಆರಿಸಿನಿ, ಎಂತ ಹುಚ್ಚರು ಅನ್ಬೇಕು ನೀವು. ಅಷ್ಟು ಈ ಸುದ್ದಿ ಹೇಳಕ ಅಲ್ಲಿಂದ ಇಲ್ಲಿಗೆ ಬಂದಿರಿ, ಚಪ್ಪಲಿ ಸೌದಿಲ್ಲ ಅಂತ ಕೇಳಿಲ್ಲ ಅವ ಅಂದಂತೆ. ನಾ ಅಷ್ಟು ಹುಚ್ಚಿ, ನಾನು ಚಪ್ಪಲಿ ಕಿಸ್ತಾಡ್ಕೊಂಡ್ ಬಂದಿ ಅಂತ. ಜಗತ್ತಿನಾಗೆ ಯಾರಿಗೂ ಎಂತ ಹೆಂಡರಿರ್ಬಾರ್ದು. ಹೆಂಡತಿ ಹೆಂಗಿರ್ಬೇಕಂದ್ರ ಗಂಡನಿಗೆ ನೆರಳಾಗಿ, ಗಂಡನಿಗೆ ಬೆಳಕಾಗಿ, ಗಂಡನ ಬದುಕನ್ನ ವಿಶೇಷವಾಗಿ ಅವನ ಬದುಕನ್ನ. ಧರ್ಮಪತ್ನಿ ಅಂದ್ರೆ ಸುಮ್ಮನೆ ಚಲೋ ಇಡ್ಲಿ ವಡ ಮಾಡಿ ತಿನ್ಸಕ್ಕೆ ಧರ್ಮಪತ್ನಿ ಆಗಂಗಿಲ್ರಿ. ಗಂಡನನ್ನ ಧರ್ಮದ ದಾರಿಗೆ ಯಾರು ತಗೊಂಡು ಹೋಗ್ತಾರ ಅವ್ರು ಧರ್ಮಪತ್ನಿ ಆಗ್ತಾರ. ಅಂತ ಕೆಲಸ ಇವತ್ತು ಬಹುಶಃ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸಿದ್ದು ಯಾಪಲ್ಪಿ ಅವರು ಭಾಳ ಚಂದ ಮಾತಾಡಿದ್ರು. ಅವ್ರ ಬಗ್ಗೆ ಹೇಳಿದರು. ಸಿದ್ದು ಯಾಪಲ್ಪಿ ಅವರ ಮಾತುಗಳಂದ್ರೆ ಭಾಳ ವಿಶೇಷ ಇರ್ತದೆ. ಇಡೀ ಅವರ ಜೀವನದ ವಿಶೇಷತೆಯನ್ನ ನನಗೆ ಆಗಾಗ ಎಷ್ಟೋ ಸಲ ಗದಗ್ ಬಂದಾಗ ಅವ್ರ ಮನೆಯಲ್ಲಿ ನಾನು ಹಾಟ್ ಮಾಡೀನಿ, ಪ್ರಸಾದ್ ಮಾಡೀನಿ. ದೇವೇಂದ್ರ ಸ್ವಾಮಿಗಳು, ತೋಂಟದಾರ ಸ್ವಾಮಿಗಳು ಕಾರ್ಯಕ್ರಮ ಕರೆಸಿದ್ಬೇಕಾದ್ರೆ ಅವ್ರ ಮನೆಯಲ್ಲೇ ನಾವೆಲ್ಲ ಪೂಜೆ ಮಾಡ್ಕೊಂಡಿದ್ವಿ. ಬಹಳ ಕಷ್ಟ ಕಾಲದಲ್ಲಿ, ಬಹಳ ಅತ್ಯಂತ ಕಡುಬಡದಲ್ಲಿ ಬಂದಿರತಕ್ಕಂಥ ಅವರ ಜೀವನ ಇವತ್ತು ಬಹಳ ಸಾರ್ಥಕತೆಯ ಮೆಟ್ಟಲನ್ನು ಮುಟ್ಟಿದೆ. ನೀವೆಲ್ಲ ಅಭಿಮಾನಿಗಳು ಬಂದಿರಿ, ನಾವೆಲ್ಲ ಒಂದು ಸಂಕಲ್ಪ ಮಾಡ್ಕೋಬೇಕು. ರಾಜಗೋಪಾಲ್ ಮಾಡಿರ್ತಕ್ಕಂಥ ಸಾಧನೆ, ಅವ್ರಿಗೊಂದು ಶಾಲು ಹಾರ ಸುಮ್ಮನೆ ಸಾಂಕೇತಿಕ, ನಿಮ್ಮ ಪ್ರೀತಿ ಅದು. ಅದೇನು ಶಾಲೆ ಹಾಕೊಂಡ್ರೆ ನೀವು ಓಸು ಮುಂದೆ ಹಾಕಿ ಶಾಲೆ ಹಿಂದೆ ಬಿದ್ದವು, ಹಾರ ಎಲ್ಲ ಹಿಂದೆ ಬಿದ್ದದ. ನಾವು ಕೇಳೋದೊಂದೇ, ಸರ್ ನೀವು ಬಹಳ ಸಾಧನೆ ಮಾಡಿರಿ, ನಿಮ್ಮ ಸಾಧನೆಯ ಕಿಂಚಿತ್ತಾದ್ರೂ ಕೂಡ ನಮಗೂ ಮಾಡ್ತಕ್ಕಂಥ ಒಂದು ಆಸೆಯನ್ನ, ಶಕ್ತಿಯನ್ನ ಕೊಡ್ರಿ ಅಂತಕ್ಕಂಥ ಒಂದು ಅವ್ರ ಬಳಿ ನಾವು ಕೇಳ್ಕೋಬೇಕಾಗಿರೋ. ಅದಕ್ಕೆ ಕಡೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ನೀವು ಯಾರು ಒಂದು 2 ನಿಮಿಷದ ಮಾತು. ಒಂದು ಸಣ್ಣ ಹುಡುಗ, ಅನಾಥ ಹುಡುಗ, ಬಡ ಹುಡುಗ ಒಂದು ಹೊರಗೆ ನಿಂತಿದ್ದಂತ. ಒಂದು ದೊಡ್ಡ ಮನಿ ಕಟ್ಟಿಸಿದ್ದಂತ, ಬಹಳ ದೊಡ್ಡ ಮನಿ, ಅದ್ಭುತವಾಗಿರ್ತಕ್ಕಂಥ ಮನಿ, ಬಹಳ ದೊಡ್ಡ ಶ್ರೀಮಂತ, ಕೋಟ್ಯಾಧೀಶ. ಸುಮಾರು 10 ಕೋಟಿ ರೂಪಾಯಿ ಮನಿ ಕಟ್ಟಿಸಿದ್ದಂತ. ಮನಿ ಶಾಂತಿ ಇತ್ತಂತ. ಅಲ್ಲಿ ಒಬ್ಬ ತಂದೆ ತಾಯಿ ಅನಾಥ ಹುಡುಗ ಹೊರಗೆ ಕುಂತಿದ್ದಂತ. ಇದು ಭಾಳ ಚಂದ ಅದ್ರಿ. ಒಂದು ಮಾತು ಹೇಳಿ ಮುಗಿಸ್ತೇನೆ. ದಿವಸ ಬಂದು ಅಲ್ಲಿ ಕುಂದಿರ್ತಿದ್ದಂತ ಹುಡುಗ, ದಿವಸ ಬಂದು ಕುಂದಿರ್ತಿದ್ದಂತ, ಮನಿ ನೋಡ್ತಿದ್ದಂತ, ರಾತ್ರಿ ಆಗಣ ಅಲ್ಲೇ ಮುಕ್ಕೋತಿದ್ದಂತ. ಒಂದು 2-3 ತಿಂಗಳು ಹೋದ್ಮೇಲೆ ಆ ಶ್ರೀಮಂತ ಹುಡುಗನ ಕರೆದ್ನಂತ. ಇಲ್ಲಿ ಬಾ ಅಂತ ಕರೆದ. ಏನು ಸರ್, ದಿವಸ ಇಲ್ಲಿ ಬಂದು ಕುಂದಿರ್ತೀನಿ, ಯಾರು? ನನಗೆ ಯಾರು ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ. ಹೌದು, ಮತ್ತೆ ಇಲ್ಲೇ ಕುಂದಿರ್ತಿ, ಈ ಮನಿ ಭಾಳ ಚಂದ ಆಗ್ಯದ, ಇದನ್ನ ನೋಡ್ಕೋತ ಕುಂತ್ರೆ ನನಗೆ ಭಾಳ ಇಷ್ಟ ಆಗ್ತದ, ಇದನ್ನ ನೋಡ್ಬೇಕು ಅನ್ನಿಸ್ತದ, ಅದಕ್ಕೆ ಕುಂದಿರ್ತೀನಿ ರೀ. ಮತ್ತೆ ಮರುದಿವ್ಸ ಅಲ್ಲೇ ಕುಂತ. 3-4 ದಿವಸ ಆದ್ಮೇಲೆ ಅವ್ನಿಗೆ ಸಿಟ್ಟು ಬರ್ತದ. ಏಯ್, ನೀನು ನಮ್ಮ ಮನೆ ಇಂಥ ಬಡ ಹುಡುಗ, ನೀವು ಗಲೀಜು ಮಾಡ್ತಿ, ನಮ್ಮ ಮನೆ ಬಲ್ಲಿ ಬರಬೇಡ ಹೋಗಂತ ಹೊಡೆದು ಕಲಿಸ್ತಾನ. ಅದಕ್ಕೆ ಇಂಥ ಗುಣಗಳು ಇರಬೇಡ. ಸುಮ್ಮನೆ ಅವನ ಪಾಡಿಗೆ ಅವನು ತನ್ನ ಮನೆ ನೋಡ್ತಿದ್ದ. ಮನೆ ಏನಿಗೆ ಕೇಳಿಲ್ಲವ. ನಾನು ಈಗ 8-10 ವರ್ಷದಿಂದ ಬೆಂಗಳೂರು ಹತ್ತಿರ ಚಾಮರಾಜನಗರ ಬಲ್ಲಿ ಒಬ್ರು ಮನುಶಾಂತಿ ಕರ್ಕೊಂಡು ಹೋಗಿದ್ರು ಸಿದ್ದು. ನನಗೆ ಮನುಶಾಂತಿಗೆ ಅಂತ ಕಾಲ ಗುರುಗಳೇ ಮನೆ ಕಟ್ಸಿನ್ರಿ, 4 ಕೋಟಿ ರೂಪಾಯಿ ಮನೆ ಆದ, ದಯವಿಟ್ಟು ನೀವು ಬಂದು ಪಾದ ಹಾಕ್ರಿ ಅಂತ 5 ಮಂದಿ ಗುರುಗಳು ಕರೆದ. ನಮಗ ಕಟ್ಪಾಡಿ ಸ್ವಾಮಿಗಳಿಗೆ, ಸುಜ್ಞಾನಮೂರ್ತಿ 5 ಮಂದಿ ಹೋದ್ವಿ. ನಾವೊಂದು 4 ಕೋಟಿ ರೂಪಾಯಿ ಮನೆ ಕಟ್ಸಿನ ಒಂದು 50,000 ಕೊಡ್ತಾನೆ ನಮಗೆ ಆಸೆ. ಈ ಗುರುಗಳ ಬಲ್ಲಿ ಆಸೆ ಇಲ್ಲ ಅಂತ ತಿಳ್ಕೊಬಿಟ್ರಿ, ಎಲ್ಲದಕ್ಕಿಂತ ನಮಗೆ ಆಗಿರ್ತದ. ತಪ್ಪು ತಿಳ್ಕೊಬಿಟ್ಟು ಇದ್ದಂಗೆ ಹೇಳ್ಬಿಡ್ತೀವಿ. ಇವು ಪ್ಯಾಕೆಟ್ ಕೊಟ್ರಂದ್ರೆ ತೆಗೆದು ನೋಡ್ತಕ್ಕ ಸಮಾಧಾನ ಆಗಲ್ಲ. ಅದು ನಾವೇನು ವಿಚಾರ ಮಾಡಿದ್ವಿ, ಎಲ್ಲ ಸ್ವಾಮಿಗಳು 4-5 ಕೋಟಿ ರೂಪಾಯಿ ಮನೆ ಕಟ್ಸಿ ನಮ್ಮ ಮಟ್ಟಕ್ಕೊಂದು ಹೆಲ್ಪ್ ಆಗ್ತದೆ, ಒಂದು 50,000 ಕೊಟ್ರ ಅಂತ ತಿಳ್ಕೊಂಡು ನಾವು 20,000 ರೂಪಾಯಿ ಖರ್ಚು ಮಾಡಿ ಅಲ್ಲಿಗೆ ಹೋದ್ವಿ. 5 ಕೋಟಿ ರೂಪಾಯಿ ಮನಿ ಅದ. ಲಿಫ್ಟ್ನಾಗ ಕರ್ಕೊಂಡೋಗಿ 8ನೇ ಹಂತನೇ ಹೋಗಟ, ಊಟ ಇಲ್ಲ, ಚಾ ಇಲ್ಲ. 3 ದಿವಸ ಮುಂದೆ ಅವ್ನು ಕೊಡಲಕ್ಕ ನಮಗೆ ಪ್ಯಾಕೆಟ್ ಕೊಟ್ರೆ ಸಾಕಂತ ನಮಗೆ ಮನಿ ಕಟ್ಸ್ಯಾನ. ನಾ ಯಾಕೆ ಹೇಳ್ತಂದ್ರೆ ಶ್ರೀಮಂತಿಕೆ ಬಗ್ಗೆ ಹೇಳ್ತೀನಿ ರೀ. 3 ದಿವಸ ಮನುಶಾಂತಿ ಆಯ್ತು, ಹೋಮ ಆಯ್ತು, ಅವನ ಆಯ್ತು, ಪೂಜೆ ಆಯ್ತು, ಪಾದ ಪೂಜೆ ಆಯ್ತು, ಎಲ್ಲ ಮುಗಿದ್ಮೇಲೆ ಹೋಗಿ ಬರ್ರಿ ಅಪ್ಪವ್ರಿ ಭಾಳ ಚಲೋ ಆಯ್ತಂದ. ಪ್ಯಾಕೆಟೇ ಕೊಡ್ಲಿಲ್ಲ. ಏನಪ್ಪ ಅಂದ್ವಿ. ಮತ್ತೆ ನನಗೆ ಸ್ವಲ್ಪ ತಡಿ ಕಾಣಿಕೆ ಕೊಡು. ಬಂತಪ್ಪ, ಒಂದು ಪ್ಯಾಕೆಟ್ ಕೊಟ್ಟು ತಳ್ಳಗಿತ್ತು. 20,000 ರೂಪಾಯಿ ಡೀಸೆಲ್ ಹೋಗ್ಯದ ನಮ್ಗೆ. ಎಲ್ಲರಿಗೆ ತಳ್ಳಗೆ ಪ್ಯಾಕೆಟ್ ಕೊಟ್ಟ. ಇದು ಏನಪ್ಪ, ಏನು ಮಾಡೋದು, ಏನು ನಾವು ಸಮಾಧಾನ ಮಾಡ್ಕೊಂಡು, ಏನು ಅವ್ರು ಇದ್ರ ತೆಗೆದು ನೋಡ್ಲಕ್ಕೆ ಬರಂಗಿಲ್ಲ. ಏನು 50,000 ರೂಪಾಯಿ ಚೆಕ್ ಇಟ್ಟಿರ್ಬೇಕಂತ.
ಚೆಕ್ ಇಟ್ಟನ ಅಂತ ತಿಳ್ಕೊಂಡು ಸಂತೋಷ ಪಟ್ಟು ಅವ್ನಿಗೆ ಆಶೀರ್ವಾದ ಮಾಡಿ ಹೋಗಿ ಬರ್ರಿ ಮತ್ತೆ ಈ ಕಡೆ ಬಂದ್ರೆ ಮತ್ತೊಮ್ಮೆ ಬರ್ರಿ. ಈ ಬೆಂಗಳೂರು ಮೈಸೂರು ಸೈಡ್ನವ್ರು ಬಂದ್ರೆ ಇಲ್ಲಿ ಯಾರಾದ್ರೂ ತಪ್ಪು ತಿಳ್ಕೊಬೇಡ್ರಿ, ತಪ್ಪೇ ತಿಳ್ಕೊಬೇಡ್ರಿ, ಕರೆಕ್ಟ್ ಹೇಳ್ಬಿಡ್ತೀನಿ. ಬೆಂಗಳೂರು ಮೈಸೂರು ಸೈಡ್ ಬೆಟ್ಟಾಗಿರ್ತಾರೆ, ಬೆಂಗಳೂರಿಗೆ ಹೋಗಿರ್ತೀವಿ. ಆಚಾರ್ಯ ನೀವು ಬಂದಿದ್ದು ಭಾಳ ಚಲೋ ಆಯ್ತ್ರಿ, ನೆಕ್ಸ್ಟ್ ಟೈಮ್ ಬಂದ್ರೆ ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಈಗಿಲ್ಲ. ನೀವು ಇನ್ನೊಂದ್ಸಲ ಬೆಂಗಳೂರಿಗೆ ಬಂದ್ರೆ ನಮ್ಮ ಮನೆಗೆ ಬರಲೇಬೇಕು. ನಾನು ಬರ್ಲಿದ್ರೆ ಕೇಳಲ್ಲ, ಮತ್ತೆ ಈಗೇನ್ ಮಾಡ್ಬೇಕು? ಗದಗ ಮಂದಿ ಹಂಗಲ್ಲ, ಈಗ ಬಂದ್ರೆ ಈಗೇ ಉಂಡು ಈಗೇ ತಿಂದು ಈಗೇ ಸಂತೋಷ ಪಟ್ಟು ಹೋಗ್ಬೇಕು ಗದಗ ಜಿಲ್ಲದ ಮಂದಿ. ಇದು ಸಂಸ್ಕೃತಿ, ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ. ಬಿಡಂಗೇ ಇಲ್ಲ. ರಾತ್ರಿ 3 ಗಂಟೆಗೆ ಬಂದಿನಿ, ಸಿದ್ದು ಕಾಯ್ಕೋತ್ ಕುಂತಾರ, 10 ನಿಮಿಷಕ್ಕೊಮ್ಮೆ ಫೋನ್ ಮಾಡ್ರಿ. ಇದು ನಮ್ಮ ಸಂಸ್ಕೃತಿ. ಆ ಬೆಂಗಳೂರವ್ರಿಗೆ ಹೇಳ್ರಿ, ಬಂದ್ರೆ ತಲೆ ಬೇದು ಸತ್ತಿರ್ತ ಅಂದ್ರೆ ನಾವು. ಅದು ಬೆಂಗಳೂರು ಮೈಸೂರು ಸೈಡಿನ ಭಾಷೆನೇ ಬೇರೆ, ನಮ್ಮ ಭಾಷೆನೇ ಬೇರೆ. ಅದಕ್ಕೆ ನಾನು 50 ರೂಪಾಯಿ ಚೆಕ್ ಇಟ್ಟಿರ್ಬೇಕಂತ ಸಮಾಧಾನ ಆಗಲಿಲ್ಲ. ಕಾರ್ ದಾಟಿ ಒಂದು 2-3 ಕಿಲೋಮೀಟರ್ ಬಂದು ಡ್ರೈವರ್ ನಿಲ್ಲಿಸ್ ಕಾರಂದೆ. ಯಾಕಂತ ಮಾರ 20,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಬಂದು ನೋಡೋಣ ಏಟನ್ ತೆಗೆದು ನೋಡಿದ್ರೆ 50 ರೂಪಾಯಿ ಟನ್, ಓನ್ಲಿ 50 ರೂಪೀಸ್. ನಾ ಖರ್ಚು ಮಾಡಿದ್ರೆ 20,000. ಅದಕ್ಕೆ ದಾನವಿಲ್ಲದ ಮನೆ ದೊಡ್ಡದಿದ್ದರೇನು, ಪ್ರೇಮವಿಲ್ಲದ ಊಟ ಅಮೃತ ಆದರೇನು. ದಾನವಿಲ್ಲದ ಮನೆ ದೊಡ್ಡದಾದರೇನು, ಪ್ರೇಮವಿಲ್ಲದ ಊಟ ಅಮೃತ ಆದರೇನು. ಪ್ರೇಮದಿಂದ ಬಡಿಸಿರ್ತಕ್ಕಂಥ ವಿಷ ಕೂಡ ಅಮೃತ ಆಗ್ತದಂತ. ಆ ಹುಡುಗ ಮನೆ ಮುಂದೆ ನಿಂತಿದ್ದ, ಹೋಗ್ಬಿಟ್ಟು ಇನ್ನೊಂದ್ಸಲ ಈ ಮನೆ ಮುಂದೆ ನಿಂತಂದ್ರೆ ನಿನ್ನ ಪೊಲೀಸ್ ಕಡೆಯಿಂದ ಅರೆಸ್ಟ್ ಮಾಡಿಸ್ತಾನೆ ಅಂತ ಹೇಳಿಸ್ತಾನೆ. ಆ ಹುಡುಗ ಮತ್ತೊಮ್ಮೆ ಆ ಮನೆಗೆ ಬರಲಿಲ್ಲ. 30 ವರ್ಷದ ನಂತರ ಆ ಮನೆ ಮುಂದೆ ಆ ಹುಡುಗ 5 ಕೋಟಿ ರೂಪಾಯಿ ಕಾರ್ನಾಗ ಹೊಂಟಿದ್ನಂತ. ಅದೇ ಹುಡುಗ ಅದೇ ಮುಂದೆ ಹೊಂಟಿದ್ನಂತ. ಆ ಮನೆ ಮುಂದೆ ಸಾವಿರಾರು ಮಂದಿ ನಿಂತಿದ್ರಂತ. ಆ ಹುಡುಗ 5 ಕೋಟಿ ರೂಪಾಯಿ ಕಾರ್ನಾಗ ಆ ಮನೆ ಮುಂದೆ ಹೊಂಟಿದ್ದ. ಆ ಮನೆ ಮೇಲೆ ಇರ್ತಕ್ಕಂಥ ಪ್ರೇಮ ಏನೋ ಹೋಗಿರ್ಲಿಲ್ಲ. ಹುಡುಗ ನಿಂತಂತ, ಇಲ್ಲಿ ಏನಾಗಿದೆ ಈ ಮನೆಗೆ, ಯಾರಿಗೆ ಏನಾಗಿದೆ ಅಂತ. ಯಾರಿಗೆ ಏನಾಗಿಲ್ರಿ, ಈ ಮನೆ ಮಾಲಕ್ ಲಾಸ್ ಆಗ್ಯಾನ, ಈ ಮನೆ ಹರಾಜು ಮಾಡ್ಲಕ್ಕ. ಆ ಹುಡುಗ ಒಳಗೆ ಹೋದ್ನಂತ, ಹೋಗಿ ನೋಡಿದಂತ, ಎಷ್ಟಕ್ಕೆ ನಿಂತದ ಈ ಮನೆ ಬಿಲ್ಡಿಂಗ್ ಅಂತ ಕೇಳಿದಾಗ 4 ಕೋಟಿ ರೂಪಾಯಿಗೆ ನಿಂತಿದ್ರೆ ಅನ್ನಂತ. 10 ಕೋಟಿ ರೂಪಾಯಿ ಕೊಡ್ತೀನಿ, ಆ ಮನೆ ನನಗೆ ಕೊಡೋಣ ನಾವು. ಯಾವ ಮನೆಯೊಳಗೆ ಬಿಡ್ಲಿಲ್ಲ, ಯಾವ ಮನೆಯಿಂದ ನೋಡುವಂತ ಹುಡುಗನ ಹೊಡೆದು ಹಾಕಿ ಹೊರಗೆ ಹಾಕಿದ್ದ. ಆ ಮನೆಯನ್ನ ಹರಾಜಿನಾಗ ಅವನೇ ತಗೊಂಡಂತ. ಅವಾಗ ಹುಡುಗ ಆ ಮಾಲಕನ ಬಳಿ ಹೋದ್ನಂತ, ನನಗೆ ಪುನಃ ಹಿಡಿದ್ರೇನ್ರಿ ಸರ್ ಅನ್ನ. ಇಲ್ಲಪ್ಪ, ನಾನು 35 ವರ್ಷದಿಂದ ನಿಮ್ಮ ಮನೆ ಮುಂದೆ ಕುಂದಿರ್ತಿದ್ದೆ, ಈ ಮನೆ ಭಾಳ ನನಗೆ ಇಷ್ಟ ಆಗಿತ್ತು, ನನಗೆ ಒಳಗೆ ತೋರಿಸಂದ್ರೆ ತೋರಿಸಲಿಲ್ಲ, ನನಗೆ ಹೊಡೆದು ಕಳಿಸಿರಿ. ಅದೇ ಹುಡುಗನೇ ನಾನು. ಇವತ್ತು ನೀವು 4 ಕೋಟಿ ರೂಪಾಯಿ ಮನೆ 10 ಕೋಟಿ ರೂಪಾಯಿಗೆ ಬೆಲೆ ಕೊಟ್ಟು ತೊಗೊಂಡಿನಿ ಅಂತ ಹೇಳಿದಂತ. ಅವಾಗ ಭಾಳ ಧನ್ಯವಾದಪ್ಪ, ನನ್ನ ಮನೆ ಮರ್ಯಾದೆ ಉಳಿಸಿದಂದಾಗ ಆ ಹುಡುಗ ಹೇಳಿದಂತ, ಸರ್ ಇಂಥ ಮನೆಗಳು ನಾನು 100 ಕಟ್ಟಿಸಿ, ನನಗೆ ಈ ಮನೆ ಮೇಲೆ ಇರ್ತಕ್ಕಂಥ ಪ್ರೇಮ ಹೋಗಿಲ್ಲ. ನೀವು ಚಿಂತೆ ಮಾಡ್ಬಿಡ್ರಿ, ಮನಿನೂ ನೀವೇ ತಗೋರಿ, ರೊಕ್ಕನು ನೀವೇ ತಗೋರಿ. ಅವತ್ತು ನೀವು ನನಗೆ ಏನಾದರೂ ಹೊಡೆದು ಕಳಿಸಿದ್ದಿಲ್ಲ ಅಂದ್ರೆ ನಾನು ಇಷ್ಟು ದೊಡ್ಡ ಶ್ರೀಮಂತ ಆಗ್ತಿದ್ದಿಲ್ಲ. ನೀವೇ ನನಗೆ ಪ್ರೇರಣೆ ಅನ್ನೋ. ನಾ ಯಾಕೆ ಈ ಮಾತು ಹೇಳ್ತೀನಂದ್ರೆ, ಸಾಧನೆ ಮಾಡುವಾಗ ಸುಮ್ಮನೆ ಹೋಗ್ಬೇಕಂತ ಹಿಂತಿರುಗಿ ನೋಡ್ಬಾರ್ದು. ಸುಮ್ಮನೆ ಹೋಗ್ತಿರ್ಬೇಕು, ಸಾಧನೆ ಆದಮೇಲೆ ಹಿಂತಿರುಗಿ ನೋಡ್ಬೇಕಂತ. ಸಾಧನೆ ಮಾಡಕ್ಕೆ ಅದಕ್ಕೆ ಕಡ್ಲಿಕೊಬ್ಬರು ಏನು ಮಾಡಿದ್ರೆ ಸುಮ್ಮನೆ ಹೋಗ್ಯಾರ, ಕಲ್ಲೋ ಮುಳ್ಳೋ ಏನೂ ನೋಡಿಲ್ಲ ಅವ್ರು. ಸುಮ್ಮನೆ ಹೋಗ್ತಾ 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 ಹೋಗಿ ಒಂದು ಗುರಿಯನ್ನು ಮುಟ್ಟ್ಯಾರ. ಆ ಗುರಿ ಎಲ್ಲಿಗೆ ಬಂತಂದ್ರೆ 65ನೇ ವರ್ಷಕ್ಕೆ ನೀವೆಲ್ಲರೂ ಕೂಡ ಅಭಿನಂದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಎತ್ತರ ಮಟ್ಟಕ್ಕೆ ಬಂದಿದೆ. ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗೋಣ. ಅವರಿಂದ ಎಲ್ಲ ಪೂಜ್ಯರು ವಿಶ್ವಕರ್ಮ ಸಮಾಜದ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ ಮುಗಿಯಂಗಿಲ್ಲ. ವಿಶ್ವಕರ್ಮ ಸಮಾಜ ಭಾಳ ದೊಡ್ಡ ಸಮಾಜ, ದೊಡ್ಡ ವಿಶೇಷವಾಗಿರ್ತಕ್ಕಂಥ ಸಮಾಜ. ಏನು ಮಾಡ್ಬೇಕು, ಸ್ವಲ್ಪ ನಮ್ಮಲ್ಲಿ ಪ್ರಾಬ್ಲಮ್ ಅದು. ಒಬ್ಬತ್ತು ಬೆಕ್ಕು ಮಾರ್ಲಕತ್ತಿಂದಂತ, ಬೆಕ್ಕುಗಳು ಅಂಗಡಿ ಬೆಕ್ಕು ಮಾರಿರ್ತಾವ, ಅಂಗಡಿ ಇರ್ತಾವ, ಬೆಕ್ಕು ಮಾರ್ಲಕತ್ತಿಂದಂತ. ಒಂದು ಬೆಕ್ಕಿಗೆ 20,000, ಒಂದು ಬೆಕ್ಕಿಗೆ 30,000, ಒಂದು ಬೆಕ್ಕಿಗೆ 40,000, ಒಂದು ಬೆಕ್ಕಿಗೆ 2 ಲಕ್ಷ ಇತ್ತಂತ. ಇದಕ್ಕೆ ಯಾಕೆ ಇಷ್ಟು ರೇಟ್ ಅಂದ್ರೆ, ಇದು 1 ಕಿಲೋಮೀಟರ್ ಇಲಿ ತಿರುಗಾಡ್ತದಂದ್ರೆ ಅದ್ರ ವಾಸನೆ ಕಂಡು ಹಿಡಿತು. 1 ಕಿಲೋಮೀಟರ್ ಇಲಿ ತಿರುಗಾಡಿದ್ರೆ ಅದ್ರ ವಾಸನೆ ಕಂಡಿತ. ಕೊಡು ನಮ್ಮ ಮನೆಗೆ ಇಲಿ ಭಾಳ ಅಂತ 2 ಲಕ್ಷ ಕೊಟ್ಟು ಇಲಿ ಬೆಕ್ಕು ತೊಗೊಂಡಂತ. ಅದು ಮರುದಿವ್ಸ ಮುಂಜಾನೆ ಬೆಕ್ಕಿನ ಕಿವಿ ಕಟ್ಟಾಗಿತ್ತಂತ, ಅರ್ಧ ಕಟ್ಟಾಗಿತ್ತಂತ. ಏನಾಗ್ಯದ ಅಂತಕೊಂಡು ಮನೆಗೆ ಬಂದು ತೋರಿಸಿದಂತ. ಆ ಮಾಲಕಿಗೆ ಹೇಳಿದಂತ, ನಮ್ಮ ಬೆಕ್ಕಿಗೆ ಏನಾಗ್ಯದ, ಕಿವಿ ಕಟ್ಟಾಗಿದ್ದೆ. ಕಿವಿ ಕಟ್ಟಾಗಿಲ್ಲ, ಇಲಿ ಕಡೋನು. 1 ಕಿಲೋಮೀಟರ್ ಇರ್ಲಕ್ಕಾಗಿನೂ ಕೂಡ ಇಲಿ ವಾಸನೆ ಕಂಡಿಡ್ತಕ್ಕಂಥ ಬೆಕ್ಕಿಗೆ ಇಲಿ ಕಡಿದ್ರೆ ಗೊತ್ತಾಗಿಲ್ಲ. ನಮ್ಮ ಸಮಸ್ಯೆ ಏನಾಗ್ಯದ ಅಂದ್ರೆ, ನಮ್ಮ ಕಿವಿ ನಾವೇ ಕಡ್ಕೊಳಕತ್ತಿ. ಇವತ್ತು ನೀವೆಲ್ಲರೂ ಸಂಘಟಿತರಾಗ್ರಿ. ರಾಜಗೋಪಾಲ್ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ಇವತ್ತು ಇಡೀ ಎಲ್ಲ ಸಮಾಜದವರು, ಜಿ.ಬಿ. ಪಾಟೀಲ್ ಆಗಿರ್ಬೋದು, ಎಷ್ಟು ಜನ ಎಲ್ಲರನ್ನು ಕರ್ಕೊಂಡು, ಒಬ್ಬ ಮನುಷ್ಯ ತಾನು ಬೆಳೆಯೋದಕ್ಕಿಂತ ಎಲ್ಲರೊಡನೆ ಬೆಳೀತಕ್ಕಂಥದ್ದು ಬಹಳ ಮುಖ್ಯ ಅದ. ಆ ಕೆಲಸವನ್ನ ಗೋಪಾಲ್ ಅವರು ಮಾಡಿದ್ದಾರೆ. ನಾವೆಲ್ಲರೂ ತುಂಬ ಹೃದಯದಿಂದ ಹಾರೈಸೋಣ. ಅವರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. 65ರ ಆ ವಯಸ್ಸೇನದ ಇನ್ನು ಮೇಲೆ ವಾಪಸ್ ಬರಲಿ ಅಂದ್ರೆ ಅವರಲ್ಲಿ ಇನ್ನೂ ದೃಢತೆ, ಇನ್ನೂ ಶಕ್ತಿ, ಇನ್ನೂ ಗಟ್ಟಿಯಾಗಿರ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ವಿಶ್ವಕರ್ಮ ಸಮಾಜಕ್ಕೆ ಅವರು ಮಾಡಿರ್ತಕ್ಕಂಥ ಕೊಡುಗೆ ಏನದ ಭಾಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಅದ. ಇವತ್ತು ನಾವೆಲ್ಲರೂ ಏನಾಗ್ಬೇಕಂದ್ರೆ, ಒಂದು ಕಾಲಕ್ಕೆ ನಾವು ಕರೆದ್ರೆ, ಇವತ್ತು ಎಚ್ ಕೆ ಪಾಟೀಲ್ ಅವರು ಬಂದ್ರೆ ನಾನು ಬೇರೆ ಮಾತಾಡ್ತಿದ್ದೆ. ಒಂದು ಕಾಲಕ್ಕೆ ನಾವು ಕರೆದ್ರೆ ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬಂದಿಲ್ಲ,
ಇವತ್ತು ನಾವು ಕರೆದ್ರೆ ಎಲ್ಲರೂ ಬರುವಂತ ಸ್ಥಿತಿ ನಾವೆಲ್ಲ ಅದಕ್ಕೆ ರೊಕ್ಕ ಇದ್ದಲ್ಲಿ ಗೆಳೆಯರ ಕಾಟ ಅಂತ. ರೊಕ್ಕ ಇದ್ದಲ್ಲಿ ಗೆಳೆಯರ ಕಾಟ. ರೊಕ್ಕ ಕಿಸ್ತಾಗಿದ್ರೆ ಗೆಳೆಯರು ಫೋನ್ ಮಾಡ್ತಾರ ಸಂಜಿಕೆ ಎಲ್ಲಿ ಗೊತ್ತಾಯ್ತಿಲ್ಲ. ರೊಕ್ಕ ಇದ್ದಲ್ಲಿ ಗೆಳೆಯರ ಕಾಟ, ಸಕ್ಕರೆ ಇದ್ದಲ್ಲಿ ಇರುವೆಗಳ ಕಾಟ ಅಂತ. ಸಕ್ಕರೆ ಇದ್ದಲ್ಲಿ ಇರುವೆಗಳ ಕಾಟ ಅಂತ, ಒಕ್ಕಟ್ಟಿದ್ದಲ್ಲಿ ರಾಜಕಾರಣಿಗಳ ಕಾಟ ಅಂತ. ನೀವೆಲ್ಲರೂ ಒಂದು ಒಕ್ಕಟ್ಟಾಗ್ರಿ, ಐಕ್ಯತೆಯನ್ನು ತೋರಿಸ್ರಿ. ಈ ದೇಶಕ್ಕೆ ವಿಭಿನ್ನವಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ, ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಇದೆ. 103 ಜನ ಸ್ವಾಮಿಗಳು ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಿದ್ದೀವಿ. ರಾಜಗೋಪಾಲ್ ಅವರಿಗೆ ಆ ಭಗವಂತ ಇನ್ನೂ 106 ವರ್ಷ ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಅವರ ದಾಂಪತ್ಯ ಜೀವನ ಇನ್ನೂ ಸುಖಕರವಾಗಿರಲಿ. ಅವರಿಟ್ಟಿರ್ತಕ್ಕಂಥ ಹೆಜ್ಜೆಗಳು ಇನ್ನೂ ಅವರಿಂದ ಸಾಮಾಜಿಕ ಕಾರ್ಯಗಳಾಗಲಿ, ಇನ್ನೂ ಅನೇಕ ವಿಶೇಷವಾಗಿರ್ತಕ್ಕಂಥ ಸಂಘಟನೆಗಳ ಆಗಲಿ. ಯಾವತ್ತೂ ಕೂಡ ಅವರ ಜೊತೆಗೆ ನಾವು 103 ಜನ ಸ್ವಾಮಿಗಳು ಕೂಡ ಅವರ ಜೊತೆಗೆ ಕೆಲಸ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಅವರ ಅಭಿನಂದನಾ ಗ್ರಂಥ ಬಿಡುಗಡೆ, ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ನನ್ನನ್ನ ಅಪೇಕ್ಷೆ ಮಾಡಿದ್ರು. ಬಹಳ ಸಂತೋಷ ಅನಿಸ್ತು. ನಾನು ಹೇಳಿದೆ, ನೀವು ಬಂದದ್ದು ನನಗೆ ಬಹಳ ಖುಷಿ ಆಯ್ತು ಅಂತ. ಬಂದ ತಕ್ಷಣ ಕಾರ್ನಲ್ಲಿ ಹೇಳಿದ್ರು, ಇದಕ್ಕಿಂತ ಸೌಭಾಗ್ಯ ನನಗೆ ಏನ್ ಬೇಕಂತ ಕೇಳಿ, ಒಬ್ಬ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಜೊತೆಗೆ ನಾವು ಇರ್ತಕ್ಕಂಥ ಸೌಭಾಗ್ಯ ಇನ್ನೇನೇ ಬೇಕಾಗ್ತದ. ನಾವೆಲ್ಲರೂ ಅವರಿಗೆ ಹಾರೈಸೋಣ. ಅವರಿಂದಿನ ಸಮಾಜ ಕಾರ್ಯ ಆಗಲಿ. ಏನನ್ನ ರಾಜಗೋಪಾಲ ಬಗ್ಗೆ ಕೆಟ್ಟ ಮಾತು, ಏನನ್ನ ಅವ್ರ ಬಗ್ಗೆ ತಪ್ಪುಗಳಿದ್ರೆ ಡೈರೆಕ್ಟ್ ಹೇಳಿ. ನಮ್ಮ ಸಮಾಜದಾಗ ಅದೊಂದು ಭಾಳ ನ್ಯೂನ್ಯತೆ ಅದು. ಎದುರು ಚಂದ ಮಾತಾಡ್ತಾರೆ, ಹೊರಗೆ ಹೋದ್ಮೇಲೆ ಬೈತಾರೆ. ಏನಿದ್ರು ಡೈರೆಕ್ಟ್ ಸರ್ ನೀವು ಮಾಡೋದು ತಪ್ಪದು, ಇದು ಹಿಂಗೆ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಯಾವ ಸಮಸ್ಯೆಗಳಿರಂಗಿಲ್ಲ. ಅದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಹೋಗೋಣ ಅಂತಕ್ಕಂಥ ವಿಚಾರ ಹೇಳ್ತಿ. ನನ್ನನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ಕರೆಸಿದ್ರಿ. ನನಗೆ ಮಲ್ಲಾ ಗ್ರಾಮದೊಳಗೆ ಒಂದು ದೇವಿ ಪುರಾಣ ಹೇಳುವಂಥ ಕಾರ್ಯಕ್ರಮ ನಾನು ಸಿದ್ದು ಯಾಪಲ್ ಪರಿವರಿಗೆ ಮತ್ತು ಕಡ್ಲಿಕೊಪ್ಪರಿಗೆ ಹೇಳಿದ್ದೆ. 248 ಕಿಲೋಮೀಟರ್ ಜರ್ನಿ ಮಾಡಬೇಕು. 7 ಗಂಟೆಗೆ ಪುರಾಣ ಚಾಲು ಆಗ್ತದ. 10,000 ಜನ ಇರ್ತಾರೆ. ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು. ಅದಕ್ಕೆ ದಯವಿಟ್ಟು ಒಂದು 5-10 ನಿಮಿಷ ನನ್ನ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ವಿಚಾರ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ರಾಜಗೋಪಾಲ್ ಅವರ ಬದುಕು ಬಂಗಾರ ಆಗಲಿ, ಅವರು ಕಂಡಿರ್ತಕ್ಕಂಥ ಕನಸುಗಳು ಇನ್ನೂ ನನಸಾಗಲಿ ಅಂತಕ್ಕಂಥ ವಿಚಾರ ಹೇಳ್ತಾ, 90 ವರ್ಷದ ಮಣಿರಾಜೇಂದ್ರ ಮಹಾಸ್ವಾಮಿಗಳ ಆರೈಕೆ ಯಾವತ್ತೂ ಕೂಡ ಎಲ್ಲರ ಮೇಲೆ ಇರಲಿ. ನನ್ನ ಪ್ರೀತಿ ವಿಶ್ವಾಸ ಕರೆತಿರ್ತಕ್ಕಂಥ ಈ ಒಂದು ಅಭಿನಂದನಾ ಸಮಿತಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಅಭಿನಂದನೆಯನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಲ ಹೇಳ್ತೀನಿ. ಓಂ ನಮೋ ವಿಶ್ವಕರ್ಮ ಸಮಾಜದ ಕುಲದೇವತೆ ಶ್ರೀ ಕಾಳಕಾದೇವಿಗೆ ನಮಸ್ಕರಿಸುತ್ತಾ, ಶ್ರೀ ವಿಶ್ವಕರ್ಮ ಪ್ರಭುವಿನ ಪಾದಾರದಿಂದ ವಿನಮಿಸುತ್ತಾ, ಈ ವೇದಿಕೆಯ ಮೇಲೆ ಅಲಂಕರಿಸಿದಂಥ ಪರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳಿಗೆ, ಶ್ರೀ ಮಳೆರಾಜೇಂದ್ರ ಸ್ವಾಮಿ ಮಹಾಪುರುಷರು, ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು, ಇವರೆಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣಮಾನ್ಯರಿಗೂ ಮತ್ತು ಇಲ್ಲ ವಿಶ್ವಕರ್ಮ ಬಾಂಧವರಿಗೂ, ಬಂಧು ಭಗಿನಿಯರಿಗೂ ಮತ್ತು ಅಣ್ಣ ತಮ್ಮದರಿಗೂ ಎಲ್ಲರಿಗೂ ನಾನು ಇಲ್ಲಿ ನಮಸ್ಕರಿಸುತ್ತಾ, ಸ್ವಾಮಿಗಳು ಗುರುಗಳು ಹೇಳಿದಂತೆ ಆಶೀರ್ವಚನ ಆದ ನಂತರ ಯಾರ್ದು ಭಾಷಣ ಇರಬಾರ್ದು. ಅದಕ್ಕೆ ಅವರಿಗೆ ಕೊಟ್ಟಿದ್ದಾರೆ, ನಾನು ಅವರಿಗೆ ಕ್ಷಮೆ ಕೇಳ್ತೇನೆ. ಮುಖ್ಯವಾಗಿ ನಾನಿಲ್ಲಿ ಭಾಳಷ್ಟು ವೇಳೆಯನ್ನು ತೆಗೆದುಕೊಳ್ಳೋದಿಲ್ಲ. ಈ ರಾಜಗೋಪಾಲ್ ಕಡ್ಲಿಕೊಪ್ಪ ಕಲಾಧ್ವಮಿಗಳ ಇವತ್ತು 65ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭ ಮತ್ತು ಅಭಿನಂದನೆಯ ಸಮಾರಂಭ. ಇದರ ಬಗ್ಗೆ ಈಗಾಗಲೇ ಅವರ ವ್ಯಕ್ತಿತ್ವ ಬಗ್ಗೆ ಸಾಕಷ್ಟು ಉಪನ್ಯಾಸಕರು, ಇಲ್ಲಿ ಭಾಷಣಕಾರರು ಅವ್ರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ವಿಶೇಷವಾಗಿ ಪ್ರೊಫೆಸರ್ ಸಿದ್ದು ಯಾಪಲ್ವರಿ ಅವರು ಮಾತ್ರ ಇದರ ಬಗ್ಗೆ ಅವರ ಬಗ್ಗೆ ಬಹಳಷ್ಟು ಅಂದರೆ ಗೆಳೆತನ ಇರೋದ್ರಿಂದ ಅವರ ವ್ಯಕ್ತಿತ್ವ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಮುಖ್ಯವಾಗಿ ನನಗೆ ಹೇಳಬೇಕಂದ್ರೆ, ನನಗೆ ಮತ್ತು ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ ಪರಿಚಯ 20 ವರ್ಷದಿಂದ. ನನ್ನನ್ನು ಗದಗಿಗೆ ಕರ್ಕೊಂಡು ಬಂದು ಈ ತೋಂಟದ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ, ಅಂದರೆ ಅವರು ನನ್ನ ಬದಿಯಲ್ಲೇ ಕುಳಿಸಿದ್ರು ಅವರನ್ನು. ಅವರ ಒಂದು ಸನ್ನಿಧಿಯಲ್ಲಿ 5-6 ಸಾವಿರ ಜನರ ಮುಂದೆ ನನ್ನನ್ನು ಸತ್ಕರಿಸಿದ್ದು ನನಗೆ ಇನ್ನು ಮುಂದೆ ಕಣ್ಮುಂದೆ ಇದೆ. ಮುಖ್ಯವಾಗಿ ಇವತ್ತು ನನಗೆ ಬೇರೆ ಬೇರೆ ಕೆಲಸಗಳು ಇದ್ದು, ಇವತ್ತು ಮನೆಯ ಕೆಲಸ ಕೂಡ ಇತ್ತು. ಮನೆಯಲ್ಲಿ ಒಬ್ಬರು ನಮ್ಮ ಮಿಸ್ಸಸ್ನ ತಂಗಿ ಮಗಳು ನೋಡ್ಲಿಕ್ಕೆ ಬರ್ತಾಯಿದ್ರು. ನಮ್ಮ ಮನೆಯಲ್ಲಿ ಏನಾದ್ರು ಅಂದರೆ, ಇಲ್ಲ ಆ ಕಾರ್ಯಕ್ರಮ ಮೊದಲು ಹೋಗ್ರಿ, ಆಮೇಲೆ ಅದೆಲ್ಲ ಮನೆದು ಮುಂದಿಂದು. ಮುಖ್ಯವಾಗಿ ಏನಂತಂದರೆ, ಇಲ್ಲಿ ಒಂದೇ ಒಂದು ಮಾತಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ 65 ಅವರ ಕಡ್ಲಿಕೊಪ್ಪ ಅವರ ವಯಸ್ಸು 65 ಅಂತ ಇಲ್ಲಿ ಹೇಳ್ತಿದ್ರೆ, ಇದು ಜಸ್ಟ್ ಏಜ್ ಇಸ್ ಅ
age, it's a number, it's a number, nothing else. 65 is 11. 6 and 5 is 11 years young guys, nothing else. ಅವ್ರಿಗೆ ಏನಂತಂದರೆ ವಯಸ್ಸು, there is only one, the instrument to measure the age of any person, that is dream. If the person has a dream, he may be 99, he is a 18 years person. If the person has no dreams and no positive thoughts, even though he is 18, he is a 19-year-old, nothing else. ಯಾವ ವ್ಯಕ್ತಿಗೆ ಕನಸುಗಳಿಲ್ಲೋ, ಸಕಾರಾತ್ಮಕವಾದ ಚಿಂತನೆಗಳಿಲ್ಲವೋ, ಸಮಾಜಕ್ಕೆ ತನ್ನಿಂದ ಏನಾದರೂ ಕೊಡಬೇಕಂತ ಬಯಕೆ ಇಲ್ಲೋ, ಆ ವ್ಯಕ್ತಿ ಎಷ್ಟೇ ಚಿಕ್ಕವಾಗಿದ್ದರೂ ಕೂಡ ಅವನು ಸಾವಿಗೆ ಸಮೀಪ ಆಗಿರ್ತಾನೆ. ಆದರೆ ಯಾವ ವ್ಯಕ್ತಿಗೆ ಕನಸುಗಳಿರ್ತಾವೋ, ಸಕಾರಾತ್ಮಕ ಚಿಂತನೆ ಇರ್ತದೋ, ಸಮಾಜದ ಬಗ್ಗೆ ಸೇವೆ ಮಾಡ್ಬೇಕಂತ ಕಲ್ಪನೆ ಇರ್ತದೋ, ಅಂಥ ವ್ಯಕ್ತಿ 65 ಆದರೂ ಕೂಡ ಕೇವಲ ಅವರು 11ನೇ ವರ್ಷದಲ್ಲಿ ಯುವಕರಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಮ್ಮ ಸಮಾಜದಲ್ಲಿ ನಾವು ಪಡ್ಕೊಂಡಿದ್ದೇವೆ. ಮತ್ತು ಇಲ್ಲಿ ಕಲೋದ್ಯಮಿ ಅಂತ ಹೆಸರು ಕೊಟ್ಟಿದ್ದಾರೆ, ಅದು ಸತ್ಯ ಇದೆ. ನಿಮಗೆ ಭಾಳಷ್ಟು ಜನ ಭಾಳಷ್ಟು ಸಮಾಜದಲ್ಲಿ ಭಾಷಣ ಮಾಡ್ತಾರೆ, ಏನಂತಂದರೆ ನಮ್ಮ ವಿಶ್ವಕರ್ಮ ಸಮಾಜದವ್ರು ಹಿಂದುಳಿದವ್ರು ಇದ್ದಾರೆ, ಆರ್ಥಿಕವಾಗಿ ಹಿಂದೂ, ಶೈಕ್ಷಣಿಕವಾಗಿ ಹಿಂದೂ, ನಾವು ಎಲ್ಲದರಲ್ಲೂ ಹಿಂದ ಅಂತ ಹೇಳ್ತಾ ಇದ್ದೇವೆ. ಹಿಂದೇನಿಲ್ಲ, ನಮ್ಮ ಯೋಚನೆಗಳಷ್ಟೇ ಹೀನಾಗಿದ್ದವು ಅಷ್ಟೇ. ನಮ್ಮ ಯೋಚನೆಗಳ ಹೀನತೆಯಿಂದ ನಾವು ಹಿಂದುಳಿದೇವೆ ಅಷ್ಟೇ. ಆದರೆ ಎಲ್ಲದರಲ್ಲೂ ನಾವು ಮುಂದಿದ್ದೇವೆ, ನಾವು ಎಲ್ಲರಲ್ಲೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಬ್ಬರು ಉದಾಹರಣೆ ಅಂತಂದರೆ ನಮ್ಮ ಕಡ್ಲಿಕೊಪ್ಪವರು. ಭಾಳಷ್ಟು ಜನ ವಿಶ್ವಕರ್ಮ ಸಮಾಜದವರನ್ನು ಒಂದುಗೂಡಿಸ್ಲಿಕ್ಕೆ ಜಾತ್ರೆ ಮಾಡಿದಂಥ ಜನರನ್ನು ನಾವು ಭಾಳಷ್ಟು ಜನ ನೋಡಿದ್ದೇವೆ. ಆಣಿ ಅಂಬಾರಿಗಳ ಮೇಲೆ ಕುಂತು ಮಹೋತ್ಸವಗಳನ್ನು ಮಾಡಿದಂಥ ಜನರನ್ನು ನಾನು ನೋಡಿದ್ದೇನೆ. ಆ ಕಾರ್ಯಕ್ರಮಗಳು ಕೂಡ ನಾವು ಪಾಲ್ಗೊಂಡಿದ್ದೇವೆ. ಅವು ಜಾತ್ರೆಗಳಾಗ್ತವೆ. ಜಾತ್ರೆಗಳೆಂದರೆ ಯಾವುದೇ ಉದ್ದೇಶ ಇರುವುದಿಲ್ಲ, ಉದ್ದೇಶ ಇಲ್ಲದೆ ಜನ ಕೂಡ್ತಾರೆ, ಅದಕ್ಕೆ ಜಾತ್ರೆ ಅಂತೇವೆ ನಾವು. ಈಗ ಫಿಲ್ಮ್ ಥಿಯೇಟ್ರದಲ್ಲಿ ಯಾವಾಗಾದ್ರೂ ಫಿಲ್ಮ್ ಥಿಯೇಟ್ರದಲ್ಲಿ ಹೋಗ್ರಿ, ಎಲ್ಲರೂ ಬಂದು ಪಿಕ್ಚರ್ ನೋಡಕ್ಕೆ ಬಂದಿರ್ತಾರೆ. ಯಾವುದೂ ಉದ್ದೇಶ ಇರೋದಿಲ್ಲ, ಅವ್ರು ಪಿಕ್ಚರ್ ನೋಡೋದಿರ್ತೈತಿ, ಎಂಟರ್ಟೈನ್ಮೆಂಟ್ ಹೋಗೋದಿರ್ತೈತಿ. ಆದರೆ ಒಂದು ಉದ್ದೇಶದ ಕಡೆಗೆ ಸಮಾಜವನ್ನು ಒಂದುಗೂಡಿಸಿ ಸಮಾಜಕ್ಕೆ ಹೊಸ ರೂಪವನ್ನು, ಹೊಸ ಕನಸನ್ನು, ಹೊಸ ಹುರುಪನ್ನು ತುಂಬತಕ್ಕಂಥದ್ದು ಮತ್ತು ಹೊಸ ಮಾರ್ಗವನ್ನು ತೋರಿಸ್ತಕ್ಕಂಥ ಕೆಲಸಕ್ಕೆ ನಾವು ಸಂಘಟನೆ ಅಂತ ಕರಿತೇವೆ. ಆ ಸಂಘಟನೆಯ PhD ಯಾರಾದರೂ ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ ಅಂತಂದರೆ ನಮ್ಮ ಕಡ್ಲಿಕೊಪ್ಪವರು. ಅವರಿಗೆ ಈ ಸಂಘಟನೆ ಅಂತಂದರೆ 5,000, 6,000, 7,000, 8,000 ಮಂದಿ ಜನರು ಕೂಡಿಸೋದಂತ ಅವರಿಗೆ ಭಾಳ ಸರಳ. ಯಾಕೆ ಗೊತ್ತಿದ್ರೆ ಅವ್ರು ಕರೆದು ಕೂಡಲೇ ಎಲ್ಲರೂ ಯಾಕೆ ಬರ್ತಾರೆ ಅಂತಂದರೆ ಅವರು ಸಮಾಜ ಬಗ್ಗೆ ಇರ್ತಕ್ಕಂಥ ಕಳಕಳಿ ಮತ್ತು ಸಮಾಜದ ಬಗ್ಗೆ ಅವ್ರು ಮಾಡ್ತಕ್ಕಂಥ ಸೇವೆ, ಅವರು ಅನೇಕ ಸೇವೆಯನ್ನು, ಅಂದರೆ ಉದಾಹರಣೆಗೆ ಇವತ್ತು ಫೈನಾನ್ಸ್ ಮಾಡಿದ್ದಾರೆ ಉದ್ಯಮಕ್ಕೆ. ಅದು ಫೈನಾನ್ಷಿಯಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ನಾಲೆಜ್ ಇದ್ದರೆ ಹೇಳಿದ್ರಲ್ಲ, ಎಷ್ಟೇ ನಾಲೆಜ್ ಇದ್ದರೂ ನಿಮಗೆ ಫೈನಾನ್ಷಿಯಲ್ ನಾಲೆಜ್ ಇಲ್ಲ ಅಂತಂದರೆ ಅಕಾಡೆಮಿಕ್ ನಾಲೆಜ್ ಇಸ್ ನಥಿಂಗ್. ಅಕಾಡೆಮಿಕ್ ಅದಕ್ಕೆ ವ್ಯಾಲ್ಯೂ ಇನ್ನೂ ಇಲ್ಲ. ಅಂಥ ಫೈನಾನ್ಷಿಯಲ್ ನಾಲೆಜನ್ನು ಕೊಡ್ತಕ್ಕಂಥ ಕೆಲಸ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಫೈನಾನ್ಸ್ ಮಾಡಿದ್ದಾರೆ. ಮತ್ತು ಗದಗ ಜಿಲ್ಲಾ ವಿಶ್ವಕರ್ಮ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಮಾಡಿ ಎಲ್ಲರನ್ನ ಸಂಘಟಿಸಿದ್ದಾರೆ. ಈ ಜಾಗ ಸ್ಯಾಂಕ್ಷನ್ ಆದಾಗ, ಈ ಜಾಗ ಖರೀದಿ ಆದಾಗ ನಾವು ವಿಶೇಷವಾಗಿ ಈ ಜಾಗಕ್ಕೆ ಬಂದು ಹೋಗಿದ್ದೇವೆ. ನನಗೆ ಕರೆದಿದ್ರು ಅವರು ಈ ಜಾಗ ತೋರಿಸ್ಲಿಕ್ಕೆ. ಖರೆ ಇವತ್ತು ನೋಡಿದರೆ ಅಲ್ಲಿ ಭವ್ಯವಾದಂಥ ಕಟ್ಟಡವನ್ನು ನೋಡಿದರೆ ಸಮಾಜವನ್ನು ಹೆಂಗೆ ಕಟ್ಟಬೇಕು ಅನ್ನೋದು ಉದಾಹರಣೆಗೆ ಅವ್ರು ಕಡ್ಲಿಕೊಪ್ಪವರಿದ್ದಾರೆ. ಮತ್ತು ನಿಮಗಾಗಲ್ಲ, ನಮಗೊಬ್ಬರು ನಮ್ಮ ಸಿರ್ಸಂಗಿ ಅಧ್ಯಕ್ಷರು ಏನು ಹೇಳಿದ್ರು ಅಂದರೆ, ನಾವು ಸಮಾಜಕ್ಕೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರ ಮನೆಯೊಳಗೆ ಒಂದು ಸ್ವಲ್ಪ ಭಾಳ ಪ್ರಾಬ್ಲಮ್ ಇರ್ತೈತಿ ರೀ. ಅವ್ರ ಮನೆಯೊಳಗೆ ಮೆಚ್ಚೋದಿಲ್ಲ ಯಾರನ್ನು. ನಮ್ಮ ಮನೆಯೊಳಗೆ ಕಡ್ಲಿಕೊಪ್ಪವ್ರ ಮನೆ ಯಾರೂ ಇರಲಿ, ನಾವು ಸಮಾಜ ಸೇವೆ ಮಾಡೋರಿದ್ದಂದ್ರೆ ಮನೆಯವರೆಲ್ಲ ಏನು ಮಾಡ್ತಿರ್ತಾರೆ ಅಂದ್ರೆ ನಮ್ಮನ್ನು ಬಿಟ್ಟಿರ್ತಾರೆ ರೀ. ಆಕಳ ಬಿಟ್ಟಿರ್ತಾರಲ್ಲ, ದೇವ್ರಿಗೆ ಹಂಗೆ ಬಿಟ್ಟಿರ್ತಾರೆ. ನಾವು ಹೊರಗೆ ಹೋಗ್ತಿರ್ತೀವಿ. ಇವತ್ತು ನಮ್ಮ ಮನೆಯಾಗ ಎಷ್ಟೇ ಕೆಲಸ ಇದ್ರು ಮೊದಲು ನಾವು ಹೊರಗೆ ಹೋಗ್ರಿ, ಮೊದಲು ನಿಮ್ಮ ಕೆಲಸ ಮಾಡ್ಕೋರಿ ಅಂತ ಇರ್ತಾರೆ. ಮತ್ತು ಮಂದಿನೂ ಅವ್ರು ಎಲ್ಲರೂ ಅದೇ ಇಲ್ಲರಿ, ಅವರು ಹೊರಗೆ ಹೋಗ್ಯಾರನ ಅಂತಿರ್ತಾರೆ. ಯಾಕಂದ್ರೆ ನಮ್ಮದು ಪರಿಸ್ಥಿತಿ ಹೆಂಗಾಗಿರ್ತದಂದ್ರೆ ನಮಗೆ ಅದರಲ್ಲೇ ಖುಷಿ ಇರ್ತದೆ ರೀ. ನಮಗೆ ಖುಷಿ ಇರೋದು ಅದರಲ್ಲೇ ನಮಗೆ ಜೀವ ಮಾಡೋದು. ಅಂಥ ಖುಷಿಯನ್ನು ಪಡ್ತಕ್ಕಂಥ ಕಡ್ಲಿಕೊಪ್ಪವರು ಇದ್ದಾರೆ. ತಮ್ಮ ಖುಷಿಯ ಜೊತೆ ನಿಮ್ಮ ಖುಷಿಯನ್ನು ಕೊಡ್ತಾರೆ. ಅವರ ವೈಯಕ್ತಿಕ ಬದುಕನ್ನು ಇವತ್ತು ನಾವು ಕೇಳಿದ್ವಿ. ಅವರ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಅವರ ಲಕ್ಷ್ಮಿಯವರ ಅಕ್ಕನವರದ ಸ್ವಭಾವ, ಅವರ ತ್ಯಾಗ ಮನೋಭಾವನೆ, ತಾಯಿ ಮಮತೆ, ಇವೆಲ್ಲವುಗಳನ್ನು ನಾನು ನೋಡಿದ್ದೇನೆ. ಅವರು ಕೂಡ ಅವರಿಗೆ ಸಾಕಷ್ಟು ಸಹಾಯ ಅವರ ಹಿಂದೆ ನಿಂತಿದ್ದಾರೆ. ಈ ಬೆಂಬಲಕ್ಕೆ ನಿಂತಿದ್ದಂಥ ಇಬ್ಬರು ದಂಪತಿಗಳಿಗೆ ನಾನು ಮತ್ತೊಮ್ಮೆ
ಈ 65 ವರ್ಷದ ಏನು ಅವ್ರ ಶುಭಾಶಯಗಳನ್ನು ಹೇಳ್ತಾ ಅವರು ಇನ್ನೂ ಹೆಚ್ಚು ಹೆಚ್ಚು ಬೆಳೀತಾ ಹೋಗಲಿ, ಅವರು 100 ವರ್ಷ ಬಾಳಲಿ, ಅವ್ರಿಗೆ ಆರೋಗ್ಯ ಐಶ್ವರ್ಯ ಆರೋಗ್ಯ ಸಂಪತ್ತು ಎಲ್ಲ ದಯಪಾಲಿಸಲಿ, ಸಮಾಜಕ್ಕೆ ಇದೇ ರೀತಿಯಾಗಿ ಮಾರ್ಗದರ್ಶನ ನೀಡಲಿ ಮತ್ತು ಆ ಮಾರ್ಗದರ್ಶನ ನೀಡ್ತಾ ನಮಗೂ ಕೂಡ ಅವರ ಮಾರ್ಗದರ್ಶನ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವೇದಿಕೆ ಮೇಲಿರುವ ಪೂಜ್ಯ ಸ್ವಾಮೀಜಿಯವರ ಪಾದಾರ ಬಿಂದಗಳಿಗೆ ಪಡಮಟ್ಟು, ವೇದಿಕೆ ಮೇಲಿರುವ ಹಿರಿಯರೇ, ಸಮಾಜದ ಬಂಧುಗಳೇ, ಕಡ್ಲಿಕೊಪ್ಪ ಕುಟುಂಬದವರೇ, ತಾಯಂದಿರೇ, ಮಾಧ್ಯಮದ ಮಿತ್ರರು, ಬಹುಶಃ ಕೊನೆಯ ಭಾಷಣಕಾರ ಮೊದಲ ಮಗ ಅಂದರೆ ಮೊದಲ ಮಗ ಆಗಿರಬಾರ್ದು, ಕೊನೆಯ ಭಾಷಣಕಾರ ಆಗಿರಬಾರ್ದು. ಯಾಕಂದರೆ ಮೊದಲ ಮಗ ಆಗಿದ್ರೆ ಜವಾಬ್ದಾರಿ ಜಾಸ್ತಿ, ಕೊನೆಯ ಭಾಷಣಕಾರ ಆಗಿದ್ರೆ ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ 2 ನಿಮಿಷ ಮಾತಾಡಿ ಮುಗಿಸ್ಬೇಕು ಅಂತ. ಕಾರಣ ಈಗಾಗಲೇ ನಿಮಗೆಲ್ಲ ಹಸಿವಾಗಿದೆ, ಊಟಕ್ಕೆ ಹೋಗಬೇಕು. ಅಂಥದ್ರೊಳಗೆ ನಾನೇನಾದರೂ 1 ಗಂಟೆ ಮಾತನಾಡ್ತಾ ನಿಂತರೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಿಮ್ಮ ಪೇಷನ್ಸನ್ಸು ಕೂಡ ನಾನು ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. 2 ಮಾತುಗಳಲ್ಲಿ ನನ್ನ ಮತ್ತು ಈ ಕಡ್ಲಿಕೊಪ್ಪ ಕುಟುಂಬದ ಮಧ್ಯದಲ್ಲಿರುವ ಸಂಬಂಧದ ಬಗ್ಗೆ 1-2 ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ನೀಡಿ. ಬಹುಶಃ 1985ರಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ, ಅಂದರೆ ಸುಮಾರು 40 ವರ್ಷಗಳ ಕಾಲ ಈ ಕಡ್ಲಿಕೊಪ್ಪ ಕುಟುಂಬದ ಜೊತೆಗೆ ನನ್ನ ಸಂಪರ್ಕ, ನನ್ನ ಸಂಬಂಧ. ಬಹುಶಃ ನೀವು ಕೇಳ್ಬೋದು, ನೀವೇನಾದರೂ ಅಣ್ತಂಬ್ರ ಅಂತ. ನಾವು ಒಡ ಹುಟ್ಟಿದವರು ಆಗಿರದೇ ಇದ್ದರೂ ಕೂಡ ಇಲ್ಲಿ ತನಕ ಒಡ ಹುಟ್ಟಿದವರು ಹೇಗೆ ನಡೆದುಕೊಳ್ತಾರೋ ಅದೇ ರೀತಿ ನಡೆದುಕೊಂಡು ಬಂದಂಥವ್ರು. ಬಹುಶಃ ಮನೋಹರ್ ಕಡ್ಲಿಕೊಪ್ಪ ಅವರ ನಿಧನದ ನಂತರದಲ್ಲಿ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಯಾವಾಗೇ ಮಾತಾಡಲಿ ಅಣ್ಣ ಅನ್ನೋದೇ. ಬಹುಶಃ ಆ ಸಂಬಂಧಗಳು ಹೇಗೆ ಮುಂದುವರೆದುಕೊಂಡು ಬಂದು ಅನ್ನೋದನ್ನು ಕೂಡ ನಾನು ಇಲ್ಲಿ ತನಕ ನೋಡಿದ್ದೇನೆ. ಬಹುಶಃ ಸಿದ್ದು ಅವರು ಒಂದು ಮಾತು ಹೇಳಿದರು, ಸುಲಕ್ಷಣ ಮತ್ತು ಕೃಷ್ಣ ಅವ್ರನ್ನ ದತ್ತಕ್ಕೆ ತಗೊಳ್ಳೋ ಸಂದರ್ಭದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ನಡೀತು. ಲಕ್ಷ್ಮೀ ಭಾಳ ನೊಂದ್ಕೊಂಡ್ಬಿಟ್ಟಿದ್ದು, ಏನು ಹೇಳೋದು, ಹೇಗೆ ಮಾಡೋದು. ಬಹುಶಃ ಕಡ್ಲಿಕೊಪ್ಪ ದಂಪತಿಗಳಿಬ್ಬರು ಕೂಡ, ಪ್ರೇಮಕ್ಕ ಮತ್ತು ಮನೋಹರ್ ಕಡ್ಲಿಕೊಪ್ಪ ಅವರು ಧಾರವಾಡಕ್ಕೆ ಬಂದರು. ಅವರು ಏನೇನ ಹೀಗಾಗಿದೆ, ಏನು ಮಾಡೋದು. ಬಹುಶಃ 2 ದಿನಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ, ಇಲ್ಲ ಇದನ್ನು ಮಾಡೋದು, ಅದಕ್ಕೆ ಒಂದು ನಿರ್ದಿಷ್ಟವಾದ ದಿನಾಂಕವನ್ನು ಫಿಕ್ಸ್ ಮಾಡುವುದರ ಜೊತೆಗೆ ಕಾನೂನುಬದ್ಧವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋಣ ಅಂಥೇಳಿ ತೀರ್ಮಾನ ಮಾಡ್ಕೊಂಡು ಬಂದೆವು. GB ಪಾಟೀಲ್ರು, ನಾನು, ಸಿದ್ದು ಅವರು, ಗೋಪಾಲ, ಇನ್ನೊಂದು 2 ಇದ್ದರು. ಈ 5-6 ಜನ ಕೂತ್ಕೊಂಡು ಇಡೀ ರಾತ್ರಿ ಎಲ್ಲ ಚರ್ಚೆ ಮಾಡಿ ಹೇಗೆ ತೆಗೆದುಕೊಳ್ಳೋದು, ಕಾನೂನುಬದ್ಧವಾಗಿ ಹೇಳಿ ಮಾಡೋದು ಅಂತ. ಅದು ಮಾಡಿದ ಸ್ವಲ್ಪ ದಿವಸದೊಳಗೆ ದೇವಿಕಾ ಹುಟ್ಟಿದಾಗಲೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ಬೋದೇನೋ ಅಂತ. ಲಕ್ಷ್ಮಿ ಭಾಳ ಉದಾರ ಮನಸ್ಸಿನಿಂದ ಅದು ಒಂದು ಸಲ ಆಗಿಬಿಟ್ಟಿದೆ ಸರ್, ಅದನ್ನೇನೂ ನಾನು ಮಾತಾಡೋದಿಲ್ಲ ಅಂತ. ಯಾಕಂದರೆ ಅಷ್ಟು ಗಟ್ಟಿ ಮನಸ್ಸಿನಿಂದ ಅವರಿಬ್ಬರು ಹೇಳಿದರು. ನಾ ಹೇಳಿದ ಕೂಡಲೇ ಅವಾಗ ಹೇಳಿದೆ, ನಿಮ್ಮಂತಹ ಉದಾರವಾದಿಗಳು ಏನಿದಾರಲ್ಲ ಈ ಜಗತ್ತಿನೊಳಗಿರೋದು ಭಾಳ ಕಡಿಮೆ. ಅಂತಹ ಉದಾರ ತತ್ವವನ್ನು ನೀವು ಒಪ್ಪಿಕೊಂಡು ಎಲ್ಲರಿಗೂ ಕೂಡ ಆಸ್ತಿಯೊಳಗೆ ಸಮಪಾಲವನ್ನು ಕೊಡ್ತೀನಿ ಅಂತ ಏನು ಹೇಳ್ತಿದ್ದೀರಲ್ಲ, ಅದು ಅತ್ಯಂತ ಸಮೃದ್ಧವಾಗಿರುವಂಥದ್ದು, ನಿಮ್ಮ ಮಾತು ಗೌರವಿಸುವಂಥದ್ದು. ಆವಾಗ ನಮ್ಮೆಲ್ಲರಿಗೂ ಕೂಡ ಭಾಳ ಸಮಾಧಾನ ಆಗಿದ್ದು. ಯಾಕಂದರೆ ದೇವಿಕಾ ಹುಟ್ಟಿದ ಮೇಲೆ ನಮಗೆ ಗೊಂದಲ ಹುಟ್ಟಿತ್ತು, ಆದರೆ ಲಕ್ಷ್ಮಿ ಮತ್ತು ರಾಜಗೋಪಾಲರ ಮಧ್ಯದಲ್ಲಿ ಗೊಂದಲ ಇರಲೇ ಇಲ್ಲ. ಭಾಳ ನಿರ್ದಿಷ್ಟವಾಗಿ ನಿಖರವಾಗಿ ಆ ಮಾತುಗಳನ್ನು ಅವರು ಹೇಳಿರುವುದನ್ನು ನಾವು ನೆನಪಿಸ್ಕೊಳ್ತೀನಿ, ಇವತ್ತಿಗೂ ಕೂಡ ನೆನಪಿಸ್ಕೊಳ್ತೀನಿ. ಮೊನ್ನೆ ಮನೆಗೆ ಹೋದಾಗಲೂ ಕೂಡ ಆ ಮಾತುಗಳನ್ನು ಮತ್ತೆ ನೆನಪಿಸ್ಕೊಂಡಿರುವುದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಈ ಪುಸ್ತಕದ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಇದು ಪುಸ್ತಕ ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ ಕನಸಿನ ಕೂಸು ಅಂದ್ರೂ ಅಡ್ಡಿ ಇಲ್ಲ.
ಯಾಕಂದರೆ ನಾನು ಈ ರೀತಿ ಯೋಚನೆ ಮಾಡಿರಲಿಲ್ಲ. 1990ರ ದಶಕದಲ್ಲಿ ನಾನು ಬರೆದಿರುವಂತಹ 10-15 ಪುಸ್ತಕಗಳಿದ್ದು ಅವೆಲ್ಲವುಗಳು ಭುವನೇಶ್ವರಿ ಸಾಹಿತ್ಯ ಪ್ರಕಾಶನದಿಂದಲೇ ಪ್ರಕಟ ಆಗಿದ್ದು. ಅವರು ಒಂದು ಭುವನೇಶ್ವರಿ ಸಾಹಿತ್ಯ ಪ್ರಕಾಶನ ಪ್ರಕಟಿಸಿರುವ ಎಲ್ಲ ಕೃತಿಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ತರೋದು, ಅದಕ್ಕೆ ನೀವು ಸಹಕರಿಸಬೇಕು ಅಂಥೇಳಿ ಇಲ್ಲೇ ಗದಗಿನಲ್ಲಿ ಯಾವುದೋ ಒಂದು ಫಂಕ್ಷನಿಗೆ ಬಂದಾಗ ಅವಾಗ ಹೇಳಿದರು ಅವರು. ಆಯಿತು ಅಂತ ಹೇಳಿದೆ ನಾನು. ಕೇವಲ 3 ತಿಂಗಳ ಸಮಯ ಇದೆ, ಆ ಸಮಯದೊಳಗೆ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದರು. ಮಾಡಿ ಇವತ್ತು ಬಿಡುಗಡೆ ಆಗಿದೆ. ಇದರೊಳಗೆ ಏನಿದೆ ಅಂತ ಅನ್ನೋದು ಒಂದು ಮಾತು ಹೇಳ್ತೀನಿ. ಇದರೊಳಗೆ ನಿಮ್ಮ ತಲೆಯೊಳಗೆ ಏನು ಪ್ರಶ್ನೆಗಳದಾವು ಸಮಾಜದ ಬಗ್ಗೆ, ಅದಕ್ಕೆಲ್ಲ ಉತ್ತರಗಳದಾವು. ನಿಮಗೆ ಗೋತ್ರ ಆಗಿರ್ಬೋದು, ಸೂತ್ರ ಆಗಿರ್ಬೋದು, ಯಾವುದೇ ಸಮಸ್ಯೆ ಇರಲಿ, ಆ ಎಲ್ಲ ಸಮಸ್ಯೆಗಳಿಗೂ ಇದರೊಳಗೆ ಉತ್ತರ ಅದಾವೆ. ಹೇಗೆ ಅದಾವ ಅಂದರೆ ಪ್ರಶ್ನೆ ಅದಕ್ಕೆ ಉತ್ತರ, ಪ್ರಶ್ನೆ ಅದಕ್ಕೆ ಉತ್ತರ ರೀತಿ ಒಳಗೆ ಅದಾವು. ಬಹುಶಃ ಭಾಳ ಹಿಂದೆ 90ಸ್ನೊಳಗೆ ಇದ್ದು ಗೊತ್ತಿದೆ. 1990ರಲ್ಲಿ ವರವಿ ಮೌನೇಶ್ವರ ಜಾತ್ರೆ ಒಳಗೆ ನನ್ನೊಂದು ಸಣ್ಣ ಪುಸ್ತಕ ಬಾಲ ವಿಶ್ವಕರ್ಮ ಅಂತ ಪ್ರಕಟ ಆಗಿತ್ತು. ಆ ಬಾಲ ವಿಶ್ವಕರ್ಮದ 5 ಭಾಗಗಳಿದ್ದು, ಆ ಎಲ್ಲ 5 ಭಾಗಗಳು ಇದ್ರಾಗ ಅದಾವು. ಆಮೇಲೆ ಕರ್ನಾಟಕ ವಿಶ್ವಕರ್ಮ ಮಹಾಪುರುಷರು ಅಂತೇಳಿ ಒಂದು ಪುಸ್ತಕ ಇತ್ತು ನಂದು, ಅದನ್ನೂ ಕೂಡ ಇದರೊಳಗೆ ಇದೆ. ಅದರ ಜೊತೆಗೆ ಶಾಸನೋಕ್ತ ವಿಶ್ವಕರ್ಮರು ಅಂಥೇಳಿ ಒಂದು ಪುಸ್ತಕ ಇತ್ತು, ಅದನ್ನೂ ಕೂಡ ಇದರೊಳಗಿದೆ. ಅದರ ಜೊತೆಗೆ ಮೌನೇಶ್ವರ ಮತ್ತು ಸರ್ವಜ್ಞ ಎ ಕಂಪ್ಯಾರಿಟಿವ್ ಸ್ಟಡಿ ಅಂತೇಳಿ ಒಂದು ಪುಸ್ತಕ ಮಾಡಿದ್ದೆ, ಆ ಪುಸ್ತಕವೂ ಕೂಡ ಇಲ್ಲಿ ಇದರೊಳಗಿದೆ. ಅದರ ಜೊತೆಗೇ ವರವಿ ಕ್ಷೇತ್ರ ದರ್ಶನ ಮತ್ತು ತಿಂತಣಿ ದರ್ಶನ ಅಂಥೇಳಿ ಏನು ನಾನು ಪ್ರತ್ಯೇಕವಾಗಿ ಮಾಡಿರುವ 8 ಪುಸ್ತಕಗಳು ಏನದವಲ್ಲ, ಆ 8 ಪುಸ್ತಕಗಳನ್ನು ಸಮಗ್ರವಾಗಿ ಈ ಕೃತಿ ಒಳಗೆ ನೀಡಲಾಗಿದೆ. ಇದನ್ನು ನೀವು ಓದಿದರೆ ನಿಮಗೆ ನಿಮ್ಮಲ್ಲಿರುವ ಸಮಸ್ಯೆಗಳೆಲ್ಲ ಬಗೆಹರಿತಾವು ಅನ್ನೋದನ್ನು ನನ್ನ ಅನಿಸಿಕೆ. ಇದನ್ನು ಪ್ರಕಟ ಮಾಡಲಿಕ್ಕೆ ಅತ್ಯಂತ ಉತ್ಸುಕರಾಗಿ ಬಹುಶಃ ಹಗಲಿರುಳು ನನ್ನ ಜೊತೆಗೆ ಕೆಲಸ ಮಾಡಿದರು. ಆ ಕೆಲಸದ ನಿಮಿತ್ತವಾಗಿ ಈ ಗ್ರಂಥ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇದು ಬಹುಶಃ ಸಂಕನೂರವರು ಮಾತನ್ನು ಹೇಳಿದರು, ಇದು ಶಾಶ್ವತವಾಗಿ ಉಳಿಯುವಂಥದ್ದು ಅಂತ. ಬಹುಶಃ ವಿಶ್ವಕರ್ಮ ಸಮಾಜದವರು ಇದನ್ನು ಶಾಶ್ವತವಾಗಿ ಉಳಿಯುವಂಗೆ ಮಾಡಬೇಕು ಅಂತಂದ್ರೆ ಒಂದಿಷ್ಟು ತೊಗೊಂಡು ಓದಬೇಕು. ಯಾಕಂದರೆ ನಿಮ್ಮಲ್ಲಿರುವ ಸಮಸ್ಯೆಗಳು ಹಾಗೆ ಬಗೆಹರಿಯೋದಿಲ್ಲ, ಓದ್ಬಿಟ್ರೆ ಸಾಕು. ಬಹುಶಃ ಯಾವುದೇ ಸಮಸ್ಯೆ ಉದ್ಭವ ಆಗಲಿ ಇದನ್ನು ತೆಗೆದು ನೋಡ್ರಿ. ನಾವು ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅನ್ನೋದು ಹಿಡ್ಕೊಂಡು ಸತ್ತಾಗ ಅಂತ್ಯ ಸಂಸ್ಕಾರ ಹೇಗೆ ಮಾಡಬೇಕು ಅನ್ನುವವರೆಗಿನ ಎಲ್ಲ ಪ್ರಶ್ನೆಗಳಿಗೂ ಇದರ ಉತ್ತರ ಇದೆ. ಅದನ್ನು ನಾನು ಬೂಸ್ಟ್ ಮಾಡಿ ಹೇಳ್ತಾ ಇಲ್ಲ, ನೀವು ಓದಿ ನೋಡ್ಬೋದು, ಸಲಹೆ ಸೂಚನೆಗಳನ್ನು ಕೂಡ ಕೊಡ್ಬೋದು ಅನ್ನುವ ಮಾತುಗಳನ್ನು ಹೇಳಿ ನನಗೆ ಕೊನೆಗಳಿಗೆ ಒಳಗಾದ್ರೂ ಪಾಟೀಲರು 2 ನಿಮಿಷನಾಗ ಮಾತಾಡ್ರಿ ಅಂದರು. 5 ನಿಮಿಷ ತಗೊಂಡಿದ್ದೀನಿ. ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಲೇ ವರ್ಷೇತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸರ್ವೋ ಸಂತು ಸುಖಿನಃ. ಸಕಾಲದಲ್ಲಿ ಮಳೆ ಸುರಿದು ಇಳಿಯೆಲ್ಲ ಸಮೃದ್ಧಿ ಬೆಳೆದು ದೇಶವೆಲ್ಲ ಸುಭಿಕ್ಷವಾಗಿ ಸರ್ವರು ಸುಖದಿಂದ ಬಾಳಲಿ. ಶ್ರೀ ಮುರುನಾಳ ಶ್ರೀ ಕೃತ್ಯವಾದ ದುರ್ಭಿಕ್ಷ ದುಃಖ ನಿವಾರಣೆ ಪರ್ಜನ್ಯ ಸಂಭವರೂಪಾಯ ಶ್ರೀ ಮಳೆರಾಜೇಂದ್ರಾಯನ್. ಇನ್ನು ಅಭೂತಪೂರ್ವ ಸಮಾರಂಭ ಅಂದರೆ ಶ್ರೀ ರಾಜಗೋಪಾಲ್ ಅವರ 65ನೇ ಹುಟ್ಟುಹಬ್ಬ ಹಾಗೂ ಅಭಿನಯ ಗ್ರಂಥದ ಬಿಡುಗಡೆ ಸಮಾರಂಭಕ್ಕೆ ಈ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ತೋಂಟದಾರ ಸ್ವಾಮಿಗಳ ಅವರಿಗೂ ಮತ್ತು ಪೂಜ್ಯರಾದ ಕಾಳಹಸ್ತೇಂದ್ರ ಸ್ವಾಮಿಗಳಿಗೂ ಹಾಗೂ ಇಲ್ಲಿ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಸಮಯ ಭಾಳ ಆದ್ದರಿಂದ ನನ್ನ ಆಶೀರ್ವಾದವನ್ನು ಸಂಕ್ಷಿಪ್ತದಲ್ಲಿ ಮುಗಿಸ್ತಾ ಇದ್ದೇನೆ. ಕಡ್ಲಿಕೊಪ್ಪವರು ಆರ್ಟಿಕೊಪ್ಪರವರು ಬೇರೆಯವರಲ್ಲ, ನಮ್ಮ ಬೀಗರು, ಸ್ವತಃ ನಮ್ಮ ಹಳೆಯ ಅವರು, ಲಕ್ಷ್ಮೀ ಅನ್ನಕ್ಕೆ ನಮ್ಮ ಮಗಳು. ಆದ್ದರಿಂದ ಇನ್ನೂ ನಮಗೆ ಅವರ ಹೆಮ್ಮೆ ಪಡುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಯಾವುದೇ ಒಂದು ವ್ಯಕ್ತಿ ಬೆಳಿಬೇಕಾದರೆ ಅದರ ಹಿಂದೆ ಒಂದು ಅಗಾಧ ಶಕ್ತಿ ಇದೆ ಅಂತ ನಾವು ಎಲ್ಲರೂ ಕೇಳ್ತಾ ಇದ್ದೀವಿ. ರಾಜಗೋಪಾಲರ ಬಗ್ಗೆ ಇದುವರೆಗೆ ಅನೇಕ ಜನರು ಅವರ ವೈಯಕ್ತಿಕ ಎಲ್ಲ ಅವರ ಕಾರ್ಯವೇ ಅವ್ರು ನಡೆದಂಥ ಏನೇನು ಸಾಧನೆ ಮಾಡಿದರೆ ಎಲ್ಲರೂ ಹೇಳಿದ್ದಾರೆ. ಅದನ್ನು ಪುನಃ ನಾನು ರಿಪೀಟ್ ಮಾಡೋದಿಲ್ಲ. ಮನುಷ್ಯ ಸಾಧಿಸಬೇಕಾದ್ರೆ ಅದನ್ನಿಂದೊಂದೇನೋ ಒಂದು ಅಗಾಧ ಶಕ್ತಿ ಇರಬೇಕು, ಅವನಿಗೆ ಗುರಿ ಇರಬೇಕು. ನಾನು ಮಾಡ್ತೇನೆ ಅದನ್ನು ಸಾಧಿಸ್ತೇನಂತ ಒಂದು ಛಲ ಇದ್ದರೆ ಮಾತ್ರ ಆ ಕಾರ್ಯ ನೆರವೇರ್ತವೆ. ಅದನ್ನು ರಾಜಗೋಪಾಲದಲ್ಲಿ ನೋಡ್ತಿದ್ದೀವಿ. ಅವನು ಯಾವುದು ಕೈ ಹಾಕಿದರೂ ಕೂಡ ಅದನ್ನು ಸಂಪೂರ್ಣ ಮುಗಿಸಲಾರ್ದು ಬಿಡ್ತಿಲ್ಲ. 1970ರಿಂದ ಈಚೆಗೆ ನೋಡಿದಾಗ ಇನ್ನೂ ಚಿಕ್ಕ ವಯಸ್ಸು,
ಇನ್ನೂ ಮದುವೆ ಆಗಿರಲಿಲ್ಲ. ಅವಾಗಿನಿಂದ ಅವನು ಒಳ್ಳೆ ಕರ್ಮಯೋಗಿ, ಎಲ್ಲವನ್ನೂ ಶ್ರದ್ಧಾದಿಂದ ನಡ್ಕೊಂಡು ಅತಿ ಸಂಘಜೀವಿ. ಯಾವಾಗಲೂ ತಾನು ಬೇರೆಯವರ ಜೊತೆಗೆ ಇದ್ಕೊಂಡು ಮಕ್ಕಳ ಸತೆ ನಾನು ಇದು ವಿಜಯ ಕಲಾ ಮಂದಿರಕ್ಕೆ ಒಂದು ಸಲ ಹೋಗಿದ್ದೆ. ಅವರು ಶಿಕ್ಷಕರ ಅಂತ ತೋರಿಸ್ಕೊಳ್ತಾ ಇರಲಿಲ್ಲ. ಹಾಗೆ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳೇ ಆಗಿದ್ದು. ಸಮಾಜ ಸೇವಾದಲ್ಲಿ ಅವರ ಮನೆ ಕ್ಷೇತ್ರ ಆಗಲಿ ಬೇರೆ ಎಲ್ಲಿ ಆದರೂ ಕೂಡ ಅವರು ತಾವು ತೊಡಗಿಕೊಂಡು ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಈಗಲೂ ಕೂಡ ಇಂಥ ಒಂದು ಬೃಹತ್ ಕಟ್ಟಡ ನಿರ್ಮಾಣಕ್ಕಿಂತ ಪೂರ್ವದಲ್ಲಿ ನನ್ನನ್ನು ಕರ್ಕೊಂಡ್ಬಂದು ಮಾಮವರೇ ಹೀಗೆಲ್ಲ ಮಾಡಿದ್ದೀನಿ ತಿಳ್ಕೊಂಡು ಅತ್ಯಂತ ಎಷ್ಟೊಂದು ಆತ್ಮೀಯತೆ ಹೇಳಿದ್ದಾರೆ ಅಂದರೆ ಸ್ವಲ್ಪ ದಿವಸದಲ್ಲಿ ಅದನ್ನು ಮುಗಿಸ್ಬಿಡ್ಬೇಕಂತ ಒಂದು ಛಲ ಅವರಲ್ಲಿದೆ. ಇಷ್ಟೆಲ್ಲ ಕಾರಣ ಬೇಕಾದ್ರೆ ಒಂದು ಶಕ್ತಿ ಇದೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಮ್ಮ ಲಕ್ಷ್ಮೀ ಪಾತ್ರನೂ ಭಾಳ ಇದೆ. ಹೇಗೆಂದರೆ ನೋಡಿ, ಸಿದ್ಧಾರ್ಥ ಬೌದ್ಧ ಅವಕ್ಕಿಂತ ಮುಂಚೆ ಜ್ಞಾನೋದಯ ಆಯಿತು. ನಾನು ಸಂಸಾರವನ್ನು ತೊಡಗಬೇಕು, ಬಿಟ್ಟು ನಾನು ಬೌದ್ಧ ಸನ್ಯಾಸಿ ಆಗಬೇಕಂತೆ. ಅವನು ಹೇಳ್ತಿಲ್ಲ ಲಕ್ಷ್ಮೀನೇ. ಆಕೆ ಏನು ಮಾಡಿದ್ಲು, ಇನ್ನು ಅಡ್ಡ ಬಂದರೆ ಅವನ ಸನ್ಯಾಸಿ ಬಿಡುವುದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಒಂದು ನಿರ್ಧಾರ ಮಾಡ್ತಾನೆ. ಕೊನೆಯ ಒಂದು ದಿವಸ ಹೋಗೋ ದಿವಸ ನಾಳೆ ಮನೆಯ ರಾತ್ರಿ ಮುದ್ದಾದ ಹೆಂಡತಿ ಮಗ ಇರ್ತಾರೆ. ಅವ್ರು ನೋಡಿ ಇನ್ನೇನು ಬಿಟ್ಟು ಹೋಗ್ತಾನೆ ಅಂತ ತಿಳ್ಕೊಂಡು ಯೋಚನೆ ಮಾಡಿರ್ತಾರೆ. ಆದರೆ ಅವ್ರ ಹೆಂಡತಿ ಏನು ಮಾಡ್ತಾಳೆ ಅಂದರೆ, ಇವ ಹೋಗೋಕ್ಕಿಲ್ಲ, ಸನ್ಯಾಸಿ ಹೋಗೋಕ್ಕಿಲ್ಲ, ಈಗ ಹಾಗೆ ಇರ್ತಾನೆ ತಿಳ್ಕೊಂಡ್ಬಿಟ್ಟು ಹಾಗೇ ನಿದ್ದೆ ಬದಲಾಗಿ ಮಲಗಿರ್ತಾಳೆ. ಆವಾಗ ಸಿದ್ಧಾರ್ಥ ಏನು ಮಾಡ್ತಾನೆ, ಅದನ್ನು ತನ್ನ ನಿರ್ಧಾರ ತೊಗೊಂಡು ಹೊರಟು ಹೋಗ್ಬಿಟ್ಟು ಈ ಮುದ್ದಾದ ಮಗ ಹೆಂಡತಿ ಎಲ್ಲ ತ್ಯಾಗ ಮಾಡಿ ಮುಂದೆ ಅವನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಆದರೆ ಹೋಗೋ ಮುಂದೆಲ್ಲ ಗೊತ್ತಿರ್ತೈತಿ ಲಕ್ಷ್ಮಿಗೆ, ಅವನು ತಡಿಬಹುದಾಗಿತ್ತು. ಯಾಕೆ ನೀನು ಹೋಗ್ತೀಯ, ನನ್ನ ಸಂಸಾರ ಇಷ್ಟೆಲ್ಲ ಇದ್ಕೊಂಡು ಯಾಕೆ ನೀನು ಬಿಟ್ಟು ಹೋಗ್ತೀಯ ಅಂತ ತಡಿಬಹುದಾಯಿತು. ಆದರೆ ಆಕೆ ತ್ಯಾಗ ಗುಣ, ನನ್ನ ಗಂಡ ಒಳ್ಳೆಯ ಹೆಸರುವಾಯಿಸಂಥ ಒಂದು ಸತ್ಪುರುಷ ಆಗ್ತಾನೆ, ಮಹಾನ್ ಪುರುಷರ ಆಗ್ತಾನೆ, ಅವನ ಕಾರ್ಯಕ್ಕೆ ಅಡ್ಡಿ ಬರಬಾರ್ದು ಅಂತ ತಿಳ್ಕೊಂಡು ಆಕೆ ಆ ನಿರ್ಧಾರ ಅಂತ ಉಂಟು. ಹಾಗೆ ನಮ್ಮ ರಾಜಗೋಪಾಲ ಯಾವ ಕೆಲಸವೂ ಕೂಡ ಲಕ್ಷ್ಮಿ ಯಾವುದರಲ್ಲಿಯೂ ಕೂಡ ಸಹಕಾರ ನೀಡಿದ್ದಾರೆ ವಿನ ಅದಕ್ಕೆ ಯಾವುದೂ ಅಡ್ಡಿಪಡಿಸಲಿಲ್ಲ. ಹಾಗಾಗಿ ಇಷ್ಟೊಂದು ಬೃಹತ್ ಬೆಳಿಬೇಕಾದ್ರೆ, ಇಷ್ಟೊಂದು ಬೃಹತ್ ವ್ಯಾಪಾರ ಇಷ್ಟು ಮುಂದುವರಿಬೇಕಾದ್ರೆ ಅವ್ರ ಪಾತ್ರನೂ ದೊಡ್ಡದೆ, ಲಕ್ಷ್ಮೀ ಪಾತ್ರನೂ ದೊಡ್ಡದಿದೆ. ಆದ್ದರಿಂದ ಈ ದಂಪತಿಗಳಿಗೆ ಇನ್ನೂ ಹೆಚ್ಚು ಮಾಡುವಂಥ ಶಕ್ತಿ ಕೊಡಲಿ ಪರಮಾತ್ಮ. ಮತ್ತು ಈಗ ಸಮಾಜದ ಬಗ್ಗೆ ಅವರು ಭಾಳ ಅತ್ಯಂತ ಅಭಿಮಾನ ಇಟ್ಕೊಂಡು ಇಷ್ಟೆಲ್ಲ ಜನ ಬೆಳೆ ಕರ್ಕೊಂಡಿದ್ದಾರೆ. ಮಾನ್ಯ ಈಗ 2 ವರ್ಷದಿಂದ ನಿವೃತ್ತ ನೌಕರರ ದೊಡ್ಡ ಸಮಾವೇಶನೇ ಮಾಡಿದ್ದಾರೆ. ಅದು ಕೂಡ ಹಾಗೆ ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಎಲ್ಲರೂ ನಿಮ್ಮ ಸಹಕಾರ ದೊಡ್ಡದಿದೆ. ಅವರ ಪ್ರೀತಿ ವಿಶ್ವಾಸ ಸದಾ ಇದೇ ಇರಲಿ. ನಮ್ಮನ್ನು ಕರೆಸಿ ಅತ್ಯಂತ ಗೌರವದಿಂದ ಕಂಡು 4 ಮಾತಾಡೋಕ್ಕೋಸ್ಕಂತ ಕೊಟ್ಟಂಥ ನಮ್ಮ ರಾಜಗೋಪಾಲ ದಂಪತಿಗಳಿಗೆ ಭಗವಂತ ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸಿ ನನ್ನ ಆಶೀರ್ವಾದಕ್ಕೆ ಮಂಗಲ ಉಂಟು ಮಾಡ್ತೀನಿ. ಓಂ ಶಾಂತಿ ಶಾಂತಿ.